ध्यायेत् सर्वविघ्नोपशान्तये सरस्वती नमस्तुभ्यं वरदे कामरूपी कथारम्भं करिष्यामि सिद्धिर्भवतु मे सदा। श्रीयुवती प्रियं बलयुतं बलिदर्पहरं जितारे दैत्येयम् अनन्तभोगनिलयं प्रतिपालितधर्मचक्रम् अब्जायतनेत्रम् आदिपुरुषं पुरुषोत्तमम् ईचडुक्य नारायणदेवन् ಈಗೆವಗೆ ಮಂಗಳಕಾರಣಂ ಉತ್ಸವಂಗಳಂ ಇವ ಶೈಲಂಗಳ ಏರಿ ಏರಿ ಇವ ಶೈಲಂಗಳ ಏರಿ ಏರಿ ರುಧಿರ ಸ್ರೋತಂಗಳಂ ದಾಟಿ ದಾಟಿ ಇವದೋ ನೀಲ ಲತಾ ಪ್ರಧಾನ ವಿಪಿದಂ ರಾತಂಗಳೊಳ್ ಸಿಲ್ಕಿ ಸಿಲ್ಕಿ ಭರಂಗೈ ಗುರಗೈದಿ ಸಂಜಯ ಶಿರಸ್ಕಂಧಾವಲಂಬಂ ಕುರು ಪ್ರಭು ಕಂಡಂ ಕುರು ಪ್ರಭು ಕಂಡಂ ಶರಜಾಲ ಜರ್ಜರಿತ ಗಾತ್ರತ್ರಾಣನಂ ಶರಜಾಲ ಜರ್ಜರಿತ ಗಾತ್ರತ್ರಾಣನಂ ದ್ರೋಣನಂ ಕಂಡಂ ಕುರು ಪ್ರಭು ಕಂಡಂ. ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ಶುಭ ಸಂಜೆಯಲ್ಲಿ ನಮ್ಮ ಮಣ್ಣಿನ ಹೆಮ್ಮೆಯ ಕಲೆಯಾದಂಥ ಗಮಕ ಕಲೆಯನ್ನು ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಆರಂಭದಲ್ಲಿ ವಿಘ್ನ ನಿವಾರಕನಾದಂತಹ ಮಹಾಗಣಪತಿಗೆ ನಮಸ್ಕರಿಸುತ್ತಾ, ಅಕ್ಷರ ದೇವತೆಯಾದಂತಹ ಶಾರದೆಗೆ ನಮಸ್ಕರಿಸುತ್ತಾ, ಈ ಕಾವ್ಯದ ಆರಾಧ್ಯ ದೇವನಾದಂತಹ ನಾರಾಯಣನನ್ನು ನಾವು ವಂದಿಸ್ತಾ ಇದ್ದೇವೆ. ಈ ಮಣ್ಣಿನ ರನ್ನ ಬರೆದಂಥ ಕೃತಿ ಇದು. ಇಡೀ ಕನ್ನಡ ನಾಡು ಕೂಡ ಇಲ್ಲಿ ಹುಟ್ಟಿದ ಪ್ರತಿಯೊಬ್ಬರನ್ನು ಈ ಮಣ್ಣಿನಲ್ಲಿ ಹುಟ್ಟಿದವರು ಅಂತ ಹೇಳುತ್ತೆ. ನಾವು ಹೇಳ್ತೀವಿ, ಅದರಲ್ಲಿಯೂ ಅಕ್ಷರಶಃ ಸತ್ಯ ಇದು. ಈ ಮುಧೋಳದ ರನ್ನ ಬರೆದಂತಹ ಕೃತಿ, ಇದನ್ನು ಇಷ್ಟು ಹತ್ತಿರದಲ್ಲಿ ಗಮಕದಲ್ಲಿ ಪ್ರಸ್ತುತಪಡಿಸಲಿಕ್ಕೆ ನಿಮ್ಮಂತಹ ಕಣ್ದೆರೆಯಾಗಿ ಕಿವಿದೆರೆಯಾಗಿ ಕುಳಿತಂಥ ಮಕ್ಕಳ ಜೊತೆ ಈ ಕಾವ್ಯವನ್ನು ಹಂಚಿಕೊಳ್ಳಿಕ್ಕೆ ನಮಗೆ ಸಿಕ್ಕಿದಂಥ ಅಪೂರ್ವ ಅವಕಾಶಕ್ಕಾಗಿ ಮೊದಲು ನಾವು ಧನ್ಯವಾದವನ್ನು ಹೇಳ್ತೇವೆ. ಕನ್ನಡ ಕಾವ್ಯ ಚರಿತ್ರೆಯಲ್ಲಿ ಕಾವ್ಯಾರಂಭ ಆದದ್ದು 9-10ನೇ ಶತಮಾನದ ಕಾಲಘಟ್ಟದಲ್ಲಿ. ಪಂಪನನ್ನು ಬಿಟ್ಟರೆ ಉಳಿದ ಯಾರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಕಾವ್ಯ ರಚನೆಗೆ ಕೈ ಹಾಕಿರಲಿಲ್ಲ. ರನ್ನ ಪಂಪ ಮಹಾಕವಿಯ ಶಿಷ್ಯನೆಂದು ಕರೆಯಲ್ಪಟ್ಟಿದ್ದಾನೆ. ತನ್ನ ಕಾವ್ಯ ರಚನೆಯ ಮಾದರಿಯಲ್ಲಿ ಪಂಪನನ್ನೇ ಅನುಸರಿಸಿದ್ದಾನೆ, ವಿಶೇಷತೆಗಳನ್ನು ಒಳಗೊಂಡಿದ್ದಾನೆ. ಅದನ್ನು ಈಗಾಗಲೇ ತಾವೆಲ್ಲ ಕೇಳಿದ್ದೀರಿ. ಎಷ್ಟು ಆತ್ಮವಿಶ್ವಾಸ ಈ ಕಾವ್ಯವನ್ನು ರಚನೆ ಮಾಡಿದಂಥ ರನ್ನನಿಗೆ ಅಂತ ಹೇಳಿದರೆ, ತನಗಿಂತ ಮೊದಲು ಸರಸ್ವತಿಯ ಭಂಡಾರದ ಮುದ್ರೆಯನ್ನು ಒಡೆದವರೇ ಇಲ್ಲ ಅಂತ ಹೇಳ್ತಾನೆ. ಅಷ್ಟು ಆತ್ಮವಿಶ್ವಾಸ ಅವನಿಗೆ.
ತನ್ನ ಕಾವ್ಯದ ಸತ್ವವನ್ನು ಪರೀಕ್ಷೆ ಮಾಡುವವರು ಯಾರಾದರೂ ಇದ್ದರೆ ಬಂದರೆ ಅಂಥವರಿಗೆ ಅಷ್ಟು ಗಂಡೆದೆಯೇ, ಗಟ್ಟಿ ಎದೆಯೇ. ಅಂದರೆ ಈ ಕಾವ್ಯದಲ್ಲಿನ ಒಂದೊಂದು ಪದ ಪ್ರಯೋಗಕ್ಕೆ ರನ್ನನಲ್ಲಿ ಅಷ್ಟು ಶಕ್ತಿ ಇದೆ, ಅಷ್ಟು ತುಂಬಿದ್ದಾನೆ, ಅಷ್ಟು ಆತ್ಮವಿಶ್ವಾಸ ಇದೆ. ಅದನ್ನು ಅನುಸಂಧಾನ ಮಾಡಲಿಕ್ಕೆ ನಮಗೆ ಅವಕಾಶ ಬೇಕಷ್ಟೆ. ಆರಂಭದಲ್ಲಿ ಇಷ್ಟದೇವತೆಯನ್ನು ಪ್ರಾರ್ಥಿಸುವಾಗ ರನ್ನ ಹೇಳ್ತಾನೆ, ಶ್ರೀಯುವತಿ ಪ್ರಿಯಂ ಬಲಯುತಂ. ವಿಷ್ಣು ಲಕ್ಷ್ಮಿಯನ್ನು ಮದುವೆ ಮಾಡ್ಕೊಂಡ್ಬಿಟ್ಟ. ಲಕ್ಷ್ಮಿ ಅಂತ ಹೇಳಿ ಸಂಪತ್ತಿಗೆ ಅಧಿದೇವತೆ, ಅವನಿಗೆಲ್ಲ ಸಂಪತ್ತು ಬಂದುಬಿಡುತ್ತೋ. ಆದರೆ ಒಬ್ಬ ಮನುಷ್ಯನಿಗೆ ಹೆಚ್ಚು ತೃಪ್ತಿ ಕೊಡೋದು ಯಾವುದು ಅಂತ ಕೇಳಿದರೆ ಅವನು ಶ್ರಮವಹಿಸಿ ಸಂಪಾದನೆ ಮಾಡೋದು. ಅದಕ್ಕಾಗಿಯೇ ಬಲಯುತಂ ಬಲಿದರ್ಪಹರಂ. ಹೇಗಿದ್ರು ಹೆಂಡತಿಯಿಂದ ಅಷ್ಟು ಸಂಪತ್ತು ಬಂದ್ಬಿಡ್ತು ಅಂತ ಅವನಿಗೆ ಸುಮ್ಮನಾಗಲಿಲ್ಲ. ಆಮೇಲೆ ಅವನು ತನ್ನ ಸಾಮರ್ಥ್ಯವನ್ನು ಪ್ರಪಂಚಕ್ಕೆ ತೋರಿಸಿದ, ಸ್ವಸಾಮರ್ಥ್ಯದ ಸಂಪತ್ತನ್ನು ಪಡ್ಕೊಂಡ. ಅಂತಹ ನಾರಾಯಣನನ್ನು ರನ್ನ ಕವಿ ಆರಂಭದಲ್ಲಿ ಸ್ತುತಿಸ್ತಾನೆ. ನೇರವಾಗಿ ನಾವು ಕಾವ್ಯ ಪ್ರವೇಶ ಮಾಡ್ತಾ ಇದ್ದೇವೆ. 11 ಅಕ್ಷೋಹಿಣಿ ಸೇನೆಯೊಂದಿಗೆ ಕುರುಕ್ಷೇತ್ರದಲ್ಲಿ ಪಾಂಡವರ ಜೊತೆಗೆ ಯುದ್ಧವನ್ನು ಆರಂಭಿಸಿದಂತಹ ಸುಯೋಧನ ಬಹುವಂಶವನ್ನು ಕಳ್ಕೊಂಡು ಬಿಟ್ಟಿದ್ದಾನೆ. ಬೆರಳೆಣಿಕೆಯಷ್ಟು ವೀರರನ್ನು ಮಾತ್ರ ಜೊತೆಯಲ್ಲಿ ಇಟ್ಕೊಂಡಿದ್ದಾನೆ. ಇಲ್ಲಿಂದ ಆರಂಭವಾಗುವಂಥ ಈ ಕಥೆಯನ್ನು ರನ್ನ ಸಿಂಹಾವಲೋಕನ ಕ್ರಮ, ಮುಂದೆ ಎಲ್ಲಿಯೂ ನಾನು ವ್ಯಾಖ್ಯಾನ ಭಾಗದಲ್ಲಿ ಇಂಗ್ಲೀಷ್ ಪದಪ್ರಯೋಗವನ್ನು ಬಳಸೋದಿಲ್ಲ. ಇವತ್ತು ಆಧುನಿಕ ಕಾಲದಲ್ಲಿ ನಿಮ್ಗೆ ಅರ್ಥ ಆಗಲಿಕ್ಕೆ ಹೇಳೋದು ಫ್ಲಾಶ್ ಬ್ಯಾಕ್ ತಂತ್ರಜ್ಞಾನ ಅಂತ ಹೇಳ್ತಾರೆ. ಆ ತಂತ್ರಜ್ಞಾನದಲ್ಲಿ ಹಿಂದಿನದೆಲ್ಲವನ್ನು ತಂದು ನಮ್ಮ ಮುಂದೆ ಇಟ್ಟುಬಿಡ್ತಾನೆ. ನಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಇರೋದು ಈಗ ವಿಶಾಲವಾದಂತಹ ಕುರುಕ್ಷೇತ್ರದ ಯುದ್ಧ ಭೂಮಿ. ಎಲ್ಲಿ ನೋಡಿದಲ್ಲಿ ಹೆಣಗಳ ರಾಶಿ, ಎಲ್ಲಿ ನೋಡಿದರಲ್ಲಿ ಹರಿತಾ ಇರುವಂಥ ರಕ್ತದ ನದಿಗಳು, ಎಲ್ಲಿ ನೋಡಿದಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ತುಂಡು ತುಂಡಾದಂಥ ಆಯುಧಗಳು, ರಥಗಳು, ಸತ್ತು ಬಿದ್ದಿರ್ತಕ್ಕಂತಹ ಕುದುರೆ, ಆನೆಗಳು. ಒಬ್ಬ ಕೌರವ ಕಾಣ್ತಾ ಇದ್ದಾನೆ. ಅವನ ಜೊತೆಯಲ್ಲಿ ಯುದ್ಧದ ವಿವರವನ್ನು ವ್ಯಾಸರ ಅನುಗ್ರಹದಿಂದ ಕಾಣುವ ಶಕ್ತಿನ ಇಟ್ಕೊಂಡಂಥ ಸಂಜಯ ಇದ್ದಾನೆ. ಆ ಸಂಜಯನನ್ನು ಜೊತೆಗಿಟ್ಟುಕೊಂಡು ಸುಯೋಧನ ಎಲ್ಲವನ್ನು ನೆನಪು ಮಾಡಿಕೊಡ್ತಾನೆ. ರನ್ನ ಈ ಸನ್ನಿವೇಶದಲ್ಲಿ ಎಲ್ಲವನ್ನು ತಂದು ನಮ್ಮ ಮುಂದೆ ಇಡುತ್ತಾನೆ. ಒಂದು ನಾಟಕದ ಮಾದರಿಯಲ್ಲಿ ರನ್ನ ಈ ಕಾವ್ಯವನ್ನು ರಚನೆ ಮಾಡಿದ್ದಾನೆ. ಕಾವ್ಯ ಅಂತ ಹೇಳುವುದಕ್ಕಿಂತಲೂ ನಾಟಕದ ಮಾದರಿ ಇದು. ಈ ನಮ್ಮ ಕಣ್ಮುಂದೆ ಇರತಕ್ಕಂತಹ ದೃಶ್ಯ ಏನು ಅಂತ ಕೇಳಿದರೆ, ಆ ವಿಶಾಲವಾದಂಥ ಯುದ್ಧ ಭೂಮಿಯಲ್ಲಿ ಕೌರವನ ಜೊತೆ ಸಂಜಯ ಇದ್ದಾನೆ. ಯಾಕಾಗಿ ತನ್ನಲ್ಲಿ ಸೋಲಾಯಿತು, ಎಷ್ಟೆಲ್ಲ ಇತ್ತು ಅಂತ ಕೌರವ ಕಳವಳಿಸ್ತಾ ಇರುವಾಗ ಸಂಜಯ ಹೇಳ್ತಾನೆ, ಇದೆಲ್ಲೂ ನಿನ್ನ ಅನರ್ಥದಿಂದ ಆಗಿತ್ತು, ನಿನ್ನ ತಪ್ಪಿನಿಂದ ಇಂತಹ ಸೋಲಾಯಿತು ಅಂತ ಹೇಳ್ತಾನೆ. ಕೌರವ ಒಪ್ಪೋದಿಲ್ಲ. ಅಷ್ಟೊತ್ತಿಗಾಗಲೇ ಉಳಿದಿರುವಂಥ ಒಬ್ಬ ಮಗ ದುರ್ಯೋಧನನ ಕುರಿತಾಗಿ ಕಾಳಜಿ ಹೊಂದಿದಂತಹ ಅವನ ತಂದೆ ತಾಯಿಯಂದಿರಾದಂಥ ಧೃತರಾಷ್ಟ್ರ ಗಾಂಧಾರಿಯವರು ಯುದ್ಧರಂಗಕ್ಕೆ ಬರ್ತಾರೆ. ತಡವರಿಸ್ಕೊಂಡು ಬರ್ತಾರೆ ಕುರುಡರು. ಆದರೆ ವ್ಯಾಮೋಹ, ಒಬ್ಬ ಮಗ ಮುಳ್ಕೊಂಡಿದ್ದಾನೆ, ಅವನಾದರೂ ಏನಾಗ್ಬಿಡ್ತಾನೋ ಅನ್ನುವಂಥ ಕಳವಳ. ಅವರು ಬಂದು ದುರ್ಯೋಧನನಿಗೆ ಬುದ್ಧಿವಾದ ಹೇಳಿ ಈಗಲಾದರೂ ಅವನನ್ನು ಸಂಧಿಗೆ ಒಪ್ಪಿಸಬೇಕು ಅಂತ ಪ್ರಯತ್ನದಲ್ಲಿದ್ದಾರೆ. ಅವ್ರು ಇನ್ನೇನು ಹತ್ತಿರ ಬಂದರು ಎನ್ನುವಾಗಲೇ ಕೌರವನಿಗೆ ಎಚ್ಚರ ತಪ್ಪೋಗ್ತಾರೆ, ಮೂರ್ಛೆ ಹೋಗ್ಬಿಡ್ತಾನೆ. ಎಲ್ಲಿ ತಂದೆ ತಾಯಿಯಂದರು ಬಂದು ಉಳಿದ ತಮ್ಮಂದರು ಎಲ್ಲಿ ಅಂತ ಕೇಳ್ತಾರೆ, ನಾನು ಏನು ಹೇಳಲಿ ಅವರಿಗೆ ಅಂತ ಎಚ್ಚೆತ್ತುಕೊಳ್ತಾನೆ. ಅಷ್ಟೊತ್ತಿಗೆ ಧೃತರಾಷ್ಟ್ರ ಗಾಂಧಾರಿಯರು ಬಂದು ಹೇಳ್ತಾರೆ, ಆಗೋದೆಲ್ಲ ಆಗೋಯ್ತು, ನೀನು ಒಬ್ಬನಾದರೂ ಬದುಕುಳಿ, ನಾನು ಈಗ ಹೇಳಿದ್ರು ಕೂಡ ಧರ್ಮರಾಜ ಸಂಧಿಗೆ ಒಪ್ತಾನೆ, ಯುದ್ಧ ನಿಲ್ಲಿಸು, ಬದುಕುಳಿ ಅಂತ ಹೇಳ್ತಾರೆ. ದುರ್ಯೋಧನ ಒಪ್ಪೋದಿಲ್ಲ. ತನ್ನ ಸಹೋದರರಲ್ಲಿ ಒಬ್ಬ ಸತ್ತು ಹೋದರೂ ಕೂಡ ತಾನು ಅಗ್ನಿ ಪ್ರವೇಶವನ್ನು ಮಾಡ್ತೇನೆ ಅಂತ ಹೇಳಿದಂಥ ಧರ್ಮರಾಜನ ಎದುರಿಗೆ 99 ಜನ ಸಹೋದರರನ್ನು ಕಳ್ಕೊಂಡು ನಾನು ಹೇಗೆ ಸಂಧಾನವನ್ನು ಮಾಡಲಿ? ಈಗ ಒಂದು ಸಂಧಾನ ಆಗಬೇಕು ಅಂತಂದರೆ ಒಂದು ಸಮಾನವಂತ ಮೌಲ್ಯ ಬೇಕಾನೆ, ಇಬ್ಬರಿಗೂ ಸಮಾನತೆ ಬೇಕಾನೆ. ಒಬ್ಬ ತಮ್ಮ ಸತ್ತರೂ ಕೂಡ ಅವನು ಅಗ್ನಿ ಪ್ರವೇಶ ಮಾಡ್ತಾನೆ. 99 ಜನ ತಮ್ಮದನ್ನು ಕಳ್ಕೊಂಡು ನಾನು ಈಗ ಸಂಧಾನಕ್ಕೆ ಒಪ್ಪಲಿ? ಸಾಧ್ಯವೇ ಇಲ್ಲ ಸಂಧಾನ, ನಾನು ಯುದ್ಧ ಮಾಡ್ತೀನಿ ಅಂತ ಹೇಳ್ತಾನೆ. ಅವರು ನಿರ್ವಾಹ ಇಲ್ಲೇ ಕೊನೆಗೆ ಒಂದು ಮಾತು ಹೇಳ್ತಾರೆ, ಒಂದು ಕೆಲಸ ಮಾಡು, ನಮ್ಮೆಲ್ಲರಿಗೂ ಹಿರಿಯರಂಥ ಭೀಷ್ಮಾಚಾರ್ಯರು ಶರಮಂಚದ ಮೇಲೆ ಮಲಗಿದ್ದಾರೆ, ಅವ್ರು ಏನು ಹೇಳ್ತಾರೋ ಅದು ನೀ ಮಾಡಪ್ಪ, ಅವ್ರು ಹೇಳಿದಾಗ ಕೇಳು, ನೀನು ನಾನು ಹೇಳಿದ ಕೇಳೋದು ಬೇಡ ಅಂತ ಹೇಳಿದಾಗ ಆಯಿತು ಹಾಗೇ ಮಾಡ್ತೇನೆ ಅಂತ ಹೇಳಿಕೊಂಡು ಧೃತರಾಷ್ಟ್ರ ಗಾಂಧಾರಿಯರನ್ನು ಬೀಳ್ಕೊಂಡು ಕೌರವ ಸಂಜಯನ ಜೊತೆ ಮುಂದೆ ಬರ್ತಾ ಇದ್ದಾನೆ. ಅವನ ಉದ್ದೇಶ ಏನೀಗ? ಭೀಷ್ಮರು ಇದ್ದಲ್ಲಿಗೆ ಹೋಗಬೇಕು ಅಂತ. ಹಾಗೇನೆಲ್ಲ ರನ್ನ ಭಾಳ ಸುಂದರವಾಗಿ ತೋರಿಸ್ಕೊಡ್ತಾನೆ, ವಿವರವಾಗಿದೆ. ಇಡೀ ಕಾವ್ಯವನ್ನು ಓದಬೇಕು.
ಎಲ್ಲಿ ನೋಡಿದರಲ್ಲಿರ್ತಕ್ಕಂಥ ರಕ್ತ ಮಾಂಸ ಮಜ್ಜೆಗಳ ರಾಶಿಯ ಜೊತೆಯಲ್ಲಿ ಒಂದಷ್ಟು ಪಿಶಾಚಿಗಳು ಬಂದು ಸೇರ್ಕೊಂಡ್ಬಿಟ್ಟಿದ್ದಾವೆ, ರಣಪಿಶಾಚಿಗಳು, ಅಲ್ಲಿರುವಂಥ ಹೆಣಗಳನ್ನು ತಿನ್ನಲಿಕ್ಕೆ. ಆ ಪಿಶಾಚಿಗಳನ್ನು ಈ ಕೌರವ ಓಡಿಸ್ತಾನೆ, ಓಡೋಗೋದಿಲ್ಲ. ಅವು ಬಂದು ಕೌರವನನ್ನು ಮೂದಲಿಸ್ತವೆ. ಆ ಸನ್ನಿವೇಶವನ್ನೆಲ್ಲ ಭಾಳ ಚೆನ್ನಾಗಿ ರನ್ನ ಕಟ್ಟಿಕೊಟ್ಟಿದ್ದಾನೆ. ಭೀಭತ್ಸಕರವಾದಂಥ ದೃಶ್ಯ ಅದು. ಆ ಪಿಶಾಚಿಗಳಿಗೆ ಕಾವ್ಯದ ಶಬ್ದ ಅದು ಮರುಳು ಅಂತ ಹೇಳ್ತಾನೆ ದುರ್ಯೋಧನ. ಮರುಳು ಎಂದಾಕ್ಷಣ ಆ ಪಿಶಾಚಿಗಳು ಬಂದು ದುರ್ಯೋಧನಿಗೆ ಹೇಳ್ತಾನೆ, ನಾನಲ್ಲ, ನೀನು ಮರುಳು. ನೀನು ಭೀಮನಿಗೆ ಈ ರೀತಿಯಾಗಿ ವಿಷದ ಲಡ್ಡುಗೆ ಅಂತ ತಿಳಿಸಿ ಅರಗಿನ ಮನೆಯಲ್ಲಿ ಇಟ್ಟು ಸುಡುವ ಪ್ರಯತ್ನವನ್ನು ಮಾಡಿ ಅವನನ್ನು ಕೆಣಕಿ ಯುದ್ಧ ನಿರ್ಧಾರ ಮಾಡ್ಕೊಂಡು ನೀನು ಈ ಸ್ಥಿತಿ ಬಂದ, ನೀನು ಮರುಳು ನೀನು ಅಂಥೇಳಿ ದುರ್ಯೋಧನನ್ನು ಮೂದಲಿಸ್ತಾವೆ. ಇನ್ನು ಭಾಳ ಸ್ವಾರಸ್ಯ ಅಂತಂದರೆ ಆ ಹೊತ್ತಿನಲ್ಲಿ ಆ ಹೆಣಗಳ ರಾಶಿಯಲ್ಲಿ ಕಾಲು ಇಡ್ತಾ ಒಂದು ಸಾರಿ ಕೌರವನ ಕಾಲು ಜಾರೋಗ್ಬಿಡುತ್ತೆ. ಸಂಜಯನ ಹಿಡ್ಕೊಳ್ತಾನೆ. ಸಂಜಯನ ಕೈಲಿ ಈ ರನ್ನ ಹೇಳಿಸ್ತಾನೆ, ನಿನ್ನ ತೊಡೆಯೇನು ಮುರಿಲಿಲ್ವಲ್ಲ ಅಂತ. ಯಾಕೆಂದರೆ ಮುಂದಾಗೋ ಪರಿಣಾಮವನ್ನು ಲಕ್ಷಿಸಿಕೊಂಡು ರನ್ನ ಹೇಳೋದು. ಸಂಜಯ್ ಕೇಳ್ತಾನೆ ಕೌರವನಿಗೆ, ಕಾಲು ಜಾರಿದೆಯಲ್ಲಪ್ಪ, ನಿನ್ನ ತೊಡೆ ಗಟ್ಟಿದೆ ತಾನೇ, ಮುರಿಲಿಲ್ಲ ಅಂತ. ಆಗ ದುರ್ಯೋಧನ ಪ್ರಶ್ನೆ ಉತ್ತರ ಎನ್ನುವಾಗ ಹೇಳ್ತಾನೆ, ಇಲ್ಲ, ತೊಡೆ ಮುರಿಲಿಲ್ಲ ಅಂತ. ಆ ಪಿಶಾಚಿಗಳು ಅದಕ್ಕೆ ಕಾಯ್ತಾ ಇರ್ತವೆ, ಹೇಳ್ತವೆ, ಯಾಕೆ ಮುರಿದಿಲ್ಲ, ಮುರಿತೇನೆ ಸ್ವಲ್ಪ ಹೊತ್ತಿನಲ್ಲಿ. ಆ ಭೀಮ ಬಂದು ತನ್ನ ಗದೆಯಲ್ಲಿ ಹೊಡೆಯುವಾಗ ಮುರಿಯುತ್ತೆ ನಿನ್ನ ತೊಡೆ ಅಂತ. ಮುಂದಾಗುವ ದೃಶ್ಯವನ್ನು ರನ್ನ ಅಲ್ಲಿಯೇ ಪತಾಕಾಸ್ಥಾನ ಅಂತ ಹೇಳ್ತಾರೆ ಕಾವ್ಯಗಳಲ್ಲಿ. ಮುಂದಾಗೋದು ಮುಂಚಿತವಾಗಿ ಸೂಚಿಸ್ತಾನೆ. ಆ ಮಾತಿಗೆ ಹೆದರುಕೊಂಡು ಇದೇನು ನಡೆಯೋದಿಲ್ಲ, ಈ ಪಿಶಾಚಿಗಳ ಮಾತು ಅಂತ ಸುಧಾರಿಸಿಕೊಂಡು ಕೌರವ ಸಂಜಯನಲ್ಲಿ ಹೇಳ್ತಾನೆ, ಭೀಷ್ಮ ಎಲ್ಲಿದ್ದಾನೆ, ದ್ರೋಣ ಎಲ್ಲಿದ್ದಾನೆ, ಆ ಕಡೆಗೆ ನನ್ನನ್ನು ಕರ್ಕೊಂಡು ಹೋಗು ಅಂತ. ಇಲ್ಲಿಂದ ಅವರ ಪ್ರಯಾಣ, ನಮ್ಮ ಕಥೆ ಆರಂಭ ಆಗುತ್ತೆ. ಆ ದಾರಿ ಏನು ಅಷ್ಟು ಸುಲಭದಲ್ಲಿ ಇಲ್ಲ. ಇಭಶೈಲಂಗಳನ್ನು ಅಂದರೆ ಸತ್ತು ಬಿದ್ದಿರ್ತಕ್ಕಂಥ ಆನೆಗಳ ಶರೀರ ಇದೆಯಲ್ಲ, ಅದು ಪರ್ವತಪ್ರಾಯವಾಗಿದೆ, ದೊಡ್ಡ ದೊಡ್ಡ ಆನೆಗಳು. ಅಂತಹ ಆನೆಗಳ ದೇಹವನ್ನು ಅಂತಂದರೆ ಪರ್ವತವನ್ನು ಹತ್ತಿಳಿದಾಗುತ್ತೆ. ಅಂತಹ ಆನೆಗಳ ದೇಹದ ಪರ್ವತವನ್ನು ದಾಟ್ಕೊಂಡು ಹೋಗ್ತಾ ಇದ್ದಾನೆ. ರುಧಿರ ಸ್ರೋತಗಳ ರಕ್ತದ ನದಿಗಳನ್ನು ದಾಟ್ಕೊಂಡು ಹೋಗ್ತಾ ಇದ್ದಾನೆ. ಇನ್ನೊಂದು ಒಳ್ಳೆಯ ಕಲ್ಪನೆ ರನ್ನ ಕೊಡೋದು ಅಂತಂದರೆ, ಆ ಸತ್ತು ಬಿದ್ದಿರುವಂಥ ಆನೆಗಳ ಸೊಂಡಿಲಿದೆಯಲ್ಲ, ಅದು ಕಾಡಿನಲ್ಲಿ ಓಡಾಡುವಾಗ ಬಳ್ಳಿಗಳು ಜೋತಾಡ್ತಾವಲ್ಲ, ಆ ಬಳ್ಳಿಗಳಿಗೆ ನಮ್ಮ ದೇಹ ಸಿಲ್ತಾ ಇದ್ದಾಗ ತಪ್ಪಿಸ್ಕೊಂಡು ಹೋಗಬೇಕು. ಹಾಗೆ ಆ ರೀತಿಯಲ್ಲಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾನಂತೆ. ಸಂಜಯ ಶಿರಸ್ಕಂದಾವಲಂಬನಂ ಅಂದರೆ ಆ ಸಂಜಯನ ಭುಜ ಕಾಸರಿಯಾಗಿ ಅವನ ಕೊರಳಿಗೆ ಕೈ ಹಾಕಿಕೊಂಡು ಮುಂದೆ ಹೋಗ್ತಾ ಇರುವಾಗ ಯಾರನ್ನು ನೋಡ್ತಾ ಇದ್ದಾನವನು? ಅವನು ದ್ರೋಣನನ್ನು ನೋಡ್ತಾ ಇದ್ದಾನೆ. ಅರಿಯಮೆ ಬಿಲ್ಲ ಬಿನ್ನಣಗೆ ಗಾಂಡಿವಿಯಲ್ತು ಪಿನಾಕ ಪಾಣಿಯು ನೆರೆಯನ್ ಇದಿಚ್ಚಿ ನಿಮ್ಮೊಡನೆ ಕಾರಿಗೆಳಲ್ಗೆ ಅದು ನಿಮ್ಮುಪೇಕ್ಷೆಯನ್ ಅರಿಯನು ಇದೆನ್ನ ಕರ್ಮವಶಮೆಂದ್ ಅರಿಯನ್ ನಿಮಗಿಂದು ಸಾವು ಏತನದಿನ ಕಾರಣಂ ನೆರೆಗೆ ಸಂಭವಿಸಿದ್ದುದೋ. ನಿಮಗಿಂದು ಸಾವು ಏತನದಿನ ಕಾರಣಂ ನೆರೆಗೆ ಸಂಭವಿಸಿದ್ದುದೋ. ಕುಂಭ ಸಂಭವ ನಿಮಗಿಂದು ಸಾವು ಏತನದಿನ ಕಾರಣಂ ನೆರೆ ಸಂಭವಿಸಿದ್ದುದೋ. ಕುಂಭ ಸಂಭವ ಮೊಟ್ಟ ಮೊದಲಾಗಿ ಕೌರವನಿಗೆ ದ್ರೋಣರ ಹೆಣ ಕಾಣಿಸ್ತಾ ಇದೆ. ರನ್ನ ತಂತ್ರ ಅಂತ ಹೇಳಿದರೆ ಈ ಮಹಾಭಾರತ ಯುದ್ಧದ ಮಹಾಪಾತ್ರಗಳೆಲ್ಲ ಮುಖ್ಯ ಪಾತ್ರಗಳೆಲ್ಲ ನಮ್ಮ ಕಣ್ಣು ಮುಂದೆ ಬರ್ತವೆ. ಮೊಟ್ಟ ಮೊದಲಾಗಿ ಜರ್ಜರಿತವಾದಂಥ ಸ್ಥಿತಿಯಲ್ಲಿರುವಂಥ ದ್ರೋಣರನ್ನು ನೋಡ್ತಾ ಇದ್ದಾನೆ. ಬ್ರಾಹ್ಮಣರ ಜುಟ್ಟು ಬಿಚ್ಚಿಕೊಂಡಿರಬಾರ್ದು, ಅದು ಯಾವತ್ತೂ ಕಟ್ಕೊಂಡಿರಬೇಕು. ಹಿಂದಿನ ಕಾಲದ ಬ್ರಾಹ್ಮಣರ ಲಕ್ಷಣ ಅದೇ ಆಗಿತ್ತು. ಹೇಗೆ ಅಗ್ನಿಯ ಜ್ವಾಲೆ ಪ್ರಜ್ವಲಿಸುತ್ತಾ ಇರ್ತದೋ ಹಾಗೆ ಬ್ರಾಹ್ಮಣರ ಜುಟ್ಟು ಊರ್ಧ್ವಮುಖವಾಗಿರಬೇಕು, ಕಟ್ಟಿಕೊಂಡ ಸ್ಥಿತಿಯಲ್ಲಿ ಇರಬೇಕಿತ್ತು.
ಆದರೆ ಇಲ್ಲೇನಾಗಿದೆ ಅಂತಂದರೆ ದೃಷ್ಟದ್ಯುಮ್ನ ಹಿಂಸ್ರವಾಗಿ ದ್ರೋಣರನ್ನು ಕೊಲ್ಲುವ ಹೊತ್ತಿನಲ್ಲಿ ಆ ಕೂದಲು ಕೂಡ ಬಿಚ್ಚೋಗ್ಬಿಟ್ಟಿತ್ತು. ದ್ರೋಣರ ಶರೀರ ಜರ್ಜರಿತವಾದದ್ದನ್ನು ರನ್ನ ನಮ್ಮ ಮುಂದೆ ತಂದಿಡ್ತಾನೆ. ನಿಸರ್ಗ ದೃಷ್ಟದ್ಯುಮ್ನ ಅಂದರೆ ಅವನು ಸ್ವಭಾವತಃ ದುಷ್ಟ. ಅವನು ಅಂತಹ ದುಷ್ಟದ್ಯುಮ್ನಿಂದ ಈ ದ್ರೋಣರ ಕೂದಲು ಕೂಡ ಬಿಚ್ಕೊಂಡು ಬಿಟ್ಟಿತ್ತು. ಹಾಗೆ ಶರಜಾಲ ಜರ್ಜರಿತ ಗಾತ್ರ ತ್ರಾಣನಂ ದ್ರೋಣನಂ ಅಂತಹ ದ್ರೋಣರನ್ನು ನೋಡಿದ. 3 ಆಯಾಮಗಳಲ್ಲಿ ದುರ್ಯೋಧನನ ಕಣ್ಣು ಮುಂದೆ ರನ್ನ ಪಾತ್ರಗಳನ್ನು ತಂದು ಕೊಡ್ತಾನೆ. ಮೊದಲು ಇವನ ಕಲ್ಪನೆ ಏನಿತ್ತು, ಅಲ್ಲಿ ಏನನ್ನು ನೋಡ್ತಾ ಇದ್ದಾನೆ, ಆ ಸನ್ನಿವೇಶದಲ್ಲಿ ಇವನ ಮನಸ್ಸಿನಲ್ಲಿ ಆಗುವಂಥ ಬದಲಾವಣೆ. ಈ ಯುದ್ಧಕ್ಕೆ ಈ ಕೊನೆ ದೃಶ್ಯಕ್ಕೆ ಬರುವಾಗ ಸಂಜಯನ ಹತ್ರ ದುರ್ಯೋಧನ ಹೇಳಿದ್ದ, ಭೀಷ್ಮರಿದ್ದರು, ದ್ರೋಣರಿದ್ದರು, ಇವ್ರು ಯಾರು ಪ್ರಾಮಾಣಿಕ ಯುದ್ಧ ಮಾಡಲೇ ಇಲ್ಲ. ಈ ದ್ರೋಣರಿಗೆ, ಬ್ರಾಹ್ಮಣರಿಗೆ ದರ್ಭೆಯನ್ನು ಪ್ರಯೋಗಿಸ್ಲಿಕ್ಕೆ ಗೊತ್ತೇವನ, ಬಾಣ ಪ್ರಯೋಗಿಸ್ಲಿಕ್ಕೆ ಗೊತ್ತಿಲ್ಲ. ಆದ್ದರಿಂದ ದ್ರೋಣರಲ್ಲಿ ವಿದ್ಯೆ ಇದು, ನನಗೆ ಅದು ಪ್ರಯೋಜನಕ್ಕೆ ಬರಲಿಲ್ಲ ಅಂತ ಹೇಳಿದ್ದ. ಈಗ ಅದನ್ನು ರನ್ನ ಎಷ್ಟು ಅದ್ಭುತವಾಗಿ ಹೇಳ್ತಾನೆ ಅಂತಂದರೆ, ಗುರುವಂ ಲಘು ಸಂಧಾನದಲ್ಲಿ ನರನ್ ಈಸೆ. ಗುರು ಎನ್ನುವ ಶಬ್ದಕ್ಕೆ ವ್ಯಾಕರಣ ಬಲ ಅಂತ ನಿಮಗೆ ಗೊತ್ತಿದೆ. ಲಘು ಗುರು ಕಾವ್ಯದಲ್ಲಿ ಪ್ರಸ್ತಾರ ಹಾಕಿ ತೋರಿಸ್ತಾರಲ್ವಾ, ಗುರು ಒಂದು, ಇಲ್ಲೊಂದು ಶಿಕ್ಷಕರು, ದ್ರೋಣರು ಶಿಕ್ಷಕರು. ಗುರುವಂ ಲಘು ಸಂಧಾನದಲ್ಲಿ ನರನಿಸೆ, ಗುರು ಲಘು 2 ಬಂತು. ಹಾಗೆ ಗುರುಲಘು ಮಿಶ್ರಿತವಾದಾಗ, ಕಾವ್ಯದಲ್ಲಿ ಗುರುಲಘು ಮಿಶ್ರಿತವಾದಾಗ ಗುರು ಏನು ಮಾಡಿದ ಅಂತ ಕೇಳಿದರೆ, ತನ್ನ ಛಂದೋವೃತ್ತಿಗೆ ಅನುಸಾರವಾಗಿ ರಚನೆ ಮಾಡ್ಕೊಂಡು ಹೋಗ್ಬಿಟ್ಟ. ಕಾವ್ಯ ರಚನೆ ಅದೇ ತಾನೇ, ಲಘು ಗುರು ಪ್ರಸ್ತಾರ ಹಾಕೋದು, ನಮಗೆ ಬೇಕಾದ ಮಿಶ್ರಣದಲ್ಲಿ ನಾವು ಮುಂದೆ ಹೋಗೋದು. ಅಲ್ಲಿ ಲಘು ಗುರು ನಮಗೆ ಬೇಕಾದ ಇಷ್ಟಕ್ಕೆ ಮುಂದೆ ಸಾಕ್ಕೊಂಡು ಹೋಗಬೇಕು, ಆಗ ಕಾವ್ಯ ರಚನೆ ಆಗುತ್ತೆ, ಇವ್ರಿಗೆ ಬೇಕಾದ ಬಂಧ ಸಿಗುತ್ತೆ. ಹಾಗೆ ಆ ಗುರುವನ್ನು ಅರ್ಜುನ ಲಘು ಅಂದರೆ ಸಾಮಾನ್ಯವಾದ ಬಾಣದಿಂದಲೇ ಪ್ರಯೋಗಿಸಿದ. ಅದರಲ್ಲಿಯೇ ಆ ಗುರು ತನಗೆ ಬೇಕಾದ ಛಂದವೃತ್ತಿಯನ್ನು ಮಾಡ್ಕೊಂಬಿಟ್ಟ, ತನ್ನ ಮನಸ್ಸಿಗೆ ಬೇಕಾದ ನಡ್ಕೊಂಬಿಟ್ಟ. ಅಂದರೆ ಈ ದುರ್ಯೋಧನ ಮನಸ್ಸಿಗೆ ಏನಿತ್ತು, ದ್ರೋಣರು ನನಗೆ ಬೇಕಾದಾಗ ಯುದ್ಧ ಮಾಡಲಿಲ್ಲ, ಅವ್ರಿಗೆ ಬೇಕಾದಾಗ ಮಾಡ್ಕೊಂಡು ಹೋದರು ಅಂತಿತ್ತು. ಅದನ್ನು ರನ್ನ ಈ ಸೂಕ್ಷ್ಮದಲ್ಲಿ ತೋರಿಸ್ತಾನೆ. ಈಗ ಆ ದ್ರೋಣರ ಮುಂದೆ ನಿಂತ್ಕೊಂಡು ಕೌರವ ಹೇಳ್ತಾನೆ, ಅರಿಯಮೆ ಬಿಲ್ಲ ಬಿನ್ನಣಕ್ಕೆ ಗಾಂಡೀವಿಯಂತೂ ಪಿನಾಕಪಾಣಿ. ಎಷ್ಟು ಶಕ್ತಿ ಸಾಮರ್ಥ್ಯ ಇತ್ತು ದ್ರೋಣರಿಗೆ. ದ್ರೋಣರು ಮನಸ್ಸು ಮಾಡಿ ಧನುಸ್ಸನ್ನು ಕೈಯಲ್ಲಿ ಹಿಡಿದು ಯುದ್ಧಕ್ಕೆ ನಿಂತರೆ ಪಿನಾಕಪಾಣಿ ಅಂದರೆ ಪರಮೇಶ್ವರನಿಗೂ ಕೂಡ ದ್ರೋಣರನ್ನು ಗೆಲ್ಲಲಿಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ಅದ್ಭುತವಾದ ಶಕ್ತಿ ಸಾಮರ್ಥ್ಯ ದ್ರೋಣರಿಗಿದ್ದಿದ್ದು. ಇಷ್ಟಿದ್ದರೂ ಕೂಡ ದ್ರೋಣರು ಸೋತ್ಬಿಟ್ರಲ್ಲ. ಹಾಗಾದರೆ ಯಾಕೆ ಸೋತರು? ಈಶ್ವರನೇ ಮುಂದೆ ಬಂದು ನಿಂತರೂ ಕೂಡ ದ್ರೋಣರು ಸೋಲೋದಿಲ್ಲ. ಆದರೂ ದ್ರೋಣರು ಸೋತರು ಯಾಕೆ ಅಂತಂದರೆ, ಈಗಾಗಿದ್ದು ನಿಮ್ಮ ಉಪೇಕ್ಷೆಯಿಂದ. ನೀವು ತಾತ್ಸಾರ ಮಾಡಿದ್ರಿ, ನಿಮಗೆ ಯುದ್ಧ ಮಾಡಬೇಕು ಅಂತ ಅನಿಸ್ಲಿಲ್ಲ, ನೀವು ಬಿಟ್ಕೊಟ್ರಿ ಅವಕಾಶವನ್ನು ವಿರೋಧಿಗೆ ಗೆಲ್ಲಲಿಕ್ಕೆ, ನಿಮ್ಮನ್ನು ಕೊಲ್ಲಲಿಕ್ಕೆ. ಏನು ಮಾಡಲಿ, ನನ್ನ ಹಣೆ ಬರ, ಎನ್ನ ಕರ್ಮವಶದಿಂದ ಆದುದಿದು. ನನಗೆ ಯುದ್ಧವನ್ನು ಗೆಲ್ಲುವಂಥ, ರಾಜ್ಯವನ್ನು ಪಡೆಯುವಂಥ ಅದೃಷ್ಟ ಇಲ್ಲ, ಹಣೆ ಬರ ಇಲ್ಲ. ನನ್ನ ಕರ್ಮವಶದಿಂದ ನನ್ನಿಂದಲಾಗಿ ನಿಮಗೂ ಹೀಗಾಯಿತು. ಅದಲ್ಲದೆ ಹೋದರೆ ಬೇರೆ ಕಾರಣ ಏನಾದರೂ ಉಂಟೆ? ನಿಮ್ಮಲ್ಲಿ ಶಕ್ತಿ ಕಡಿಮೆ, ಸಾಮರ್ಥ್ಯ ಕಡಿಮೆ? ಹಾಗಿಲ್ಲವೇ ಇಲ್ಲ. ಎನ್ನ ಕರ್ಮವಶದಿಂದ ಹೀಗಾಯಿತು, ಅದಲ್ಲದೆ ಬೇರೆ ಕಾರಣ ಏನಾದರೂ ಇದ್ದರೆ ನನಗೆ ಅರ್ಥ ಆಗೋದಿಲ್ಲ. ಕುಂಭ ಸಂಭವ ಅಂತ ಹೇಳಿ ದ್ರೋಣರನ್ನು ನೋಡಿ ಇವನು ಕಣ್ಣೀರು ಸುರಿಸ್ತಾನಂತೆ. ದ್ರೋಣರು ಎಲ್ಲವನ್ನೂ ಕಳೆದುಕೊಂಡು, ಅಂದರೆ ಮನುಷ್ಯ ಸಾಯುವಾಗ ಅವನಲ್ಲಿ ಏನು ಇರೋದಿಲ್ಲ ತಾನೆ, ಏನೆಲ್ಲ ಇದ್ರೂ ಕೂಡ ಎಲ್ಲವನ್ನೂ ಬಿಟ್ಟು ಹೋಗಬೇಕು ಅಥವಾ ಕೊಟ್ಟು ಹೋಗಬೇಕು, 2 ಅವಕಾಶ. ರನ್ನ ತೋರಿಸ್ತಾನೆ ದ್ರೋಣರು ಬಿಟ್ಟು ಹೋಗಿದ್ದಲ್ಲ, ಕೊಟ್ಟು ಹೋಗಿದ್ದು ಅಂತ. ಹೇಗೆ ಅಂತಂದರೆ, ಶರಸಂಧಾನವನ್ನು ಸೈನ್ಯದ ಒಡೆಯಲ್ಲಿ ಇಟ್ಟರು. ಬಾಣ ಪ್ರಯೋಗ ಮಾಡೋದನ್ನು ಎಲ್ಲರ ಬತ್ತಳಿಕೆ ತುಂಬಿಸಿಟ್ಟಿದ್ದಾರೆ. ದ್ರೋಣರ ಬತ್ತಳಿಕೆ ಬರಿದಾಗಿದೆ, ಈಗ ಬಾಣ ಏನಿಲ್ಲ, ಎಲ್ಲ ಇವರ ತಕ್ಕಲ್ಲಿ ಶಿಷ್ಯರೇ ಇರೋದಿಲ್ಲ, ಯುದ್ಧ ಮಾಡ್ತಾ ಇರೋದು. ಇವರಲ್ಲಿರುವ ಶರಸಂಧಾನವೆಲ್ಲ ಯುದ್ಧ ಮಾಡ್ತಾ ಇರೋ ಸೈನಿಕರಲ್ಲಿದೆ. ಆಮೇಲೆ ಬಿಲ್ಬಲ್ಮೆಯಂ ತನ್ನ ಶಿಷ್ಯರ ಮೈಯೋಳು, ಈ ದ್ರೋಣರ ಶಕ್ತಿ ಸಾಮರ್ಥ್ಯ ಎಲ್ಲ ಇವರ ಶಿಷ್ಯರ ಭುಜದಲ್ಲಿ ತುಂಬಿಸಿಟ್ಟಿದ್ದಾರೆ. ಈ ದ್ರೋಣರು ಯುದ್ಧ ಮಾಡೋದಿಲ್ಲ, ಯಾಕೆ ಇವರಲ್ಲಿ ಬತ್ತಳಿಕೆ ಇಲ್ವ ಬಾಣ, ಬೇರೆಯವರ ಬತ್ತಳಿಕೆ ಹೋಗ್ಬಿಟ್ಟಿದೆ. ದ್ರೋಣರಲ್ಲಿರುವ ಶಕ್ತಿ ಶಿಷ್ಯರ ಭುಜದಲ್ಲಿದೆ. ಆಮೇಲೆ ಇವರ ನಿಜ ಕೀರ್ತಿ, ಇವರಲ್ಲಿರುವಂಥ ಕೀರ್ತಿ ಇದೆಯಲ್ಲ, ಅದು ದಿಕ್ಚಕ್ರಗಳಲ್ಲಿ ವ್ಯಾಪಿಸಿಬಿಟ್ಟಿದೆ. ಹಾಗಾಗಿ ದ್ರೋಣರು ಏನು ಸಂಪಾದನೆ ಮಾಡಿದ್ರು ಬದುಕಿ, ಅದೆಲ್ಲವೂ ಕೂಡ ಈಗ ಬರಿದಾಗ್ಬಿಟ್ಟಿದೆ. ಈಗ ಇವರ ಸ್ಥಿತಿ ಏನಾಗಿದೆ ಅಂತಂದರೆ, ದೇಹ ಇಲ್ಲಿದೆ ದ್ರೋಣರದ್ದು, ಆದರೆ ಚಿತ್ತ ಹರಪಾದಾಂಬುಜ ಯುಗ್ಮದೋಳು, ಆ ಪರಮೇಶ್ವರನ ಕಾಲ್ಬುಡದಲ್ಲಿ ಇವ್ರ ಚಿತ್ತ ಹೋಗಿ ಸೇರ್ಕೊಂಡ್ಬಿಟ್ಟಿದೆ. ಹೀಗೆ ಇಲ್ಲಿರುವ ಎಲ್ಲವನ್ನೂ ಕಳೆದುಕೊಂಡು ಬಿಟ್ಟು ಮನಸ್ಸನ್ನು ಆ ಪರಮೇಶ್ವರನ ಪಾದ ಮೂಲದಲ್ಲಿ ಇಟ್ಟು
ಚಾಪ ಆಗಮ ಆಚಾರ್ಯರು ಅಂದರೆ ದ್ರೋಣರಿಗೆ ವೇದವಿದ್ಯೆಯನ್ನು ಅಭ್ಯಾಸ ಮಾಡಿಯೂ ಗೊತ್ತಿತ್ತು, ಮಂತ್ರವೂ ಗೊತ್ತಿತ್ತು, ಯುದ್ಧ ವಿದ್ಯೆಯೂ ಗೊತ್ತಿತ್ತು. ಹೀಗೆ ಚಾಪ ಆಗಮ ಎರಡರಲ್ಲಿಯೂ ಆಚಾರ್ಯರೆನಿಸಿದವರು ಹೋಗ್ಬಿಟ್ರಲ್ಲ, ಅಪ್ಪ ಎಷ್ಟು ಸತ್ವ ಇತ್ತಪ್ಪ ಈ ದ್ರೋಣರಿಗೆ ಅಂತ ಹೇಳಿ ಮತ್ತೊಮ್ಮೆ ಗುರುಗಳಿಗೆ ನಮಸ್ಕರಿಸಿ ಅಲ್ಲಿಂದ ಮುಂದಕ್ಕೆ ಬರ್ತಾನೆ. ಅರೆ ಮುಗಿದಿದ್ದ ಕಣ್ಗಳು ಅಲರ್ದ ಮೊಗಂ, ಅರೆ ಮುಗಿದಿದ್ದ ಕಣ್ಗಳು ಅಲರ್ದ ಮೊಗಂ, ಕಡಿವೋಲ ಕೈயும் ಆ ಸುರತರಮಾಗಿ ಕರ್ಚಿದ ಉಡುಂ, ಬೆರಸನ್ಯಶರ ಪ್ರಹಾರ ಜರ್ಜರಿತ ಶರೀರದಾಗಿ ನವಲೋಹಿತವಾರ್ಧಿಯೊಳ್ ನವಲೋಹಿತವಾರ್ಧಿಯೊಳಲು ಬೀಳ್ದನಂ, ಕುರುಪತಿ ನೋಡಿ ಕಂಡನ್ ನವಲೋಹಿತವಾರ್ಧಿಯೊಳಲು ಬೀಳ್ದನಂ, ಕುರುಪತಿ ನೋಡಿ ಕಂಡನ್ ಅಭಿಮನ್ಯು ಕುಮಾರನನ್, ಅಭಿಮನ್ಯು ಕುಮಾರನನ್, ಕುರುಪತಿ ನೋಡಿ ಕಂಡನ್ ಅಭಿಮನ್ಯು ಕುಮಾರನನ್, ಆದಿವೀರನಂ ವೀರನಂ ಅಭಿಮನ್ಯು ಕುಮಾರನಂ, ಕುರುಪತಿ ನೋಡಿ ಕಂಡನ್. ರನ್ನನ ತಂತ್ರ, ರನ್ನನ ಶಬ್ದಗಳನ್ನು ಓಡಿಸುವಂಥ ಜಾಣ್ಮೆ. ಕುರುಪತಿ ನೋಡಿ ಕಂಡನು ಅಭಿಮನ್ಯು ಕುಮಾರನಂ, ಅಭಿಮನ್ಯುವಿನ ಶವ ಕಾಣಿಸ್ತದಂತೆ ಕೌರವನಿಗೆ. ನಾನು ಹೇಳಿದಾಗೆ ಈ ಭಾಗದಲ್ಲಿ ಮೊದಲು ಯಾರನ್ನು ಅವನು ತೋರಿಸ್ತಾನೆ ಆ ಸ್ಥಿತಿಯನ್ನು ನಾವು ಕಲ್ಪಿಸಿಕೊಳ್ಬೇಕು. ಯುದ್ಧದಲ್ಲಿ ಹೋರಾಡಿ ಸತ್ತಂಥ ಅಭಿಮನ್ಯುವಿನ ಶವ ನಮ್ಮ ಕಣ್ಣು ಮುಂದೆ ಈಗ ಹೇಗೆ ಕಾಣಿಸ್ತಾ ಇದೆ? ಅರೆ ಮುಗಿದಿದ್ದ ಕಣ್ಗಳು ಪೂರ್ತಿ ಮುಚ್ಚಲಿಲ್ಲ. ಯಾರಾದರೂ ಸತ್ರು ಅಂತ ಹೇಳೋದು ನಾವು ಹೇಗೆ ಹೇಳಿ, ಕಣ್ಮುಚ್ಚಿದ್ರು ಅಂತ. ಆದರೆ ಅಭಿಮನ್ಯು ಸತ್ರು ಇನ್ನು ಪೂರ್ಣ ಕಣ್ಣು ಮುಚ್ಚಲೇ ಇಲ್ಲ, ಅಷ್ಟು ಜೀವನೋತ್ಸಾಹ ಜೀವಂತಿಕೆ ಅವನಲ್ಲಿತ್ತು. ಅದರ ಜೊತೆಗೆ ಮುಖ ಅರಳಿಕೊಂಡಿತ್ತು, ಅಲ್ಲಿ ವೇದನೆ ಇಲ್ಲ, ಸಂಕಟ ಇಲ್ಲ, ನಾನು ಸಾಯ್ತಾ ಇದ್ದೇನೆ ಅನ್ನುವ ನೋವಿಲ್ಲ, ಮುಖ ಅರಳಿಕೊಂಡೇ ಇತ್ತು. ಅದ್ರ ಜೊತೆಗೆ ಕಡಿವಾದ ಕೈಯುಂ, ನಿಮಗೆಲ್ಲ ಕಥೆ ಗೊತ್ತಿದೆ ತಾನೇ, ಅಭಿಮನ್ಯುವಿನ ತೋಳುಗಳನ್ನು ಹಿಂದಿನಿಂದ ಬಂದು ಕತ್ತರಿಸಿರ್ತಾರೆ. ಆ ಮೊಂಡಾದ ಕೈಯಲ್ಲೇ ಒಂದು ಸ್ವಲ್ಪ ಯುದ್ಧ ಮಾಡ್ತಾನೆ. ಎಷ್ಟು ನಿಖರತೆ ಇರಬೇಕು ಒಬ್ಬ ಕವಿಗೆ, ಒಬ್ಬ ಶಿಲ್ಪಿಗೆ ಅಂತ ಹೇಳಿದರೆ, ಒಂದು ಶಿಲ್ಪದ ಕೆತ್ತನೆ ಮಾಡಬೇಕಾದ್ರೆ ಸ್ವಲ್ಪ ಅಸಂಬದ್ಧ ಅದರಲ್ಲಿ ಇರಬಾರ್ದು. ರನ್ನ ಒಂದು ಶಬ್ದದಲ್ಲಿ ಅದನ್ನು ತೋರಿಸ್ಬಿಟ್ಟ, ಆ ಕಥೆ ಬಂದ್ಬಿಡ್ತು ನಮ್ಮ ಕಣ್ಣೆದುರಿಗೆ. ಅಭಿಮನ್ಯು ಯುದ್ಧ ಮಾಡ್ತಾ ಇದ್ದಾಗ ಕೊನೆ ಹೊತ್ತಿನಲ್ಲಿ ಹಿಂದಿನ ಬಂದು ಅವನು ತೋಳನ್ನು ಕತ್ತರಿಸಿದ್ರು ಅಂತ. ಕಡಿವಾದ ಕೈಗಳು, ಕತ್ತರಿಸಲ್ಪಟ್ಟಂಥ ಕೈಗಳು ಅಲ್ಲಿದ್ದವು. ಆಮೇಲೆ ಆಸುರತರಮಾಗೆ ಖರ್ಚಿದ್ದ ಅವಡು, ಆ ಸಂಕಟವನ್ನು ನೋವನ್ನು ಅವಡುಗಚ್ಚಿ ಸಹಿಸೋದು ಅಂತಾರಲ್ಲ, ಸರ್ವಶಕ್ತಿಯನ್ನು ಬಳಸಿಕೊಂಡು ಹಾಗೆ ಅವಡುಗಚ್ಚಿ ಇದ್ದಂತೆ ಸಿಟ್ಟು. ಒಂದು ಅವಕಾಶ ನನಗೆ ಸಿಕ್ಕ ನಾನು ಈಗಲೂ ಏನೋ ಮಾಡ್ತೀನಿ ಒಂದು ಸಿಟ್ಟು, ಆಕ್ರೋಶ, ಸಾಯುವ ಸ್ಥಿತಿಯಲ್ಲೂ ಅಭಿಮನ್ಯುವಿನಲ್ಲಿ ಆ ಕೆಚ್ಚಿತ್ತು. ಅದರ ಜೊತೆಗೆ ಅನ್ಯ ಶರಪ್ರಹಾರ ಜರ್ಜರಿತ ಶರೀರನಾಗಿ ಷಡ್ರಥಿಕರು 6 ಮಂದಿ ಮಹಾರಥಿಗಳು ಅಭಿಮನ್ಯುವಿನ ಮೇಲೆ ಬಾಣಪ್ರಯೋಗ ಮಾಡಿದ್ರಲ್ಲ, ಹಾಗೆ ದೇಹ ಎಲ್ಲವೂ ಬಾಣಗಳಿಂದ ಚುಚ್ಚಲ್ಪಟ್ಟು ನವಲೋಹಿತ ವಾರ್ಧಿಗಳು ರಕ್ತದ ಮುಡುವಿನಲ್ಲಿ, ರಕ್ತದ ಪ್ರವಾಹದಲ್ಲಿ ಆ ಅಭಿಮನ್ಯುವಿನ ಶವ ಬಿದ್ದಿತ್ತಂತೆ. ಅದನ್ನು ಕೌರವ ನೋಡಿದ. ಇಲ್ಲಿ ಬಳಸಿದ ಒಂದೊಂದು ಶಬ್ದವೂ ಅಭಿಮನ್ಯುವಿನ ಸ್ವರೂಪವನ್ನು ಹೇಳುತ್ತೆ, ಅವನ ಸಾಮರ್ಥ್ಯವನ್ನು ಹೇಳುತ್ತೆ. ಆಜಿವೀರನಂ, ಸಂಗ್ರಾಮದ ಮಹಾಶೂರನನ್ನು ಕೌರವ ನೋಡಿದ. ಇಷ್ಟನ್ನು ನೋಡಿ ಮೇಲೆ ಅವನು ಸುಮ್ಮನೆ ಇರ್ತಾನೆಯೇ? ಗುರು ಪಂಡಿತ ಚಕ್ರವ್ಯೂಹ ರಚನೆ ಪೆರಕ್ಕರಿಗು
ಪೊಗಲಿಗಂ ಪೊಕ್ಕು ರಣಾಜಿರದೊಳ್ ಅರಿದು ಪರನಿಕ್ಕಿದ ರಣಾಜಿರದೊಳ್ ಅರಿದು ಪರನಿಕ್ಕಿದ ನರಸುತ ನಿನ್ನೊರೆಗೆ ದೊರೆಗೆ ಗಂಡರು ಒಳರೆ ನರಸುತ ನಿನ್ನೊರೆಗೆ ದೊರೆಗೆ ಗಂಡರು ಒಳರೆ. ಅಭಿಮನ್ಯುವಿನ ಆ ಕೊನೆಯ ದೃಶ್ಯವನ್ನು ಮತ್ತೊಮ್ಮೆ ಕೌರವ ನೆನಪಿಸಿಕೊಳ್ತಾ ಇದ್ದಾನಂತೆ. ಗುರುಪಣ್ಣಿದ ಚಕ್ರವ್ಯೂಹ ರಚನೆ. ಅಭಿಮನ್ಯು ಏನು ಮಾಡ್ದ? ಅರ್ಜುನನನ್ನು ದೂರ ಕಳಿಸಿ ದ್ರೋಣರು ರಚಿಸಿದಂಥ ಚಕ್ರವ್ಯೂಹವನ್ನು ಪ್ರವೇಶ ಮಾಡಿದ. ಒಬ್ಬ ಅರ್ಜುನನನ್ನು ಬಿಟ್ಟರೆ ಇನ್ಯಾರಿಗೂ ಚಕ್ರವ್ಯೂಹದ ಒಳಗೆ ಹೋಗಿ ಹೊರಗೆ ಬರಲಿಕ್ಕೆ ಗೊತ್ತಿರಲಿಲ್ಲ. ಆದರೆ ಅಭಿಮನ್ಯುವಿಗೆ ಆ ಚಕ್ರವ್ಯೂಹ ರಚನೆ ಗೊತ್ತಿತ್ತು, ಒಳಗೆ ಹೋಗ್ಲಿಕ್ಕೆ ಗೊತ್ತಿತ್ತು. ಆ ಗುರುಪಣ್ಣಿದ ಚಕ್ರವ್ಯೂಹ ರಚನೆ ಪೆರರ್ಗರಿದು ಇನ್ಯಾರಿಗೂ ಗೊತ್ತಿಲ್ಲ. ಅಂತಹ ಅಭೇದ್ಯವಾದಂಥ ಚಕ್ರವ್ಯೂಹವನ್ನು ನೀನು ಒಳ ಪ್ರವೇಶ ಮಾಡಿದೆ. ಎಷ್ಟು ಸಾಮರ್ಥ್ಯದಿಂದ ನೀನು ಹೋರಾಡಿದೆಯಪ್ಪ. ನಿನ್ನ ಸಾಮರ್ಥ್ಯಕ್ಕೆ ಪ್ರಪಂಚದ ಬೇರೆ ಪರಾಕ್ರಮಿಗಳು ಸಮಾನರೇ. ನಿನಗೆ ಸಮಾನರಾದಂಥ ಪರಾಕ್ರಮಿಗಳು ಇನ್ಯಾರಿದ್ದಾರೆ ಹೇಳು? ಇಷ್ಟನ್ನು ಹೇಳಿದಂಥ ಅವನು ಹೇಳ್ತಾನೆ, ನಿನ್ನನ್ನು ಹೆತ್ತಂಥ ತಾಯಿ ಇದ್ದಾಳಲ್ಲ, ಪಲರಿದ್ದು ಕಾದಿದ ಪಲರಿದ್ದು ಕಾದಿದ ಮೈಗಳಿಗಳೇ ನಿನ್ನೊಂದೆ ಮೈಯೊಳ ತವೆ ಕೊಂದೈ ಪಲರಂ ಕೊಂದೈ ಪಲರಂ ನಿನ್ನಂ ಪೆತ್ತಳ್ ಮೊಲವೆತ್ತಳೆ ನಿನ್ನಂ ಪೆತ್ತಳ್ ಮೊಲವೆತ್ತಳೆ ವೀರ ಜನನಿ ವೆಸರಂ ಪೆತ್ತಳ್ ನಿನ್ನಂ ಪೆತ್ತಳ್ ಮೊಲವೆತ್ತಳೆ ವೀರ ಜನನಿ ವೆಸರಂ ಪೆತ್ತಳ್. ಅಭಿಮನ್ಯುವಿಗೆ 16 ವರ್ಷ ಅಷ್ಟೆ. ಎಷ್ಟೋ ವರ್ಷಗಳಷ್ಟು ವಯಸ್ಸಾದವರು ಯುದ್ಧದಲ್ಲಿ ಹೋರಾಡ್ತಾ ಇದ್ದರು. ಅಂಥವನ್ನು ಎದುರಿಸಿ ಅಭಿಮನ್ಯು ಸೋಲಿಸ್ಬಿಟ್ನಲ್ಲ. ಬೇರೆ ಯಾರಿಗೂ ಅರ್ಥ ಆಗದೇ ಇರುವಂಥ ಚಕ್ರವ್ಯೂಹವನ್ನು ಪ್ರವೇಶಿಸುವ ಬಗೆಯನ್ನು ಅರಿತು ಪ್ರದರ್ಶನ ಮಾಡಿದ್ನಲ್ಲ. ಅದಕ್ಕಾಗಿ ಕೌರವ ಹೇಳ್ತಾನೆ, ನಿನ್ನನ್ನು ಹೆತ್ತ ತಂದೆ ತಾಯಿಗಳಿಗೆ ಬದುಕು ಸಾರ್ಥಕ ಆಯಿತು. ಹೋಗು. ಒಬ್ಬ ವ್ಯಕ್ತಿ ಏನೇ ಮಾಡಿದರೂ ಅವನಿಗೆ ಹೆಸರು ಕೀರ್ತಿ ಬರೋದಲ್ಲ, ಅವನ ತಂದೆ ತಾಯಿಗಳಿಗೆ ಮೊದಲು ಇಂಥವ್ರ ಮಗ ಹೇಳುವಂಥ ಧನ್ಯತೆ ಬರಬೇಕು ತಾನೆ, ಸಾರ್ಥಕತೆ ಬರಬೇಕು ತಾನೆ. ಅದು ಜೀವನ ಧರ್ಮ. ಕಾವ್ಯ ಅಂತ ಹೇಳಿದ್ರೆ ಕೇವಲ ಕಥೆ ಹೇಳೋದಲ್ಲ, ಆ ಕಾವ್ಯದ ನಡುವೆ ಜೀವನ ಧರ್ಮ ಬರಬೇಕು. ನಾವು ಏನೇ ಮಾಡಿದರೂ ಮೊಟ್ಟ ಮೊದಲು ನಮ್ಮ ತಂದೆ ತಾಯಿಗಳಿಗೆ ಹೆಮ್ಮೆ ಆಗಬೇಕು. ನಮ್ಮ ಮಗ ಹೀಗೆ ಮಾಡ್ದ ಹೇಳುವಂತಹ ಒಂದು ಸಂತೋಷವನ್ನು ತಂದೆ ತಾಯಿಗಳಿಗೆ ಉಂಟು ಮಾಡಬೇಕು. ಅದು ಒಬ್ಬ ವ್ಯಕ್ತಿಯ ಮೊದಲನೇ ಕರ್ತವ್ಯ. ಅಭಿಮನ್ಯು ಈ ರೀತಿಯಾಗಿ ಹೋರಾಡಿ ಎಲ್ಲರಿನ ಪ್ರಶಂಸೆ ಪಡೆದರೆ ಅವರ ತಂದೆ ತಾಯಿಗಳಿಗೆ ಕೀರ್ತಿ ಬರದೇ ಇರ್ತದೇನೋ. ಅದಕ್ಕಾಗಿ ಕೌರವನ ಬಾಯಿಂದ ರನ್ನ ಈಗ ಹೇಳಿಸ್ತಾ ಇದ್ದಾನೆ, ಫಲರಿರ್ದು ಕಾದಿದವರು ಎಷ್ಟು ಮಂದಿ ಯುದ್ಧ ಮಾಡಿದರು ನಿನ್ನಲ್ಲಿ, ನೀನು ಏಕಾಂಗಿಯಾಗಿ ಯುದ್ಧ ಮಾಡಿದೆ. ಏಕಾಂಗಿಯಾಗಿ ಹೋರಾಡಿ ಇಂತಿಷ್ಟು ಮಂದಿಯನ್ನು ಸೋಲಿಸಿಬಿಟ್ಟಿಯಲ್ಲಪ್ಪ. ನಿನ್ನ ತಾಯಿಯ ಬಸಿರು ಸಾರ್ಥಕ ಆಯಿತು. ನಿನ್ನನ್ನು ಹೆತ್ತಳಲ್ಲ ಅವಳು, ನಿನ್ನ ತಾಯಿ ಸುಭದ್ರೆ ಕೇವಲ ನಿನ್ನನ್ನು ಹೆತ್ತಿದ್ದಲ್ಲ, ವೀರಜನನಿ ಎನ್ನುವ ಹೆಸರನ್ನು ಹೆತ್ತಳು ಅಂತ. ಎಷ್ಟು ಅದ್ಭುತವಾದಂಥ ಕಲ್ಪನೆ ಅದು. ಹಾಗೆ ಅಭಿಮನ್ಯುವನ್ನು ಹೊಗಳ್ತಾ ಹೇಳ್ತಾನೆ, ನಿನ್ನ ಬಲ ಪರಾಕ್ರಮಗಳಿಗೆ ಯಾರನ್ನೂ ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ. ನನಗೆ ನಾಚಿಕೆ ಆಗ್ತದೆ, ನಿನ್ನಲ್ಲಿರುವಷ್ಟು ಶಕ್ತಿ ಸಾಮರ್ಥ್ಯ ನನ್ನಲ್ಲಿ ಇಲ್ಲವಲ್ಲ. ಅದಕ್ಕಾಗಿ ಆ ಅಭಿಮನ್ಯುವಿನ ಮುಂದೆ ಕೌರವ ಕೈ ಮುಗಿದು ಕೇಳ್ತಾನೆ, ನಿನ್ನ ನಿಜ ಸಾಹಸದಲ್ಲಿ ಒಂದಂಶ ನನಗೆ ಬರಲಿ ಸಾಕು. ನಿನಗೆ ಸಿಕ್ಕಂಥ ವೀರಮರಣ ನನಗೆ ಸಿಗಲಿ, ಮರಣದಲ್ಲಿ ನಿನಗೆ ಸಿಕ್ಕಂಥ ಕೀರ್ತಿ ನನಗೆ ಸಿಗಲಿ, ಅಷ್ಟು ಸಿಕ್ಕಿದ್ರೆ ನಾನು ಧನ್ಯ ಅಂತ ಹೇಳ್ತಾನೆ. ಅಭಿಮನ್ಯುವಿನ ಪ್ರಾಯ ಏನು, ಕೌರವನ ಪ್ರಾಯ ಏನು, ಅಭಿಮನ್ಯುವಿನ ಸ್ಥಾನ ಏನು, ಕೌರವನ ಸ್ಥಾನ ಏನು, ಇಷ್ಟಿದ್ದರೂ ಕೂಡ ಗುಣಕ್ಕೆ ಮತ್ಸರ ಇಲ್ಲ. ಗುಣ ಶತ್ರುವಿನಲ್ಲಿ ಇದ್ದರೂ ಕೂಡ ಅದನ್ನು ಹೊಗಳಬೇಕು, ಮೆಚ್ಚಬೇಕು. ಅದು ಜೀವನ ಧರ್ಮ, ಅದು ರನ್ನನ ಕಾವ್ಯ ಧರ್ಮ. ಅದಕ್ಕಾಗಿ ಅಭಿಮನ್ಯುವನ್ನು ಇನ್ನಿಲ್ಲದಂತೆ ಕೌರವನ ಬಾಯಿನ ರನ್ನ ಹೊಗಳಿಸಿಬಿಡ್ತಾನೆ. ಅಷ್ಟನ್ನು ಹೇಳಿ ಅಭಿಮನ್ಯುವಿಗೆ ಮತ್ತೊಮ್ಮೆ ನಮಸ್ಕರಿಸಿ ಮುಂದಕ್ಕೆ ಬರ್ತಾ ಇರುವಾಗ
ಅವನ ಮಗನ ಹೆಣ ಕಾಣಿಸುತ್ತೆ. ಗಳಿತ ಶರಮಾಯ್ತು ಹಸ್ತಂ ಗಳಿತ ರಣೋತ್ಸಾಹಮಾಯ್ತು ಹೃದಯಂ ನಯನಂ ಗಳಿತಾಶ್ರುವಾಯ್ತು ಕೌರವ ಕುಲತಿಲಗಂಗೆ ಆ ಕುಮಾರನಂ ಕಾಣಲೊಡಂ ಕೌರವ ಕುಲತಿಲಗಂಗೆ ನಯನಂ ಗಳಿತಾಶ್ರುವಾಯ್ತು ಆ ಕುಮಾರನಂ ಕಾಣಲೊಡಂ. ಮಗನ ಹೆಣವನ್ನು ನೋಡ್ತಾ ಇದ್ದ ಹಾಗೆ ಒಂದು ಕ್ಷಣ ದುರ್ಯೋಧನ ಕುಸಿದು ಹೋಗ್ತಾನೆ. ಪ್ರಪಂಚದಲ್ಲಿ ಯಾವ ಮನುಷ್ಯನಿಗೂ ಕೂಡ ಅವನ ಮಗನ ಹೆಣವನ್ನು ನೋಡಲಿಕ್ಕೆ ಧೈರ್ಯ ಸಾಕಾಗೋದಿಲ್ಲ, ಮನಸ್ಸು ನಿಲ್ಲೋದಿಲ್ಲ. ಗದೆಯನ್ನು ಹೆಗಲ ಮೇಲೆ ಹೇರಿಕೊಂಡು ಸಂಜಯನ ಜೊತೆಯಲ್ಲಿ ಬರ್ತಾ ಇರುವಂಥ ದುರ್ಯೋಧನನಿಗೆ ಮಗನ ಹೆಣವನ್ನು ನೋಡ್ತಿದ್ದಾಗೆ ಅವನ ಕೈಯಲ್ಲಿರುವ ಆಯುಧ ಜಾರಿ ಕೆಳಗೆ ಬಿದ್ದು ಬಿಡುತ್ತೆ. ಗಳಿತ ಶರಮ ಆಯಿತು. ನಮ್ಮಲ್ಲಿ ಈ ಮಲೆನಾಡಿನ ಒಂದು ಶಬ್ದ ಇದೆ, ಗಳಿತು ಹೋಗೋದು ಅಂತ. ಅಂದರೆ ಪಕ್ವವಾಗಿ ಕೆಳಗೆ ಬೀಳೋದು ಅಂತ, ಪಕ್ವವಾಗಿದೆ ಅಂತ. ಅದನ್ನು ಬೀಳಿಸ್ಬೇಕು ಅಂತಿಲ್ಲ, ತಾನಾಗಿ ಬಿದ್ದು ಬಿಡುತ್ತೆ. ಗಳಿತ ಶರಮ ಆಯಿತು ಅಂದರೆ ಅವನ ಕೈಲಿರುವ ಆಯುಧ ಅವನಿಗೆ ಗೊತ್ತಿಲ್ಲ, ಕೆಳಗೆ ಬಿದ್ದು ಬಿಡ್ತು. ಗಳಿತ ಶರಮ ಆಯಿತು, ಅವನು ಬೇಕು ಅಂತ ಕೆಳಬಿದ್ದಲ್ಲ, ಬಿದ್ದೋಯ್ತು. ಆಮೇಲೆ ಗಳಿತ ರಣೋತ್ಸಾಹವಾಯಿತು. ಅವನಲ್ಲಿ ತನ್ನಗೆ ಇಂಥ ಪರಾಭವವನ್ನು ತಂದುಕೊಟ್ಟಂಥ ಭೀಮಾರ್ಜುನರನ್ನು ಸೋಲಿಸ್ತೀನಿ ಕೊಲ್ತೇನೆ ಅಂತ ಬಂದಿದ್ದಲ್ಲ, ಅವನಲ್ಲಿ ಉತ್ಸಾಹ ಎಲ್ಲ ಇಳಿದು ಹೋಗ್ಬಿಡ್ತು. ಯಾಕೆ ದುಃಖ, ಮಗನನ್ನು ಕಳ್ಕೊಂಡಂಥ ದುಃಖ ಅದು. ಗಳಿತಾಶ್ರುವಾಯಿತು ನಯನಂ, ಅವನ ಕಣ್ಣುಗಳಿಂದ ಅವನು ಕೆಡ ಇದ್ದಲ್ಲ, ಕಣ್ಣೀರು ಕೆಳಗೆ ಬೀಳ್ತಾ ಇದೆಯಂತೆ. ಯಾಕೆಂದರೆ ತನ್ನ ಮಗನ ಹೆಣವನ್ನು ಅವನು ನೋಡ್ತಾ ಇದ್ದಾನೆ. ಆ ಸ್ಥಿತಿಯನ್ನು ರನ್ನ ಹೇಳ್ತಾನೆ. ಜನಕಂಗೆ ಜಲಾಂಜಲಿಯಂ ತನೋಭವಂ ಕುಡುದುತಿತಂ ತನೋಭವಂ ಜನಕಂಗೆ ಜಲಾಂಜಲಿಯಂ ಕೊಡುವುದುಚಿತಂ ಅದು ಗೆಟ್ಟೀಗಳ ನಿನಗ ಕೊಡುವಂತಾದುದೇ ಅದು ಗೆಟ್ಟೀಗಳ ನಿನಗ ಕೊಡುವಂತಾದುದೇ ತನೂಜ ನೀ ಕ್ರಮ ವಿಪರ್ಯಯಂ ಮಾಡುವುದೇ ತನೂಜ ನೀ ಕ್ರಮ ವಿಪರ್ಯಯಂ ಮಾಡುವುದೇ ತನೂಜ. ಎಂತಹ ಒಂದು ಸಂದರ್ಭದಲ್ಲಿ ಕೌರವ ತನ್ನ ಮಗನ ಹೆಣವನ್ನು ನೋಡ್ತಾ ಇದ್ದಾನೆ ಅಂತಂದರೆ, ಇವನ ಬದುಕಿನ ಕೊನೆಯ ಕ್ಷಣ ಒಂದು ಅವಕಾಶ ಇದೆ. ಈ ಸ್ಥಿತಿಯಲ್ಲಿ ಇದ್ದಷ್ಟು ಧೈರ್ಯವನ್ನು ಒಗ್ಗೂಡಿಸಿಕೊಂಡು ಅವನು ಭೀಮನೆದುರು ಹೋಗಬೇಕು. ಎಲ್ಲಿದೆ ಧೈರ್ಯ? ಮಗನ ಹೆಣವನ್ನು ನೋಡ್ಕೊಂಡು ಕೌರವ ಹೇಳ್ತಾನೆ, ಜನಕಂಗೆ ತಿಲಾಂಜಲಿಯನ್ನು ತನೂಭವ ಕೊಡುವುದು ಉಚಿತ. ಪ್ರಪಂಚದಲ್ಲಿ ತಂದೆ ತಾಯಿಗಳು ಸಾಯ್ತಾರೆ, ಮಕ್ಕಳು ಆ ತಂದೆ ತಾಯಿಗಳಿಗೆ ಅಂತ್ಯ ಸಂಸ್ಕಾರ ಮಾಡ್ತಾರೆ. ನೀನು ನನ್ನ ಹೆಣವನ್ನು ಸುಡಬೇಕಾಗಿತ್ತು, ನನಗೆ ನೀನು ತರ್ಪಣ ಕೊಡಬೇಕಾಗಿತ್ತು ಮಗನೇ. ಆದರೆ ನನಗಿಂತ ಮೊದಲು ನೀನು ಸತ್ತು ಬಿಟ್ಟಿಯಲ್ಲ, ನಿನಗೆ ನಾನು ತರ್ಪಣವನ್ನು ಕೊಡುವಂಥ ಕಾಲ ಬಂದು ಹೋಯ್ತಲ್ಲಪ್ಪ. ಇಂತಹ ಕ್ರಮ ವಿಪರ್ಯವ ಮಾಡುವುದೇ, ನೀನು ವಿಪರ್ಯಾಸವನ್ನು ಮಾಡಿಬಿಟ್ಟೆಪ್ಪ. ನನ್ನ ಕಣ್ಮುಂದೆ ನೀನು ಸತ್ತೋದೆ. ಏನು ಅವನೇನು ಬೇಕು ಅಂತ ಸತ್ತೋಗಿದ್ದಲ್ಲ, ಆದರೆ ಸನ್ನಿವೇಶ ವಿಧಿಯಾಗಿ ಬಂದ್ಬಿಟ್ಟಿದೆ. ಇವನಿಗೇನು ಗೊತ್ತಿಲ್ಲ ಅಂತಲ್ಲ, ಆದರೆ ದುಃಖ ಇದೆಯಲ್ಲ ಅದು ಎಲ್ಲವನ್ನೂ ಮರೆಸಿಬಿಡುತ್ತೆ. ಇವನ ಮನಸ್ಸಿನ ಭಾವನೆಯನ್ನು ಹೊರಗೆ ಹಾಕುತ್ತೆ. ನೀನು ನನಗೆ ಅಂತ್ಯ ಸಂಸ್ಕಾರವನ್ನು ಮಾಡಿ ತರ್ಪಣವನ್ನು ಕೊಡಬೇಕಾಗಿತ್ತು, ಆದರೆ ಕ್ರಮ ತಪ್ಪೋಗ್ಬಿಡ್ತು. ನನ್ನ ಕಣ್ಮುಂದೆ ನೀನು ಸತ್ತೋದೆ, ನಿನಗೆ ನಾನು ತರ್ಪಣವನ್ನು ಕೊಡುವಂಥ ಕಾಲ ಬಂದ್ಬಿಡ್ತಲ್ಲಪ್ಪ ಅಂತ ಹೇಳಿ ಮಗನ ಮುಂದೆ ಗೋಳೋ ಅಂತ ಅಳುತ್ತಾನೆ. ಸಂಜಯನ ಹತ್ರ ಹೇಳ್ತಾನೆ, ನೋಡು ನನ್ನವರೆಲ್ಲರೂ ಸತ್ತು ಹೋಗ್ಬಿಟ್ರು, ನನ್ನ ಕಾರಣಕ್ಕಾಗಿ ಇವರೆಲ್ಲ ಸತ್ತೋದ್ರು ಅಂತ ಹೇಳುವಾಗ ಸಂಜಯ್ ಹೇಳ್ತಾನೆ, ನಯಮಂ ಪೇಳ್ವಡೆ ಸಂಧಿ ಮಾಡು ಹಿರಿಯದಿರು. ನಿನಗೆ ಈಗಲೂ ನಾನು ಬುದ್ಧಿವಾದ ಹೇಳ್ತೀನಿ, ಒಳ್ಳೆಯ ದಾರಿ ಒಳ್ಳೆಯ ಮಾತು ಅಂತಂದರೆ ಈಗಲೂ ನೀನು ಸಂಧಾನವನ್ನು ಮಾಡಿಬಿಟ್ಟು ಯುದ್ಧ ಮಾಡಲಿಕ್ಕೆ ಹೋಗಬೇಡ. ಹೋದರೆ ಏನಾಗ್ತದೆ ಅಂತ ಕೇಳಿದರೆ, ಅವರೆಲ್ಲ ಸತ್ತ ಹಾಗೆ ನಿನ್ನಂ ಹಿಡಿಂಬಾಂತಕಂ ಲಯಕಾಲಾಂತಕಂ ಕೊಲ್ಲದಿರನು.
ನಿನ್ನನ್ನೂ ಕೊಲ್ತಾನೆ, ಅವನು ಬಿಡೋದಿಲ್ಲ ಅಂತ ಹೇಳ್ತಾ ಇರುವಾಗಲೇ ಇನ್ನೊಂದು ಸ್ವಲ್ಪ ದೂರ ಸಂಜಯ ಹಾಗೂ ಕೌರವರು ಮುಂದೆ ಬಂದರು. ಆ ಸ್ಥಳವನ್ನೆಲ್ಲ ತೋರಿಸಿ ಸಂಜಯ ಹೇಳ್ದ, ನೋಡು ಇಲ್ಲಿಯೇ ಭೀಮ ತನ್ನ ಸಾಹಸವನ್ನು ಮೆರೆದಿದ್ದು, ಇದು ಭೀಮದೇವ ಕಾಳಿಂಗನ ಗಜಘಟಯಂ ಕೊಂದತಾಣಂ ತೋರಿಸ್ತಾನೆ. ಯಾಕೆಂದರೆ ಅರ್ಜುನ ಸಾಹಸ ಮೆರೆದಿದ್ದು ಅಂತ ತೋರಿಸ್ಲಿಕ್ಕೆ ಹೋಗೋದಿಲ್ಲ. ಕೌರವನಿಗೆ ತಾಗಬೇಕು ಅಂತಾದರೆ ಭೀಮ ಎಲ್ಲಿ ಸಾಹಸವನ್ನು ಮೆರೆದ ಅದನ್ನು ಹೇಳಿ ಚುಚ್ಚಬೇಕು. ಅದನ್ನು ಹೇಳಿ ಚುಚ್ಚುತ್ತಾ ಇದ್ದಾನೆ. ಇದು ಭೀಮ ತನ್ನ ಸಾಹಸವನ್ನು ಮೆರೆದಂತಹ ಸ್ಥಳ, ಇಲ್ಲಿಯೇ ನಿನ್ನ ತಮ್ಮನಾದಂಥ ದುಶ್ಯಾಸನನ್ನು ಭೀಮ ಕೊಂದಂತಹ ಸ್ಥಳ ಅಂತ ಹೇಳುವಾಗ ಕೌರವನ ಕಣ್ಮುಂದೆ ದುಶ್ಯಾಸನ ಸತ್ತಂಥ ದೃಶ್ಯ ಕಾಣಿಸ್ತಾ ಇದೆ. ನಿಜ ಜೀವಂ ಪರಲೋಕದೊಳ್ ನಿಜ ಮಹಾಮಾಂಸಂ ಪಿಶಾಚಾಸ್ಯದೊಳ್ ನಿಜ ರಕ್ತಂ ರಿಪುಕುಕ್ಷಿಯೊಳ್ ನಿಜ ಶಿರಂ ನತ್ತಂಚರಿ ಹಸ್ತದೊಳ್ ನಿಜ ಕಾಯಂ ಕುರು ಭೂಮಿಯೊಳ್ ನೆಲಸೆ ದುರ್ಯೋಧನ ಹಾಗೂ ದುಶ್ಯಾಸನ ಇವರಿಬ್ಬರು ಎರಡು ದೇಹ ಒಂದೇ ಜೀವದೋಪಾದಿಯಲ್ಲಿ ಬದುಕಿದವರು. ಈಗ ದುರ್ಯೋಧನ ಕಣ್ಣು ಮುಂದೆ ದುಶ್ಯಾಸನನ ಶವ ಇದೆ. ಅದನ್ನು ನೋಡಿ ಕೌರವ ಹೇಳ್ತಾನೆ, ದುಶ್ಯಾಸನ ಭೀಮ ಭೀಮ ಗದೆಯಿಂ ಪಂಚತ್ವಂ ಪೊರ್ದಿದೈ. ಭೀಮನ ಗದೆಯಿಂದ, ಆ ಗದೆಯನ್ನು ಸಾಮಾನ್ಯವಾದ ಅದು ಭೀಮ ಗದೆ. ಭೀಮ ಹೇಳುವ ಶಬ್ದಕ್ಕೆ ಯಾವತ್ತೂ ಎರಡು ಅರ್ಥ ಇದೆ. ಒಂದು ಇವನ ಹೆಸರು ನಾಮಪದ, ಇನ್ನೊಂದು ಭೀಕರವಾಗಿದ್ದು ಅಂತ ಅರ್ಥ. ಹಾಗೆ ಭೀಮ ಭೀಮ ಗದೆಯಿಂ, ಆ ಭೀಮ ಪ್ರಯೋಗಿಸಿದ ಆ ಬೃಹತ್ತಾದಂಥ ಗದೆಯಿಂದ ನೀನು ಪಂಚತ್ವಮಂ ಕೊಯ್ದಿದೈ, ಪಂಚಭೂತಗಳಿಂದ ಈ ಶರೀರ ನಿರ್ಮಾಣ ಆಗಿದ್ದು ಅಂತ ಹೇಳ್ತಾರೆ. ಯಾರಾದರೂ ಸತ್ತರೆ ಪಂಚಭೂತಗಳಲ್ಲಿ ಲೀನವಾದರು ಅಂತ ಹೇಳ್ತಾರೆ. ಪಂಚತ್ವವನ್ನು ಹೊಂದುವುದು ಅಂತ ಅರ್ಥ. ಅದನ್ನು ರನ್ನ ಬೇರೊಂದು ರೀತಿಯಲ್ಲಿ ಪಂಚವನ್ನು ತೋರಿಸಿಬಿಡ್ತಾನೆ ನಮ್ಮ ಕಣ್ಮುಂದೆ. ಆ ದುಶ್ಯಾಸನ ಶವವನ್ನು ನೋಡಿ ರನ್ನ ಹೇಳ್ತಾನೆ, ನಿಜ ಜೀವಂ ಪರಲೋಕದಳು. ಹೇಳ್ದ ಜೀವ ಎಲ್ಲಿದೆ? ಜೀವ ಹೋಗಿದ್ದಕ್ಕೆ ಹೆಣ ಅಂತ ಹೇಳೋದಲ್ವಾ? ಜೀವ ಪರಲೋಕಕ್ಕೆ ಹೋಗಿಬಿಟ್ಟಿದೆ. ಆ ದೇಹದಲ್ಲಿ ಮಾಂಸ ಇದೆಯೋ ಅಂತ ಕೇಳಿದ್ರೆ ಮಾಂಸವೂ ಇಲ್ಲ. ಯಾಕೆಂದರೆ ಆ ದೇಹದಲ್ಲಿರುವ ಮಾಂಸವಂದರೆ ಪಿಶಾಚಿಗಳು ತಿಂತಾ ಇದ್ದಾವೆ. ಜೀವ ಪರಲೋಕಕ್ಕೆ ಹೋಯಿತು, ಮಾಂಸ ಪಿಶಾಚಿಗಳಲ್ಲಿ ಹೋಯಿತು. ಆ ದೇಹದಲ್ಲಿರುವಂಥ ರಕ್ತ ಎಲ್ಲಿದೆ? ದುಶ್ಯಾಸನನ ದೇಹದಲ್ಲಿರುವಂಥ ರಕ್ತ ಎಲ್ಲಿದೆ ಹೇಳಿ? ಭೀಮ ದುಶ್ಯಾಸನನ್ನು ಕೊಂದ ರಕ್ತ ಕುಡಿದ್ಬಿಟ್ಟಿದ್ದಾನೆ. ಆ ಕವಿಯ ಪ್ರಜ್ಞೆ ಪ್ರತಿ ಕ್ಷಣದಲ್ಲಿಯೂ ಕೆಲಸ ಮಾಡ್ತಿರ್ತದೆ, ಒಂದು ಕ್ಷಣ ವಿಚಲಿತ ಆಗೋದಿಲ್ಲ. ನಿಜ ರಕ್ತಂ ರಿಪುಕುಕ್ಷಿಯೋಳು, ಈ ದೇಹದಲ್ಲಿರುವಂಥ ರಕ್ತ ಭೀಮನ ಹೊಟ್ಟೆ ಒಳಗಿದ್ದುಬಿಟ್ಟಿದೆ. ಹೀಗೆ ಆ ದುಶ್ಯಾಸನನ 5 ಸಂಗತಿಗಳನ್ನು ಪ್ರಸ್ತಾಪಿಸಿ ಈ ರೀತಿಯಲ್ಲಿ ನೀನು ಪಂಚತ್ವವನ್ನು ಹೊಂದಿಬಿಟ್ಟಿಯಪ್ಪ ಅಂತ ಹೇಳಿ ವಿಲಪಿಸ್ತಾನೆ. ಈ ದುರ್ಯೋಧನ ವಿಲಾಪದಲ್ಲಿ ಒಂದೊಂದನ್ನು ನೆನಪಿಸಿಕೊಳ್ಳೋದು, ಯಾರನ್ನು ಏಕೆ ನೆನಪಿಸಿಕೊಳ್ಳುತ್ತೇನೆ ಅಂತ ಹೇಳೋದು ಕೌರವನ ಸ್ವಭಾವ. ಆದರೆ ಅದರಲ್ಲಿ ಕವಿಯ ಶಕ್ತಿಯನ್ನು ತೋರಿಸೋದು ರನ್ನನ ಸ್ವಭಾವ. ಈ ರನ್ನ ಈ ರೀತಿಯಲ್ಲಿ ಅಲ್ಲ ಬೇರೆ ರೀತಿಯಲ್ಲಿ ಹೇಳಲಿಕ್ಕೆ ಬರ್ತಿತ್ತು, ಆದರೆ ಚಿತ್ರವನ್ನು ತೋರಿಸಿದ ಹಾಗೂ ಆಯಿತು ಅಲ್ವಾ? ಯಾಕೆಂದರೆ ಆ ದೇಹದಲ್ಲಿ ಜೀವ ಇಲ್ಲ, ಅಲ್ಲಿ ಆ ರಕ್ತವನ್ನೆಲ್ಲ ಭೀಮ ಕುಡಿದ್ಬಿಟ್ಟಿದ್ದಾನೆ, ಈಗಾಗಲೇ ಪಿಶಾಚಿಗಳು ಬಂದು ಮಾಂಸವನ್ನೆಲ್ಲ ತಿನ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಹೀಗೆ ಹೇಳ್ಬೋದಿತ್ತು. ಅದನ್ನು ಪಂಚತ್ವವನ್ನು ಹೊಂದಿದೆ, ನಿನ್ನ ದೇಹದ 5 ಕಡೆಗೆ ಹೋಗ್ಬಿಟ್ಟಿದ್ದಾವೆ ಅಂತ ಹೇಳ್ತಾನೆ. ಅದ್ರ ಜೊತೆಗೆ ಇಲ್ಲೊಂದು ವಿಪರ್ಯಾಸವನ್ನು ಈಗ ಅವನು ತೋರಿಸ್ಕೊಡ್ತಾನೆ. ಆಮೇಲೆ ಈ ದುಶ್ಯಾಸನನ ಸಾವಿನಲ್ಲಿ ಒಂದು ವಿಪರ್ಯಾಸ ಇದೆ. ಅಲ್ಲಿ ಹೇಗೆ ತಂದೆಗೆ ಅಂತ್ಯ ಸಂಸ್ಕಾರವನ್ನು ಮಾಡಬೇಕಂತ ಮಗ ಮುಂಚಿತವಾಗಿ ಸತ್ತು ಬಿಟ್ಟ, ಹಾಗೆ ಇಲ್ಲೊಂದು ವಿಪರ್ಯಾಸ ಇದೆ. ಅದನ್ನು ರನ್ನ ಹೇಳಿಸ್ತಾನೆ. ಜನನಿ ಸ್ತನ್ಯಮ ಉಂಡೆನ ಬಳಿಕೆ ನೀ, ಜನನಿ ಸ್ತನ್ಯಮ ಉಂಡೆನ ಬಳಿಕೆ ನೀ, ಸೋಮಾಮೃತಂ ದಿವ್ಯ
ನಿಂದೆ ನೀ ಮುಂಚಿದೆ ಮೊನೆಯೊಳ್ ಸೂಳ್ ತಡವಾಯ್ತು ಇದೊಂದೆಡೆಯೊಳ ಆವತ್ಸ 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 ದುಶ್ಯಾಸನ ಆವತ್ಸ ದುಶ್ಯಾಸನ ಎಂತಹ ಶೋಕ ಇದು. ಶೋಕ ಅಂದರೆ ಕೇವಲ ಅಳೋದಲ್ಲ, ಅಳುವಿನಲ್ಲೊಂದು ಅರ್ಥ ಇದೆ. ಅಲ್ಲಿ ರನ್ನನದ್ದೊಂದು ವಿಶೇಷವಾದಂಥ ಅರ್ಥ ಇದೆ. ಈ ಪ್ರಪಂಚ ನಿಂತಿರೋದು ಯಾವತ್ತೂ ಭಾವನೆ ಮೇಲೆ. ಈಗ ರಾಮನಿಗೂ ಭರತನಿಗೂ ಒಂದೇ ಸಾರಿ ಅವರ ಹುಟ್ಟಿಗೆ ಮೊದಲು ಪುತ್ರಕಾಮೇಷ್ಟಿ ಆಗಿದ್ದು, ಪಾಯಸ ಪ್ರದಾನ ಆಗಿದ್ದು, ಆ ಮೂವರು ಸತಿಯರು ಗರ್ಭಿಣಿಯರಾಗಿದ್ದು ಎಲ್ಲವೂ ಏಕಕಾಲದಲ್ಲಿ. ಹುಟ್ಟಿನಲ್ಲಿ ಒಂದು ದಿವಸ ಮಾತ್ರ ನಂತರ ರಾಮ ಭರತ, ಒಂದು ನಕ್ಷತ್ರ ವ್ಯತ್ಯಾಸ ಅಷ್ಟೇ. ಪುನರ್ವಸುವಿನಲ್ಲಿ ರಾಮ ಹುಟ್ಟಿದ, ಪುಷ್ಯದಲ್ಲಿ ಭರತ ಹುಟ್ಟಿದ. ಆದರೆ ಅಣ್ಣ ತಮ್ಮ ಎನ್ನುವಂಥ ಅಂತರ ಅವರಲ್ಲಿ ಹೇಗಿತ್ತು ಇಡೀ ರಾಮಾಯಣದಲ್ಲಿ ಕಾಣಿಸುತ್ತೆ. ಅಯ್ಯೋ ಅಣ್ಣ ಅಂತ ಇವನು ಹೇಳ್ತಾನೆ, ತಮ್ಮ ಅಂತ ಹೇಳ್ತಾನೆ. ಈ ಗಾಂಧಾರಿ ಕುಂತಿ ತನಗಿಂತಲೂ ಮೊದಲು ಬಸರಾಗಿ ಬಿಟ್ಟಳು ಅಂತೇಳಿ ತನ್ನ ಪಿಂಡವನ್ನು ಹೊಸೆದುಕೊಂಡಾಗ ಒಂದು ಪಿಂಡ ಬಿದ್ದಿರುತ್ತೆ. ಅದನ್ನು ವ್ಯಾಸರು ಬಂದು 100 ಚೂರುಗಳಾಗಿ ತುಪ್ಪದ ಭಾಂಡಗಳನ್ನಿಟ್ಟು ಬೆಳೆಸಿರ್ತಾರೆ. ಆಮೇಲೆ ಒಂದೊಂದಾಗಿ ಹುಟ್ಟಿಕೊಂಡು ಅಳ್ತಾ ಬರುತ್ತೆ. ಹಾಗೆ ಮೊದಲು ಹುಟ್ಟಿದವನು ದುರ್ಯೋಧನ, ಆಮೇಲೆ ದುಶ್ಯಾಸನ. ಅಂತರ ಬಹಳ ಇಲ್ಲ, ಆದರೆ ಭಾವನೆಯಲ್ಲಿ ಅಂತರ ಇತ್ತು. ಇವನು ಅಣ್ಣ ಎನ್ನುವ ಗೌರವ ಇತ್ತು, ಆ ಸಹೋದರಿಯ ಇತ್ತು. ಅದನ್ನು ಇಲ್ಲಿ ತೋರಿಸಿಬಿಡ್ತಾನೆ. ಎಂಥ ಅದ್ಭುತವಾದ ಸಹೋದರಿಯ ಇದು ಅಂತ. ಒಂದು ದಿವಸನೂ ತಮ್ಮ ಅಣ್ಣನನ್ನು ಅತಿಕ್ರಮಿಸಿರಲಿಲ್ಲ. ಅಣ್ಣನ ಬಗ್ಗೆ ತಮ್ಮನಿಗಿದ್ದಂಥ ಗೌರವ ಎಷ್ಟು, ವಿನಯ ಎಷ್ಟು, ಅದು ಎಲ್ಲಿಯೂ ತಪ್ಪಲಿಲ್ಲ. ಸಂದರ್ಭದಲ್ಲಿ ಇದೆಲ್ಲ ಭಾಳ ವಿಶೇಷವಾದ ಕಲ್ಪನೆ ಇದು. ಸಂದರ್ಭದಲ್ಲಿ ಧರ್ಮರಾಜನ ನಡೆಯನ್ನಾದರೂ ಅವನ ಸಹೋದರ ಆಕ್ಷೇಪಣೆ ಮಾಡಿದ್ದಾರೆ, ವಿರೋಧಿಸಿದ್ದಾರೆ. ಆದರೆ ಗೌರವವನ್ನು ಆಕ್ಷೇಪಣೆ ಮಾಡಿರಲಿಲ್ಲ. ಅಷ್ಟು ವಿನಯ ಇತ್ತು ಅಣ್ಣನ ಕುರಿತಾಗಿ. ದುಶ್ಯಾಸನಂತೂ ದುರ್ಯೋಧನ ಏನು ಹೇಳ್ತಿದ್ದೋ ಅದನ್ನು ಮಾಡ್ತಿದ್ದ, ಅಣ್ಣನನ್ನು ಮೀರಿ ಹೋಗಿರಲಿಲ್ಲ. ಆದರೆ ತಮ್ಮ, ಇಲ್ಲಿ ಒಂದು ಕಡೆ ನನ್ನನ್ನು ನೀನು ದಾಟ್ಕೊಂಡು ಹೋಗ್ಬಿಟ್ಟಿಯಲ್ಲೋ, ಇಲ್ಲಿ ಒಂದು ಕಡೆ ಮಾತ್ರ ನೀನು ನನ್ನನ್ನು ದಾಟಿಬಿಟ್ಟೆ, ಬದುಕಿನಲ್ಲಿ ಎಲ್ಲಿಯೂ ನನ್ನನ್ನು ನೀನು ಅತಿಕ್ರಮಿಸಿರಲಿಲ್ಲ. ತಾಯಿಯ ಮೊಲೆ ಹಾಲನ್ನು ಮೊದಲು ನಾನು ಕುಡಿದೆ, ನಾನು ಕುಡಿದಾದ ಮೇಲೆ ನೀನು ಕುಡಿದೆ. ಯಜ್ಞಯಾಗಾದಿಗಳನ್ನು ಮಾಡಿದಾಗ ಸೋಮ ರಸವನ್ನು ಮೊದಲು ನಾನು ಕುಡಿದೆ, ಆಮೇಲೆ ನೀನು ಕುಡಿದೆ. ಬಾಲತ್ವವನ್ನು ಎಲ್ಲಿಯೂ ಪ್ರಕಟಿಸಲಿಲ್ಲ. ಎಂತಹ ಕಲ್ಪನೆ ಅಂತಂದರೆ, ಒಳ್ಳೆ ಹುಡುಗಾಟಿಕೆಯಲ್ಲಿ ಮುಂಚೆ ಸತ್ತುಬಿಟ್ಟೆಲ್ಲ ನೀನು ಅಂತ. ಬಾಲತ್ವವನ್ನು ಮೊದಲು ಎಲ್ಲಿಯೂ ಪ್ರಕಟಿಸಿರಲಿಲ್ಲ. ಸಣ್ಣವನಾಗಿದ್ದಾಗಲೇ ತಪ್ಪು ಮಾಡಿರಲಿಲ್ಲ, ಈಗ ಮಾಡಿಬಿಟ್ಟಿಯಲ್ಲ ಅಂತ ಮತ್ತೊಂದು ಅರ್ಥ. ಬಾಲತ್ವದಲ್ಲಿಯೂ ಕೂಡ ನೀವು ವಿನಯನ್ನು ಬಿಟ್ಟಿರಲಿಲ್ಲ. ಒಂದು ಹಣ್ಣು ಸಿಕ್ಕಿದರೆ ಮೊದಲು ಹಣ್ಣಿಗೆ, ಆಮೇಲೆ ನನಗೆ, ಹೀಗೆ ಎಲ್ಲವನ್ನೂ ನನಗೆ ಮೊದಲಿಗನಾಗಿ ಅವಕಾಶವನ್ನಿಟ್ಟು ಸಾವಿನಲ್ಲಿ ಮಾತ್ರ ನೀನು ಮೊದಲು ಹೋಗ್ಬಿಟ್ಟಿಯಲ್ಲಪ್ಪ ಅಂತ ಹೇಳಿ ತಮ್ಮನನ್ನು ನೋಡಿ ಅಳ್ತಾನೆ. ಅದರ ಜೊತೆಗೆ ಆ ತಮ್ಮನ ಸ್ಥಿತಿ, ತನ್ನ ತಮ್ಮ ದುಶ್ಯಾಸನನನ್ನು ಭೀಮ ಅವನ ಎದೆಯನ್ನು ಬಗೆದು ಅವನ ಕರುಳನ್ನು ತೆಗೆದು ರಕ್ತವನ್ನು ಕುಡಿದಂಥ ಬೀಭತ್ಸವೆಲ್ಲವೂ ನೆನಪಾಗಿ ಕೋಪಾರುಣಿ ಕೃತನೇತ್ರನಾಗಿ ದುರ್ಯೋಧನನ ಕಣ್ಣು ಕೆಂಡದ ಉಂಡೆಗಳಾಗ್ಬಿಡ್ತಂತೆ. ಕೆಂಪಡರಿದಂತಹ ಕಣ್ಣುಗಳಿಂದ ಅಲ್ಲಿಂದ ಮುಂದಕ್ಕೆ ಬರ್ತಾನೆ. ಮುಂದಕ್ಕೆ ಬರ್ತಾ ಇರುವಾಗ ಗಾಯದ ಮೇಲೆ ಕುರು ಅಂತ ಒಂದು ನಾಣ್ಣುಡಿ ಇದೆ, ಅದನ್ನು ರನ್ನ ಬಳಸ್ಕೊಂಡು ಬಿಡ್ತಾನೆ. ಗಂಡಸ್ಯೋಪರಿ ಸ್ಫೋಟಕಂ ಎಂಬಂತೆ, ಈ ನೋವು ಸಾಲದು ಎನ್ನುವ ಹಾಗೆ ಅವನ ಜೀವ ಸಖನಾದಂಥ ನಿಜ ಪ್ರಿಯ ಸಖನ ಅಂತ ಕರ್ಣನ ಶರೀರ ಕಾಣಿಸುತ್ತೆ. ಸಮಪದ ಶೋಭೆಯು ಬಗೆಗೊಳೆ ತನ್ನ ಮುಂತೆಗೆದ ದಕ್ಷಿಣ ಮುಟ್ಟಿಯೇ ಕರ್ಣ ಮೂಲದುಳ್ ಸೊಗೈಸೆ ವಾಳಿಯಂ ನೆರಪದಾಳ್ದನ ಕಜ್ಜ ಮನೊಕ್ಕು ಸತ್ತರಂ ನಗುವವೋ
ಸತ್ರೂ ಸತ್ತ ಹಾಗಿಲ್ಲ ಅವನು. ಸತ್ತರಂ ನಗುವವೋಲ್ ಇದ್ದವನು. ಸತ್ರು ನಗಾಡ್ತಾ ಇದ್ದಾನಂತೆ. ಕಾವ್ಯ ಜೀವಂತವಾಗಿಟ್ಟಿದೆ, ಕವಿಗಳು ಜೀವಂತವಾಗಿಟ್ಟಿದ್ದಾರೆ. ಇದೆಲ್ಲವೂ ನಮ್ಮ ಮುಂದೆ ಇರುವಾಗ ಕರ್ಣ ಸದಾ ನಗಾಡ್ತಾನೆ ಇರ್ತಾನೆ. ಅವನು ಎಲ್ಲಿ ಸತ್ತೋಗ್ಬಿಟ್ನ ಅವನು? ಇಲ್ಲ, ನಮ್ಮ ಮುಂದೆ ಇವತ್ತಿಗೂ ಜೀವಂತವಾಗಿದ್ದಾನೆ, ನಗಾಡ್ತಾ ಇದ್ದಾನೆ. ರನ್ನ ಅದನ್ನು ತೋರಿಸ್ತಾನೆ. ನಾನು ಹೇಳಿದಾಗೆ ಅಭಿಮನ್ಯು ಕಂಡ್ರೆ ಹೇಗೆ ಕಂಡ, ದ್ರೋಣ ಕಂಡ್ರೆ ಹೇಗೆ ಕಂಡ, ದುಶ್ಯಾಸನ ಕಂಡ್ರೆ, ಆ ಮೊದಲ ಚಿತ್ರಣವೇ ಅವ್ರನ್ನ ತಂದು ನಮ್ಮ ಮುಂದೆ ಇಡಬೇಕು. ಕಣ್ಣಿಗೆ ಕಟ್ಟಿದಾಗ ವರ್ಣನೆ ಮಾಡೋದು ಅಂತ ಹೇಳ್ತಾರಲ್ಲ, ಅದು ರನ್ನನ ಶಕ್ತಿ ಸಾಮರ್ಥ್ಯ. ಆ ಕರ್ಣನ ಶವ ಹೇಗೆ ಬಿದ್ದುಕೊಂಡಿದೆ ಅಂತಂದರೆ, ಕರ್ಣ ಸಾಯುವ ಕ್ಷಣದಿಂದ ಕಲ್ಪನೆಯನ್ನು ಆರಂಭಿಸ್ತಾನೆ. ಅಭಿಮನ್ಯುವಿನ ಚಿತ್ರಣ ಅಭಿಮನ್ಯು ಸಾಯುವ ಕ್ಷಣದಿಂದ ಆರಂಭವಾಗ್ತದೆ. ಹಾಗೆ ಕರ್ಣ ಸಾಯುವ ಹೊತ್ತಿನಲ್ಲಿ ಅವನ ರಥದ ಚಕ್ರಗಳನ್ನು ಭೂಮಿ ನುಂಗಿತ್ತು. ಕರ್ಣನ ರಥದ ಚಕ್ರಗಳು ಭೂಮಿಯಲ್ಲಿ ಹೂತೋಗಿದ್ವು. ಕರ್ಣ ಯುದ್ಧ ಮಾಡುತ್ತಲೇ ಪ್ರಯತ್ನಪಟ್ಟು ರಥದ ಚಕ್ರಗಳನ್ನು ಎತ್ಕೊಂಡು ಬಂದು ಯುದ್ಧ ಕಣಿಯಾದ. ಆಗ ತಾನೇ ಅರ್ಜುನನ ಬಾಣದಿಂದ ಕರ್ಣ ಸತ್ತಿದ್ದು. ಅಲ್ಲಿಂದ ಸರಿಯಾಗಿ ಆರಂಭ ಮಾಡ್ತಾನೆ. ಅದು ಅವನ ಕ್ಷಮತೆ, ಶಕ್ತಿ. ನೆಗಪಿ ವರೂಥಮಂ, ಆ ರಥದ ಚಕ್ರಗಳನ್ನು ಮೇಲೆತ್ಕೊಂಡು ಬಂದಿದ್ದಾನಲ್ಲ, ರಥವನ್ನು ಮತ್ತೆ ಸುಸ್ಥಿತಿಯಲ್ಲಿ ಇರಿಸಿದ್ದಾನಲ್ಲ. ವಸುದೆ ನುಂಗಿದುದಂ, ಆ ರಥವನ್ನು ಯಾಕೆ ಅವನು ನಿಯಂತ್ರಿಸಿಕೊಂಡು ಸರಿಸ್ಥಿತಿಯಲ್ಲಿ ತಂದಿಟ್ಟ ಅಂತಂದರೆ ಭೂಮಿ ನುಂಗಿಬಿಟ್ಟಿತ್ತು. ವಸುದೆ ನುಂಗಿದಂಥ ರಥವನ್ನು ಸರಿಪಡಿಸಿಕೊಂಡು ಸಮಪಾದ ಶೋಭೆ, ಆ ರಥವೂ ಸಮಸ್ಥಿತಿಯಲ್ಲಿತ್ತು, ಕರ್ಣನೂ ಸಮಸ್ಥಿತಿಯಲ್ಲಿದ್ದ. ಎರಡು ಕಾಲುಗಳನ್ನು ಸಮನಾಗಿ ಇಟ್ಕೊಂಡಿದ್ದ. ಆಗಲೂ ಈಗಲೂ ಶವ ಬಿದ್ದ ಹೊತ್ತಿನಲ್ಲಿಯೂ ಕೂಡ ಸಮಪಾದ ಶೋಭೆಯ ಬಗೆಗುಳೆ. ಹಾಗಂತ ಅವನ ಭಂಗಿ ಹೇಗಿತ್ತು ಅಂತ ವಿವರಿಸ್ತಾನೆ ಇವನು. ಮುಂತೆಗೆದ ದಕ್ಷಿಣ ಮುಷ್ಟಿಯೇ ಕರ್ಣ ಮೂಲದೋಳು. ಇಲ್ಲಿಯೂ ಕೂಡ ಎರಡೆರಡು ಅರ್ಥ ಇದೆ. ಕರ್ಣ ಅಂತ ಹೇಳಿ ಒಂದು ಕಿವಿ, ಕರ್ಣನ ಮೂಲವೂ ಇದೆ. ಕರ್ಣ ಮೂಲವೂ ಕೂಡ ಪರಾಕ್ರಮವೇ, ಹೋರಾಟವೇ ಅದು. ಕರ್ಣನ ಸಾಯುವ ಸ್ಥಿತಿಯನ್ನು ಚಿತ್ರಣ ಹೇಗೆಂತಂದರೆ, ಅವನ ಮುಷ್ಟಿ ಈ ಆಕರ್ಣಾಂತವಾಗಿ ಬಾಣಗಳನ್ನು ಸೆಳೆದು ಪ್ರಯೋಗ ಮಾಡೋದು ಅಂತ ಇರುತ್ತೆ. ಧನುಸ್ಸಿಗೆ ಬಾಣವನ್ನು ಹೂಡಿಯಾದ್ಮೇಲೆ ಎಳೆದು ಪ್ರಯೋಗ ಮಾಡೋದು. ಎಷ್ಟು ಎಳೆಯುವ ಅವನ ಸಾಮರ್ಥ್ಯ ಅಂತಂದರೆ ಕಿವಿಯ ತನಕ ಬಾಣವನ್ನು ಎಳೆದು ಪ್ರಯೋಗಿಸ್ತಾರೆ. ಹಾಗೆ ಹೋರಾಟ ಮಾಡ್ತಾ ಮಾಡ್ತಾ ಸತ್ತವನಲ್ವೇ ಕರ್ಣ. ಸುಮ್ಮನೆ ನಿಂತ್ಕೊಂಡು ಈ ವಿರೋಧಿಯ ಬಾಣಕ್ಕೆ ಎದೆ ಕೊಟ್ಟವನಲ್ಲ. ಅದಕ್ಕಾಗಿ ಕಿವಿಯ ತನಕ ಬಾಣವನ್ನು ಎಳೆದಿದ್ದಾನೆ, ಮುಷ್ಟಿ ಇಲ್ಲಿಯ ತನಕ ಬಂದಿದೆಯಂತೆ. ಅದರ ಜೊತೆಗೆ ಅವನ ಶವ ಬಿದ್ದಿದೆಯಲ್ಲ, ಶವ ಯಾವ ಸ್ಥಿತಿಯಲ್ಲಿ ಹೇಗೆ ಬಿದ್ದಿದೆ ಅಂತಂದರೆ ಅವನ ರಥದ ಕೇತುದಂಡಕ್ಕೆ ಒರಗಿಕೊಂಡು ಬಿದ್ದುಕೊಂಡಿದೆ. ಅದು ನೋಡುವವರಿಗೆ ವಿಶೇಷ ಅರ್ಥವನ್ನು ಕೊಡಬೇಕು. ಸತ್ರು ಯಾಕೆ ಸಾಯಬೇಕು ಅಂತಂದರೆ ಯಜಮಾನನಿಗಾಗಿ ಸಾಯಬೇಕು. ಸೊಗೈಸೆ ಪಾಳಿಯಂ ನೆರಪದ ಆಳ್ದನ ಕಜ್ಜಮನೊಕ್ಕು ಸತ್ತರಂ ನಗುವವೋರು. ಯಜಮಾನರ ಬಳಿ ಆಳಾಗಿದ್ದವರು, ಯಜಮಾನನಿಗೆ ಜೀವಕ್ಕೆ ಜೀವ ಕೊಡಬೇಕಾದವರು ಹಾಗಲ್ಲದೆಯೂ ಸಾಯ್ತಾ ಇರ್ತಾನೆ. ಬೇರೆ ಬೇರೆ ಕಾರಣಕ್ಕೆ ಸಾಯೋದಿಲ್ವೇ? ಹಾಗೆಲ್ಲ ಸತ್ತವರಿಗೆ ನಾಚಿಕೆ ಆಗಬೇಕು. ಯಾಕೆಂದರೆ ಈ ಲೋಕಧರ್ಮ ಅಂತ ಹೇಳಿದಾಗೆ ಪಂಪರನ್ನರ ಕಾಲದಲ್ಲಿ ಜೋಳದ ಪಾಳಿ ಎನ್ನುವಂಥ ಒಂದು ಶಬ್ದ ಇತ್ತು. ಅಂದರೆ ಯಾರು ಅನ್ನ ಹಾಕುವ ಧಣಿಯೋ ಅವನಿಗೆ ನಿಷ್ಠೆಯನ್ನು ತೋರಿಸೋದು. ಹಾಗೆ ಜೋಳದ ಪಾಳಿ ಆ ಒಡೆಯನ ಅನ್ನಕ್ಕೆ, ಆ ಋಣಕ್ಕೆ ತನ್ನ ಬದುಕನ್ನು ಕೊಡೋದಿದೆಯಲ್ಲ, ಅದನ್ನು ಕರ್ಣ ತೋರಿಸ್ತಾ ಇದ್ದಾನಂತೆ ಸಾವಿನಲ್ಲಿ. ಅದನ್ನು ಮಾಡದೇ ಇದ್ದವ್ರಿಗೆ ನಾಚಿಕೆ ಆಗಬೇಕು. ಅಂಥವ್ರನ್ನ ನೋಡಿ ಈ ಕರ್ಣನ ಶವ ಹಾಸ್ಯ ಮಾಡ್ತಾ ಇದೆಯಂತೆ. ನನ್ನನ್ನು ನೋಡಿ, ನಾನು ಯಜಮಾನನಿಗೆ ಅವನ ಅನ್ನಕ್ಕೆ ಜೀವವನ್ನು ಕೊಟ್ಟಿದ್ದೇನೆ, ನೀವೇನು ಮಾಡಿದ್ದೀರಿ ಅಂಥೇಳಿ ಹಾಸ್ಯ ಮಾಡುವ ಹಾಗೆ ಆ ರಥದ ಕೇತು ದಂಡವನ್ನು ಹೊರಗಿಕೊಂಡು ಕರ್ಣನ ಶರೀರ ಇತ್ತು ಅಂತ. ಈ ಚಿತ್ರಣ ಆದಮೇಲೆ ಇನ್ನು ಕೌರವನ ನೋವು ಹೊರಗೆ ಬರುತ್ತೆ. ಆನುಂ ದುಶ್ಯಾಸನನು ಆನುಂ ದುಶ್ಯಾಸನನು ಆನುಂ ದುಶ್ಯಾ ಕೈ ಹೊತ್ತು ಬಿಡುತ್ತಲ್ಲ. ಆನುಂ ದುಶ್ಯಾಸನನು ಆನುಂ ದುಶ್ಯಾಸನನು ನೀನು ಮೂವರೆದ ಆತನು ಕಳಿದ ಬಳಿಕ ಆತನು ಕಳಿದ ಬಳಿಕ ಆನು ನೀರೇ ಈಗಳ್ ನೀನು ಅಗಲ್ದು ಎತ್ತ ಹೋದೆ ಅಂಗಾಧಿಪತಿ
ಬಳಿಕ ಆರುಂ ನೀಗೆ ನೀರು ಮಗದು ಎತ್ತ ಹೋದೆ ಅಂಗದಿವದೆ ಇದು ಈ ದುರ್ಯೋಧನ ವಿಳಾಪಂ ಎನ್ನುವಂತಹ ಸನ್ನಿವೇಶದ ಅತ್ಯಂತ ಮಹತ್ವದ ಘಟ್ಟ. ಇಡೀ ಕಾವ್ಯದಲ್ಲಿ ಅತ್ಯಂತ ಮಹತ್ವದ ಘಟ್ಟ ಇದು. ಪ್ರಪಂಚದಲ್ಲಿ ಸಾರ್ವಕಾಲಿಕವಾದಂಥ ಒಂದು ಮೈತ್ರಿ ಅಂತ ಹೇಳಿದರೆ ದುರ್ಯೋಧನ ಹಾಗೂ ಕರ್ಣರ ಮೈತ್ರಿ. ಇಲ್ಲಿ ಹೊತ್ತಾಗೆ ಕೌರವ ಎಲ್ಲಿಯೂ ಅಳೋದಿಲ್ಲ. ಅವನ ಮಗ ಶವವನ್ನು ನೋಡಿದಾಗಲೂ ಅವನಿಗೆ ಇಷ್ಟು ದುಃಖ ಆಗಲಿಲ್ಲ. ಆದರೆ ಕರ್ಣನನ್ನು ನೋಡಿ ಅಷ್ಟು ಅಳ್ತಾನೋ. ರನ್ನ ಇದಕ್ಕೆ ಅನೇಕ ಪದ್ಯಗಳನ್ನು ಬಳಸಿದ್ದಾನೆ. ಇಲ್ಲಿ ಹೇಳ್ತಾನೆ, ಆನುಂ ದುಶ್ಯಾಸನನು ನೀನು. ಈ ನಾವು ಮೂವರು ಒಂದಾಗಿದ್ದವರು, ದುಶ್ಯಾಸನ, ಕರ್ಣ, ದುರ್ಯೋಧನ. ಇದರಲ್ಲಿ ಮೊದಲು ಒಂದೊಂದೇ ಈಗ ಪ್ರತ್ಯೇಕ ಆಗ್ತಾ ಇದೆ. ದುಶ್ಯಾಸನ ಶವ ನೋಡಿ ಬಂದಿದ್ದಾನಲ್ವೇ, ದುಶ್ಯಾಸನ ಹೊರಟೋದ. ಇನ್ನು ಉಳಿದಿದ್ಯಾರು? ನಾನು ನೀನು ಹೊರಟೋದೆ. ಇನ್ನು ನಾನು ಏಕಾಂಗಿಯಾಗಿಬಿಟ್ನಲ್ಲ ಈ ಪ್ರಪಂಚದಲ್ಲಿ. ಮೂವರು ನಾವು ಒಂದಾಗಿ ಪ್ರಪಂಚದಲ್ಲಿ ಬದುಕಿದವರು, ಎಲ್ಲ ಸುಖ ದುಃಖಗಳನ್ನು ಅನುಭವಿಸ್ತಾ ಇದ್ದವರು. ನೀವಿಬ್ಬರೂ ಹೊರಟೋಗಿಬಿಟ್ರಲ್ಲ, ಎಲ್ಲಿ ಹೋದ್ಯಪ್ಪ ನನ್ನನ್ನು ಬಿಟ್ಟು? ನನ್ನನ್ನು ಏಕಾಂಗಿಯನ್ನಾಗಿ ಮಾಡಿ ಎಲ್ಲಿ ಹೋಗಿಬಿಟ್ಟು ಹೇಳು ಅಂತ ವಿಲಪಿಸ್ತಾನೆ. ಕರ್ಣ ಸತ್ತಿದ್ದಾನೆ ಅನ್ನೋ ನಂಬಿಕೆಯಿಂದಲ್ಲ, ಅವನನ್ನು ಸಹಜವಾಗಿ ಮಾತಾಡಿಸ್ತಾನೆ. ನಾನು ಬಂದಿದ್ದೀನಿ, ನಿನ್ನ ಸ್ನೇಹಿತ. ನಿನ್ನಿ ಕೆಳಗ ಸುಯೋಧನ ನೋಡದೆ, ನಿನ್ನಿ ಕೆಳಗ ಸುಯೋಧನ ನೋಡದೆ, ನುಡಿಯದೆ ಅಪ್ಪಿಕೊಳ್ಳದೆ, ಬೆಸನೆನ್ನದೆ ಜೀಗಿನ್ನದೆ, ದೇವೆನ್ನದೆ ಜೀಗಿನ್ನದೆ, ದೇವೆನ್ನದೆ ಅದೇಗೆ ಉಸಿರದಿದ್ದಬೆ, ಅದೇಗೆ ಉಸಿರದಿದ್ದಬೆ ಅಂಗಾಧಿಪತಿ. ಕರ್ಣ ಸತ್ತಿದ್ದಾನೆ ಅಂತ ಕೌರವ ಭಾವಿಸೋದೇ ಇಲ್ಲ. ಹಾಗೆ ಈ ಕೆಲವರ ತೀರಾ ಪ್ರೀತಿಪಾತ್ರರಾದವರು ಸತ್ತಾಗ ಅವರ ಶವದ ಮೇಲೆ ಬಿದ್ದು ಅಳ್ತಾರೆ, ಮಾತಾಡಿಸೋ ಪ್ರಯತ್ನ ಮಾಡ್ತಾರೆ. ಆ ಸ್ಥಿತಿನರನ್ನು ತೋರಿಸಿಕೊಡ್ತಾನೆ. ಕರ್ಣ, ನಾನು ಬಂದಿದ್ದೇನೋ, ನಿನ್ನ ಜೀವದ ಗೆಳೆಯ ನಾನು ಬಂದಿದ್ದೇನೆ. ನಿನ್ನೀ ಗೆಳೆಯ ಸುಯೋಧನ ನಾನು ಬಂದರೆ ನನ್ನನ್ನು ನೋಡೋದಿಲ್ವೇನೋ? ಯಾವಾಗಲೂ ನನ್ನನ್ನು ಕಂಡಾಕ್ಷಣವೇ ಎದ್ದು ಬರ್ತಿದ್ದೆ, ನನ್ನ ಒಪ್ಪಿಕೊಳ್ತಿದ್ದೆ, ನನ್ನಲ್ಲಿ ಮಾತಾಡ್ತಿದ್ದೆ. ಇವತ್ತು ಯಾಕಪ್ಪ ನಾನು ಬಂದು ನೀನು ಎದ್ದು ಬರೋದಿಲ್ಲ, ಮಾತಾಡೋದಿಲ್ಲ, ನನ್ನನ್ನು ಮಾತಾಡಿಸಬೇಕು ಅಂತ ಅನಿಸೋದಿಲ್ವೇನೋ ನಿನಗೆ? ನಿನ್ನ ಮಗ ವೃಷಸೇನನು ಯುದ್ಧದಲ್ಲಿ ಸತ್ತಿದ್ದಾನೆ, ನನ್ನ ಮಗ ಲಕ್ಷ್ಮಣಕುಮಾರ ಸತ್ತಿದ್ದಾನೆ. ನೀನಂತೂ ನನ್ನ ಮಗ ಸತ್ತಾಗ ನನ್ನನ್ನು ಸಮಾಧಾನ ಪಡಿಸ್ಲಿಕ್ಕೆ ಬರಲಿಲ್ಲ ಅಂತ ನಾನು ನಿನ್ನ ಮಗ ಸತ್ತಿರುವ ದುಃಖದಲ್ಲಿರುವ ನಿನ್ನನ್ನು ಸಮಾಧಾನ ಪಡಿಸ್ಲಿಕ್ಕೆ ಅಂತ ಬಂದರೆ ಎದ್ದು ಬರೋದಿಲ್ವೇ? ನನ್ನಲ್ಲಿ ಮಾತಾಡೋದಿಲ್ವೇ? ಯಾಕಪ್ಪ ಮೌನವಾಗಿದ್ದಿ ಅಂತ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ನೀನಿರುವಂಥ ಸ್ಥಳದಲ್ಲಿ ಅನೃತವಾಗಲಿ, ಲೋಭವಾಗಲಿ, ಭಯವಾಗಲಿ ಯಾವುದೂ ಇಲ್ವಪ್ಪ. ಮಹಾಧೈರ್ಯಸ್ಥ ನೀನು. ಯಾಕೆ ನೀನು ಹೀಗೆ ಸುಮ್ಮನೆ ಇದ್ದಿ ಅಂತ ಹೇಳಿದವನಿಗೆ ಇದ್ದಕ್ಕಿದ್ದ ಹಾಗೆ ಆ ಕರ್ಣ ಯಾರು ಎನ್ನುವುದು ನೆನಪಾಗ್ಬಿಡುತ್ತೆ. ದಾನವರಿ ಕುಮರವನ್ ಅರ್ಥನರಿವಂ ದಿವ್ಯಜ್ಞಾನಿ ಸಹದೇವನರಿವಂ ನೀನಾರ್ಗೆಂದುಂ ಆರುಂ ಅರಿಯರ್ ಆನರಿವೆಂ ಹೃದಯರಿವಳ್ ದಾನವರಿ ಕುಮರಿವನ್ ಅರ್ಥನರಿವಂ ದಿವ್ಯಜ್ಞಾನಿ ಸಹದೇವನರಿವಂ ನೀನಾರ್ಗೆಂದುಂ ಆರುಂ ಅರಿಯರ್ ಅಂಗಾಧಿಪತಿ ನೀ ಆರ್ಗೆಂದುಂ ಆರುಂ ಅರಿಯರ್. ತನ್ನ ಸ್ನೇಹಿತ ಕರ್ಣನ ಗುಣಗಳನ್ನು ಹೊಗಳ್ತಾ ಇದ್ದಾನವನು.
ನನ್ನಿ ತ್ಯಾಗಂ ಅಣ್ಮೆಯಂ ಇದೆಲ್ಲ ನೀನೇ ಮೊಟ್ಟ ಮೊದಲಿಗಿನಪ್ಪ ಅಂತ ಹೇಳ್ತಾ ಇರುವಾಗ ನನಗನ್ಸುತ್ತೆ ಇಷ್ಟೆಲ್ಲ ಗುಣಗಳು ಕರ್ಣನಲ್ಲಿ ಹೇಗೆ ಬಂತು? ಹಾಗಾದರೆ ಕರ್ಣನಲ್ಲಿ ಇಷ್ಟು ತ್ಯಾಗ, ಇಷ್ಟು ಸತ್ಯ, ಇಷ್ಟು ಪರಾಕ್ರಮ ಹೇಗೆ ಬಂತು? ಹೇಳುವಾಗ ಅವನು ನೆನಪಿಸ್ಕೊಳ್ತಾನೆ ಕರ್ಣನ ಜನ್ಮ ವೃತ್ತಾಂತವನ್ನು ಹೇಳ್ತಾನೆ. ನೀನು ಸಾಮಾನ್ಯ ಮೀನುಗಾರರ ಮಗ ಅಲ್ಲವಪ್ಪ, ನಿನ್ನ ಹುಟ್ಟಿನ ಹಿನ್ನೆಲೆ ನನಗೆ ಗೊತ್ತಿದೆ. ಪ್ರಪಂಚಕ್ಕೆ ಇದೊಂದು ರಹಸ್ಯ, ಕರ್ಣನಿಗೂ ರಹಸ್ಯ ಆಗಿತ್ತು. ಕರ್ಣ ಯಾರ ಮಗ ಗೊತ್ತಿಲ್ಲ. ಯಾವುದೋ ಗಂಗಾ ತೀರದಲ್ಲಿ ಇದ್ದಂಥ ಒಬ್ಬ ಬೆಸ್ತನಿಗೆ ದೋಣಿಯಲ್ಲಿ ಮಗು ಸಿಕ್ತು, ಅವನು ಸಾಕಿದ. ಹಾಗಾಗಿ ಇವನು ಕೂಡ ಸೂತ ಸಾಕಿದ್ದಕ್ಕಾಗಿ ಸೂತ ಪುತ್ರನಾದ. ಆಮೇಲೆ ಕೌರವನ ಹತ್ರ ಬಂದ. ಇದು ಪ್ರಪಂಚದಲ್ಲಿ ಇದ್ದಿದ್ದು. ಎಲ್ಲರೂ ತಿಳ್ಕೊಂಡಿದ್ದೇನು, ಕೌರವಾಸ ಬಿಟ್ಟು ಉಳಿದವರೆಲ್ಲ ಏನು ತಿಳ್ಕೊಂಡಿದ್ರು, ಕರ್ಣ ಅಂತೇಳಿ ಸೂತಪುತ್ರ ಅಂತ. ಆದರೆ ಇಲ್ಲಿ ರನ್ನ ಕೌರವನ ಬಾಯಿಂದ ಹೇಳಿಸ್ತಾನೆ, ಆನರಿವೆಂ, ನೀನು ಯಾರು ಎನ್ನುವುದು ನನಗೆ ಗೊತ್ತಿದೆ. ಪೃಥೆ ಅರಿವಳ್, ಕುಂತಿಗೆ ಗೊತ್ತಿದೆ. ನೋಡಿದೆ ಹೇಳದೆಯೇ ಅವನ ಜನ್ಮ ವೃತ್ತಾಂತ ಹೇಳ್ಬಿಟ್ಟು ಎರಡೇ ಶಬ್ದದಲ್ಲಿ. ನನಗೆ ಗೊತ್ತಿದೆ, ಕುಂತಿಗೆ ಗೊತ್ತಿದೆ ನೀನು ಯಾರು ಅಂತ. ಅಂದರೆ ಇವನು ತಾಯಿ ಯಾರು ಅಂತ ಹೇಳಿದಾಗ ಆಯ್ತಲ್ವೇ, ಹೆಚ್ಚು ಶಬ್ದವನ್ನು ಬಳಸಲೇ ಇಲ್ಲ. ಅದರ ಜೊತೆಗೆ ದಾನವ ರಿಪು ಅರಿವನ್, ಕೃಷ್ಣನಿಗೂ ಕೂಡ ಇದು ಗೊತ್ತಿದೆ. ಅರ್ಕನ ಅರಿವು, ಯಾಕೆಂದ್ರೆ ತಂದೆ ಅವನು. ಸೂರ್ಯನಿಗೆ ಗೊತ್ತಿದೆ. ದಿವ್ಯ ಜ್ಞಾನಿ ಸಹದೇವನರಿವನ್. ಇದೊಂದು ಸಂಗತಿ ವ್ಯಾಸಭಾರತದಲ್ಲಿ ಕೂಡ ವಿಶೇಷವಾಗಿ ವರ್ಣಿಸಲ್ಪಡಲಿಲ್ಲ. ಸಹದೇವನಿಗೆ ಭೂತ ಕಾಲದ ಎಲ್ಲ ಘಟನೆಗಳು ಗೊತ್ತಿರ್ತಿತ್ತು ಅಂತಿದೆ, ಗೊತ್ತಿತ್ತು. ಆದರೆ ಹೇಳುವ ಹಾಗಿರಲಿಲ್ಲ ಅಂತ. ಭಾಳ ವಿಶೇಷ ಇದು, ಭಾಳ ವಿಶೇಷ. ಯಾಕೆಂದರೆ ಎಲ್ಲಿಯೂ ಕೂಡ ನೀವು ಹಿಂದಿನದೆಲ್ಲ ಗೊತ್ತಿತ್ತು ಅಂತಂದರೆ ಕರ್ಣ ಯಾರು ಅಂತ ಸಹದೇವನಿಗೆ ಗೊತ್ತಿತ್ತು ಅಂತ ಆಗ್ಬಿಡುತ್ತೆ. ಆದರೆ ಅವನಿಗೆ ಗೊತ್ತಿತ್ತು, ಆದರೆ ಅವನು ಗೊತ್ತಿದೆ ಅಂತ ಪ್ರಕಟಿಸುವ ಹಾಗಿರಲಿಲ್ಲ. ಹಾಗಾಗಿ ಸಹದೇವನಿಗೂ ಕೂಡ ಗೊತ್ತಿತ್ತು, ಸೂರ್ಯನಿಗೆ ತಂದೆ ಗೊತ್ತಿತ್ತು, ತಾಯಿಗೆ ಗೊತ್ತಿತ್ತು, ಕುಂತಿಗೆ ಗೊತ್ತಿತ್ತು, ನನಗೂ ಗೊತ್ತಿತ್ತು. ಏನು ಮಾಡೋಣ? ಗೊತ್ತಿದ್ದರೂ ಕೂಡ ಸೂರ್ಯನೂ ಬದಲಾವಣೆ ಮಾಡಲಿಲ್ಲ ಬದುಕಿನಲ್ಲಿ, ಕುಂತಿ ಮಾಡಲಿಲ್ಲ, ಸಹದೇವ ಮಾಡಲಿಲ್ಲ. ನಾನಾದರೂ ಮಾಡ್ಬೋದಿತ್ತು ಬದಲಾವಣೆಯನ್ನು. ನಾನು ಮಾಡದೆ ಹೋಗ್ಬಿಟ್ಟೆ. ಒಡ ಹುಟ್ಟಿದವನು ಅಂತ ಗೊತ್ತಾಗಿದೆ. ಧರ್ಮರಾಯ ಬೇಕಾದ್ರೆ ರಾಜ್ಯ ಕೊಟ್ಬಿಡ್ತಿದ್ದ ನಿನಗೆ. ಆದರೆ ನಾನು ಕೊಡಲಾರ್ತೇನಿಲ್ಲ. ನಾನು ತಪ್ಪು ಮಾಡಿಬಿಟ್ನಾ? ನೀನು ಯಾರು ಅಂತ ಗೊತ್ತಿದ್ದಾಗ ನಿನಗೆ ನಿನ್ನ ಹುಟ್ಟಿನ ಕಥೆಗೆ ಹೊಂದಿಕೊಂಡಾಗ ಬದುಕು ಕೊಡಬೇಕಿತ್ತು, ಗೌರವ ಕೊಡಬೇಕಿತ್ತು. ನಿನಗೆ ನಾನು ಅನ್ಯಾಯ ಮಾಡಿಬಿಟ್ನಪ್ಪ ಅಂತ ಹೇಳಿ ತನ್ನ ಸ್ನೇಹಿತನ ಶವದ ಮುಂದೆ ದುರ್ಯೋಧನ ಕಣ್ಣೀರನ್ನು ಹಾಕ್ತಾನೆ. ಸತ್ತಿದ್ದು ಹೌದಲ್ವಾ? ಕರ್ಣ ಸತ್ತುಬಿಟ್ಟ. ಹಾಗಾದರೆ ಕರ್ಣನ ಸಾವಿಗೆ ನಿಜವಾದ ಕಾರಣ ಯಾರು? ಎಷ್ಟು ಚೆನ್ನಾಗಿ ಹೇಳ್ತಾನೆ ರನ್ನ ಅದನ್ನು. ಪರಶುಧರಂ ಚಕ್ರಧರಂ ಸುರಪತಿ ಭೂಕಾಂತೆ ಕುಂತಿ. ಪರಶುಧರಂ ಚಕ್ರಧರಂ ಸುರಪತಿ ಭೂಕಾಂತೆ ಕುಂತಿ ಎಂದೀ ಐವರೆ ಕೂಡಿ ನಿನ್ನ ಕೊಂದ. ಈ ಐವರೆ ಕೂಡಿ ನಿನ್ನ ಕೊಂದ ನರವಾರ್ಪರೆ ಕೊಂದನಲ್ಲನ್ ಅಂಗಾಧಿಪತಿ. ನರಲೋರ್ವನೆ ಕೊಂದನಲ್ಲನ್ ಪರಶುಧರಂ ಚಕ್ರಧರಂ ಸುರಪತಿ ಭೂಕಾಂತೆ ಕೊಂತಿ ಎಂದೀ ಪೇಳ ಐವರೆ ಕೂಡಿ ನಿನ್ನ ಕೊಂದರ ನರನೋರೆ ಕೊಂದನಲ್ಲನ್ ಅಂಗಾಧಿಪತಿ. ಇದು ಒಂದು ಮೌಲ್ಯಯುತವಾದ ಮಾತು. ಬದುಕಿದ್ದಾಗ ಮಾತ್ರವೇ ವಿಶ್ಲೇಷಣೆಗೆ ಒಳಪಡುವುದಲ್ಲ, ಸತ್ತ ಮೇಲೆ ಹೆಚ್ಚು ನಿಖರವಾಗಿ ವಿಶ್ಲೇಷಣೆಗೆ ಒಳಪಡುತ್ತೆ. ಎಷ್ಟೋ ಸಂಗತಿಗಳು ಬದುಕಿದ್ದಾಗ ಪ್ರಕಟ ಆಗೋದಿಲ್ಲ, ಅವ್ರು ಸತ್ತ ಮೇಲೆ ಹೊರಗೆ ಬರುತ್ತೆ. ಸರಿಯಾದ ವಿಮರ್ಶೆ ನಡೆಯೋದು ಬದುಕಿದ್ದಾಗಲ್ಲ, ಸತ್ತ ಮೇಲೆ ನಡೆಯೋದು. ಭಾಳ ವಿಶೇಷ ಅಲ್ವೇ? ಕರ್ಣ ಸಾಯುವ ತನಕ ಕರ್ಣನ ಇಡೀ ವೃತ್ತಾಂತಕ್ಕೆ ಎಲ್ಲರಿಗೂ ಏನು ಜ್ಞಾನ ಇರಲಿಲ್ಲ. ಈಗ ಸತ್ತ ಮೇಲೆ ಎಷ್ಟು ನಿಖರವಾಗಿ ಗೊತ್ತಾಗುತ್ತೆ. ಮತ್ತು ಸಿಂಹಾವಲೋಕನ ಕ್ರಮ ಅಂತ ರನ್ನ ಹೇಳೋದೇ ಇದಕ್ಕೆ. ಒಂದು ಸಂಗತಿಯನ್ನು ಇಲ್ಲಿ ಹೇಳುವಾಗ ಹಿಂದಿನದೆಲ್ಲ ಬಂದುಬಿಡ್ಬೇಕು ಅದ್ರ ಜೊತೆಗೆ. ಕರ್ಣನ ಸಾವಿನಲ್ಲಿ ರನ್ನ ಹೇಳಿಸ್ತಾನೆ, ಅರ್ಜುನ ಬಾಣ ಬಿಟ್ಟು ಮಾತ್ರವೇ ನೀನು ಸತ್ತಿದ್ದಲ್ವಪ್ಪ, ನಿನ್ನ ಸಾವಿಗೆ ಅನೇಕರು ಕಾರಣರಿದ್ದಾರೆ. ಪರಶುಧರಂ,
ಪರಶುರಾಮನು ನಿನ್ನ ಸಾವಿಗೆ ಕಾರಣ ಹೇಳುವಾಗ ಯಾವುದೋ ಒಂದು ಕಥೆಯಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಯಾವುದು? ಕರ್ಣ ಒಂದು ಕಾಲದಲ್ಲಿ ಪರಶುರಾಮನಲ್ಲಿ ಸುಳ್ಳು ಹೇಳ್ಕೊಂಡು ವಿದ್ಯಾಭ್ಯಾಸಕ್ಕೆ ಹೋಗಿದ್ದ. ಪರಶುರಾಮರಿಗೆ ಕ್ಷತ್ರಿಯರ ಮೇಲೆ ಸಿಟ್ಟಿತ್ತು, ತನ್ನ ತಂದೆಯನ್ನು ಕೊಂದರು ಅಂತ. ಆದ್ದರಿಂದ ಅವರು ಬ್ರಾಹ್ಮಣರು ಅಲ್ಲದೆ ಇರುವವರಿಗೆ ವಿದ್ಯಾಭ್ಯಾಸ ಮಾಡಿಸ್ತಿರ್ಲಿಲ್ಲ. ಈ ಕರ್ಣನಿಗೆ ವಿದ್ಯಾಭ್ಯಾಸ ಮಾಡಬೇಕು, ಧನುರ್ವಿದ್ಯೆಯನ್ನು ಕಲಿಬೇಕು ಅಂತಿತ್ತು. ಇವನು ಸುಮ್ಮನೆ ಒಂದು ಜನವರ ಹಾಕ್ಕೊಂಡು ನಾನು ಬ್ರಾಹ್ಮಣರ ಮಗ ಅಂತ ಹೇಳಿ ಕಲಿಸ್ಬಿಟ್ಟ. ಒಂದು ಸಂದರ್ಭ ಗೊತ್ತಾಯಿತು ಪರಶುರಾಮರಿಗೆ, ಶಾಪ ಕೊಟ್ಟರು. ಕೊನೆಯ ಕಾಲದಲ್ಲಿ ನೀನು ಕಲಿತ ವಿದ್ಯೆಯನ್ನು ನೆನಪಿಗೆ ಬಾರದೆ ಹೋಗಲಿ ಅಂತ ಶಾಪ ಕೊಟ್ಟರು. ಸತ್ನಲ್ಲ ಕರ್ಣ? ಹಾಗಾದರೆ ಕರ್ಣನ ಸಾವಿನಲ್ಲಿ ಪರಶುರಾಮರ ಶಾಪ ಕಾರಣ ಇದೆ. ಅದರ ಮೇಲೆ ಚಕ್ರಧರಂ ಕೃಷ್ಣನೂ ಇದ್ದಾನೆ. ಕೃಷ್ಣ ಮನಸ್ಸು ಮಾಡಿದರೆ ಕರ್ಣ ಯಾರನ್ನು ಪ್ರಪಂಚಕ್ಕೆ ಹೇಳ್ಬೋದಿತ್ತು, ಬದುಕಿಸ್ಬೋದಿತ್ತು, ಮಾಡಲಿಲ್ಲ. ಆಮೇಲೆ ಸುರಪತಿ, ಯಾಕೆಂದರೆ ಒಂದು ಸಂದರ್ಭ ದೇವೇಂದ್ರ ಅರ್ಜುನನ ಪಕ್ಷಪಾತಿಯಾಗಿ ಕರ್ಣನ ಹತ್ರ ಬಂದು ಅವನಲ್ಲಿ ಬ್ರಾಹ್ಮಣ ವೇಷ ಹಾಕ್ಕೊಂಡು ಅವನ ಕವಚಾದಿಗಳನ್ನು ನಾನೇ ಕೇಳ್ಬಿಟ್ಟ. ಆ ಕವಚ ಇದ್ದಿದ್ರೆ ಕರ್ಣ ಅಜೇಯ, ಕರ್ಣ ಸಾಯ್ತಿರ್ಲಿಲ್ಲ. ಹಾಗಾಗಿ ಇಂದ್ರನೂ ಕರ್ಣನ ಸಾವಿಗೆ ಕಾರಣ ಆಗಿಬಿಟ್ಟ. ಆಮೇಲೆ ಭೂಕಾಂತೆ, ಭೂಮಿ ಕಾರಣಲಾದರು. ಯಾಕೆಂದರೆ ಬೇರೆಯವರೆಲ್ಲ ಯುದ್ಧ ಮಾಡ್ತಾ ಇದ್ದಾಗ ರಥ ಸರಿ ಇರುತ್ತೆ. ಎಷ್ಟು ಸಾವಿರ ಜನಗಳು ಸತ್ತಂಥ ಜಾಗದಲ್ಲಿ ಬೇರೆಯವ್ರ ರಥ ಹೋದರೂ ಹುಗಿದು ಹೋಗೋದಿಲ್ಲ. ಆದರೆ ಕರ್ಣನ ರಥವನ್ನು ಭೂಮಿ ನುಂಗಿಬಿಟ್ಲಲ್ಲ, ಹಾಗಾಗಿ ಭೂಕಾಂತೆಯೂ ಸಹ ಕರ್ಣನ ಸಾವಿಗೆ ಕಾರಣಲಾದಳು. ಅದರ ಮೇಲೆ ಕುಂತಿ ಬಂದು ಈ ತಮ್ಮಂದಿರ ಪರವಾದಂಥ ಪ್ರೇಮವನ್ನು ಇವನಲ್ಲಿ ಮೂಡಿಸಿ ತೊಟ್ಟ ಬಾಣವನ್ನು ಮತ್ತೆ ತೊಡಬೇಡ ಅಂತ ಮಾತನಾಡೋದಲ್ಲ. ಹಾಗಾಗಿ ಕೇವಲ ಅರ್ಜುನ ಬಾಣ ಬಿಟ್ಟಿದ್ದಕ್ಕಾಗಿ ನೀನು ಸತ್ತಿದ್ದಲ್ಲ, ಇವರೆಲ್ಲರೂ ಸೇರಿ ಕೂಡಿ ನಿನ್ನನ್ನು ಕೊಂದರು, ಎಲ್ಲರೂ ಸೇರಿ ನಿನ್ನನ್ನು ಕೊಂದರು ಅಂತ ಹೇಳಿ ತನ್ನ ಪ್ರೇಮಿತ ಅಂತ ಕರ್ಣನಿಗೆ ಇವನು ಪಾಷ್ಪಾಂಜಲಿಯನ್ನು ಸಲ್ಲಿಸ್ತಾನೆ. ಅದ್ರ ಜೊತೆಗೆ ತನ್ನನ್ನು ತಾನು ನಿಲ್ಲಿಸ್ಕೊಳ್ತಾನೆ. ನನ್ನವರೆಲ್ಲರೂ ಸತ್ರು, ನಾನೊಬ್ಬ ಬದುಕಿದ್ದೇನಲ್ಲ, ನಂದು ಒಂದು ಹೃದಯವ ಇದು ನನ್ನದು ಹೃದಯ ಅಲ್ಲ, ಕಲ್ಲಾಗಿರಬೇಕು, ಇಲ್ಲದೆ ನನ್ನವರ ವಿಯೋಗದಲ್ಲಿ ಹೊಡೆದು ಹೋಗಬೇಕಿತ್ತು ಅಂತ ಹೇಳಿ ಹಲುಬ್ತಾ ಮುಂದೆ ಬರ್ತಾನೆ. ಸಂಜೆಯಲ್ಲಿ ಹೇಳ್ತಾನೆ, ನನ್ನವರೆಲ್ಲ ನನಗಾಗಿ ಇಷ್ಟನ್ನು ಮಾಡಿದರು, ನಾನು ಏನು ಮಾಡಿದೆ? ಇವ್ರು ಹೆಣ ಸುಡಲಿಲ್ಲ, ಇವರಿಗೆ ಶ್ರದ್ಧಾಂಜಲಿ ಹಾಕಲಿಲ್ಲ, ಇವ್ರಿಗೆ ತಿಲೋದಕ ಕೊಡಲಿಲ್ಲ, ಇವ್ರಿಗೆ ಧರ್ಮೋದಕ ಕೊಡಲಿಲ್ಲ, ನನ್ನವರಿಗಾಗಿ ನಾನು ಏನೂ ಮಾಡಲಿಲ್ಲ ಅಂತ ಹೇಳುವಾಗ ಸಂಜಯ್ ಹೇಳ್ತಾನೆ, ಇಲ್ಲಪ್ಪ ಇವರಿಗೆಲ್ಲ ನೀನು ಮಾಡಿದ್ದಿ, ನಿನ್ನ ಕಣ್ಣಿನಲ್ಲಿ ನೀನು ನೀರು ಸುರಿಸಿದೆಯಲ್ಲ ಸತ್ತವರಿಗಾಗಿ, ಅದೇ ಜಲದಾನ ಕ್ರಿಯೆ. ಸತ್ತವರ ಕುರಿತಾಗಿ ನೀನು ಆಕ್ರೋಶವನ್ನು ತಂದು ನಿನ್ನ ಕಣ್ಣಿನಲ್ಲಿ ಬೆಂಕಿಯನ್ನು ತಂದೆಯಲ್ಲ, ಅದೇ ಇವರ ಶವಕ್ಕೆ ನೀನು ಮಾಡಿದ ಅಗ್ನಿಸ್ಪರ್ಶ. ಏನು ಕಲ್ಪನೆ ಇದು ಒಬ್ಬ ಕವಿಗೆ ಅಂತಂದರೆ, ಅವರ ಕುರಿತಾದ ಕಣ್ಣೀರು ಅವರಿಗೆ ನೀನು ಉದಕವನ್ನು ಕೊಟ್ಟ ಹಾಗೆ, ಅವರ ಕುರಿತಾದ ನಿನ್ನ ಕೋಪದ ಬೆಂಕಿ ಅವರನ್ನು ಸುಟ್ಟ ಹಾಗೆ, ನೀನು ಹೆಂಗಸರಾಗಿ ಅಳ್ತಾ ಕೂತ್ಕೋಬೇಡ, ಪರಾಕ್ರಮವನ್ನು ಮೆರಿಬೇಕು, ನೀನು ಮುಂದೆ ಹೋಗು. ಅಂದರೆ ಇದು ಕಾವ್ಯದಲ್ಲಿ ಅಳುವ ಭಾಗ ಮುಗಿಯಿತು, ಇನ್ನು ಮುಂದೆ ವೀರತ್ವ ಪ್ರಜ್ವಲಿಸಬೇಕು ಅನ್ನೋದು ಸೂಚಿಸುತ್ತೆ. ಹಾಗಾಗಿ ಸಂಜಯನ ಈ ಮಾತನ್ನು ಕೇಳ್ಕೊಳ್ತಾ ಭೀಷ್ಮರಿದ್ದಲ್ಲಿಗೆ ಕೌರವ ಬಂದ. ನರಶರ ಕೋಟಿ ಜರ್ಜರಿಸೆ ತನ್ನ ಶರೀರವನ್ನು, ನರಶರ ಕೋಟಿ ಜರ್ಜರಿಸೆ ತನ್ನ ಶರೀರವನ್ನು, ಅಸ್ತ್ರವೇದನ ಪರವಶನಾಗಿயும் ಮರೆದನಿಲ್ಲ ಮುಕುಂದನನ್ ಏಕಚಿತ್ತದಿಂ ಸ್ಮರಿಸುತ್ತಿರ್ದುಂ ಏಕಚಿತ್ತದಿಂ ಸ್ಮರಿಸುತ್ತಿರ್ದುಂ ಮತ್ತಲ್ ಅರಿವು ಪರಿಯಂತುಟವಸ್ಥೆಯಾದುದು ಕುರುಪತಿಗೆಂದನ್ ಆ ಪರಮಯೋಗಿಗಂ ಇಂತುಟು ಮೋಹವಾಗದೆ. ಇಲ್ಲಿಯ ತನಕ ರನ್ನ ಮಾಡಿದ ಹಾಗೆ ಮೊದಲನೆಯ ಚಿತ್ರಣವನ್ನು ನಮ್ಮ ಕಣ್ಣು ಮುಂದೆ ಕೊಡ್ತಾನೆ. ಭೀಷ್ಮರು ಮಲಗಿದಂಥ ದೃಶ್ಯ ನಮ್ಮ ಕಣ್ಣು ಮುಂದೆ ಬರುತ್ತೆ. ಹೇಗೆ ಅಂತಂದರೆ, ನರಶರ ಕೋಟಿ ಜರ್ಜರಿಸೆ ತನ್ನ ಶರೀರವನ್ನು, ಅರ್ಜುನ ಪ್ರಯೋಗಿಸಿದಂಥ ಬಾಣಗಳೆಲ್ಲವೂ ಕೂಡ ಭೀಷ್ಮರ ದೇಹದಲ್ಲಿ ನಾಟಿದೆ. ಸರಿಯಾಗಿ ಕಲ್ಪನೆ ಮಾಡ್ಕೊಳ್ಬೇಕು. ಬರೀ ಇದರಿಗಿಂತ ನಾಟಿದ್ದಲ್ಲ, ಶರಮಂಚದ ಮೇಲೆ ಮಲಗಿದ್ದಾರೆ ಭೀಷ್ಮರು, ಅಡಿಗಿಂದಲೂ ನಾಟಿಕೊಂಡಿದೆ. ಇಡೀ ದೇಹದಲ್ಲಿ ಕೂಡ ಅರ್ಜುನ ಪ್ರಯೋಗಿಸಿದಂಥ ಬಾಣಗಳು ನಾಟಿ ದೇಹ ಜರ್ಜರಿತವಾಗಿ ಹೋಗಿದೆ. ವೇದನೆ ಆಗೋದಿಲ್ವೇ?
ಬಾಣ ಚುಚ್ಚಿದರೆ ಇಡೀ ದೇಹ ಬಾಣಗಳನ್ನು ಚುಚ್ಚಿಸಲ್ಪಟ್ಟಾಗ ನೋವಾಗೋದಿಲ್ವೇ? ಅಸ್ತ್ರವೇದನಾ ಪರವಶನಾಗಿಯೂ ಇಷ್ಟೆಲ್ಲ ನೋವಿದ್ರೂ ಕೂಡ ಅಯ್ಯೋ ಪಾಪ ನನ್ನ ಜೀವ ಹೋಗೋದಿಲ್ಲ ಅಂತೇನು ಭೀಷ್ಮ ಹೇಳ್ತಾ ಇಲ್ಲ. ಆ ಸ್ಥಿತಿಯಲ್ಲೂ ಭೀಷ್ಮರು ಏನು ಮಾಡ್ತಿದ್ದಾರೆ ಅಂತಂದರೆ, ಒಂದೇ ಮನಸ್ಸಿನಿಂದ ನೆನೆಯುತ್ತಾ ಇದ್ದ ಮುಕುಂದನನ್ನು ನರಶರಕೋಟಿ ಜರ್ಜರಿಸಿ ತನ್ನ ಶರೀರಮನ್ ಅಸ್ತ್ರವೇದನಾ ಪರವಶನಾಗಿಯೂ ಮರೆದನಿಲ್ಲ ಮುಕುಂದನನ್. ಆ ಕೃಷ್ಣನನ್ನು ಮರೆಯಲಿಲ್ಲ. ಆ ಸ್ಥಿತಿಯಲ್ಲಿ ಕೂಡ ಕೃಷ್ಣನನ್ನು ಧ್ಯಾನಿಸ್ತಾ ಇದ್ದಾರಂತೆ. ಅಂತಹ ಯೋಗಿ ಪರಮಯೋಗಿಯಾದರೂ ಇಂತುಟು ಮೋಹಮಾಗದೆ. ಯಾವುದು ಮೋಹ? ಇಷ್ಟು ಕಷ್ಟದಲ್ಲಿಯೂ ಕೂಡ ಕೃಷ್ಣನನ್ನು ಧ್ಯಾನ ಮಾಡುತ್ತಾ ಇರುವಂಥ ಯೋಗಿಗೂ ಮೋಹ ಉಂಟಾಗಿದೆ. ಯಾವ ಮೋಹ ಅಂತಂದರೆ, ನನ್ನ ಮೊಮ್ಮಗ ದುರ್ಯೋಧನ ಏನಾಗಿದ್ದಾನೋ ಏನೋ, ಅವನು ಎಲ್ಲಿದ್ದಾನೋ ಏನೋ. ಈ ಮೋಹ ಇದೆಯಲ್ಲ, ಭೂಮಿ ಮೇಲೆ ಬಂದಿದ್ದ ಯಾರನ್ನೂ ಬಿಡೋದಿಲ್ಲ. ಯೋಗ ಎಷ್ಟೋ ಬಾರಿ ತಾತ್ಕಾಲಿಕ ಅವಸ್ಥೆ ಆಗಿಬಿಡುತ್ತೆ, ಮೋಹ ಶಾಶ್ವತವಾಗಿರುತ್ತೆ. ಅದರಿಂದ ಬಿಡಿಸ್ಕೊಳ್ಳೋದು ಭೂಮಿ ಮೇಲಿದ್ದಾಗ ಭಾಳ ಕಷ್ಟ. ಆದ್ದರಿಂದಲೇ ಈ ಸ್ಥಿತಿಯಲ್ಲಿಯೂ ಕೂಡ ಕುರುಭೂಪನಿಗೆ ಏನಾಯಿತೋ ಎನ್ನುವಂಥ ಚಿಂತೆಯಲ್ಲಿ ಭೀಷ್ಮನಿದ್ದಾನೆ. ಆಗ ಕೌರವನು ನಮಸ್ಕಾರ ಮಾಡ್ತಾನೆ. ನಿಮ್ಮ ಗುರು ವೃದ್ಧರ ಪೇಡ ಹಿತೋಪದೇಶ ಮನದೊಳ ಅವಜ್ಞೆಗೆ ಅನಿನಂದನ ವೈರದೆ ನಿಮ್ಮ ಇಂದ್ರನಂದನೊಡನೆ ಆನೆ ಕಾರಿಸಿದನು ಆನೆ ಕಡಂಗಿದನು ಎಲ್ಲ ಪಾಪ ಕರ್ಮನ ಕಥದಿಂದ ಈ ಸನ್ನಿವೇಶಕ್ಕೆ ಮೊದಲಿನ ಭಾಗದಲ್ಲಿ ಸಂಜಯನ ಹತ್ರ ಕೌರವ ಹೇಳ್ತಾ ಇದ್ದ, ಭೀಷ್ಮರು ಮನಸ್ಪೂರ್ವಕವಾಗಿ ಯುದ್ಧ ಮಾಡಲಿಲ್ಲ, ದ್ರೋಣರು ಮನಃಪೂರ್ವಕವಾಗಿ ಯುದ್ಧ ಮಾಡಲಿಲ್ಲ, ಇವರೆಲ್ಲ ಹಾಗೆ ಮಾಡಿದ್ದಕ್ಕೆ ನನಗೆ ಹೀಗಾಯಿತು ಅಂತ. ಅಂದರೆ ತನ್ನ ಈ ಸ್ಥಿತಿಗೆ ಇವರೆಲ್ಲ ಕಾರಣರು ಅಂತ ಹೇಳ್ಕೊಳ್ತಾ ಇದ್ದ. ಈಗ ದುರ್ಯೋಧನ ಮನಸ್ಸು ಪರಿವರ್ತನೆ ಆಗಿದೆ. ಅವನು ಹೇಳ್ತಾನೆ, ಅವರಿಂದ ನನಗೀಗಾಗಿದ್ದಲ್ಲ, ನನ್ನಿಂದ ಇವ್ರಿಗೆ ಹೀಗಾಗಿದೆ ಅಂತ. ಇದು ಪರಿವರ್ತನೆ. ಇಷ್ಟೆಲ್ಲ ಒಂದು ಶೋಕವನ್ನು ದುಃಖವನ್ನು ಅವರನ್ನೆಲ್ಲ ನೋಡಿದ ಮೇಲೆ ಇವನ ಮನಸ್ಸಿನಲ್ಲಿ ಆದಂಥ ಪರಿವರ್ತನೆ, ಇದೆಲ್ಲವೂ ನನ್ನಿಂದ ಆಗಿತ್ತು. ಇದು ರನ್ನ ಮಾಡ್ತಕ್ಕಂಥ ಬದಲಾವಣೆ. ಎಷ್ಟು ಕಡಿಮೆ ಅವಧಿಲ್ಲ ಬದಲಾವಣೆಯನ್ನು ಮಾಡಿಬಿಟ್ಟ ಅಂತಂದರೆ, ವಿನಯಮನೊಕ್ಕು ದುರ್ಯೋಧನ ಹೇಳ್ತಾನೆ ಭೀಷ್ಮಾಚಾರ್ಯರಿಗೆ, ವಿನಯಪೂರ್ವಕವಾಗಿ ನೀವು ಹೇಳಿದಂಥ ಹಿತೋಪದೇಶವನ್ನು ನಾನು ಕೇಳಲಿಲ್ಲ. ಕೇಳಿದರೆ ಈ ಸ್ಥಿತಿ ನನಗಾಗ್ತಿರ್ಲಿಲ್ಲ, ನಿಮಗಾಗ್ತಿರ್ಲಿಲ್ಲ. ನನಗೇನು ಆ ಭೀಮನ ಮೇಲಿನ ದ್ವೇಷ, ನನಗೆ ವೈಯಕ್ತಿಕವಾಗಿ ಭೀಮನ ಮೇಲಿರುವಂಥ ದ್ವೇಷಕ್ಕಾಗಿ ನಿಮ್ಮನ್ನು ಅರ್ಜುನ ಹತ್ರ ಯುದ್ಧ ಮಾಡೋಕ್ಕೆ ನಾನು ಕಳಿಸಿದೆ. ಭೀಮನ ಮೇಲೆ ನನ್ನ ದ್ವೇಷಕ್ಕಾಗಿ ನಾನು ನಿಮ್ಮನ್ನು ಅರ್ಜುನನಲ್ಲಿ ಯುದ್ಧ ಮಾಡಲಿಕ್ಕೆ ಹೇಳದೇ ಇದ್ದರೆ ನಿಮಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ. ನಿಮಗೆ ಈ ಸ್ಥಿತಿ ಬರಲಿಕ್ಕೆ ನಾನು ಕಾರಣ ಆಗಿಬಿಟ್ಟೆ. ಇದು ನನ್ನ ಕಾರಣ, ಇದು ನನ್ನ ಪ್ರಾರಬ್ಧ, ನನ್ನ ಪಾಪ. ನನ್ನಿಂದಲಾಗಿ ನಿಮಗೆ ಇಂಥ ಸ್ಥಿತಿ ಬಂದ್ಬಿಡ್ತಲ್ಲಪ್ಪ. ಯಾವತ್ತೂ ಓದುವ ಕಾಲದಲ್ಲಿ ಆಗ ನೆನಪಾಗೋದಿಲ್ಲ. ಇದು ನನಗೆ ಪಠ್ಯವಾಗಿತ್ತು ಈ ಭಾಗ. ಆದ್ದರಿಂದ ನಾನು ಪುಸ್ತಕ ನೋಡೋದು, ನರಶರ ಕೋಟಿ ಜರ್ಜರಿಸಿ ತನ್ನ ಶರೀರಮನು ಅಸ್ತ್ರವೇದನಾ ಪರವಶನಾಗಿಯೂ ಮರೆದನಿಲ್ಲ ಮುಕುಂದರನ ಏಕಚಿತ್ತನೆಂದು ಹೇಳಿಬಿಡ್ತೇನೆ. ಈ ಸಾಲನ್ನು ನನ್ನ ಗುರುಗಳು, ನಾನು ಕಲಿತಾ ಇದ್ದಾಗ, ಯಾಕೆಂದರೆ ಗುರುಗಳನ್ನು ಎಂಥ ಸಂದರ್ಭ ನೆನಪಿಟ್ಕೊಳ್ಬೇಕು. ರೇಣುಕಪ್ಪಗೌಡರು ನನ್ನ ಗುರುಗಳಾಗ, ನಮ್ಮ ಗಮಸಂಘದ ಅಧ್ಯಕ್ಷ ಕೃಷ್ಣನವರಿಗೆ ಗೊತ್ತು. ಅವ್ರು ಇದನ್ನು ಒತ್ತಿ ಹೇಳ್ತಿದ್ದರು. ಧ್ವನಿ ಶಕ್ತಿ ಅಂತ ಹೇಳಿದ್ರೆ ಏನು ಕಾಯೋದಿಲ್ಲ. ಅವಾಗ ಅರ್ಥ ಆಗ್ತಿರಲಿಲ್ಲ. ನಾನು ಗಮಕಕ್ಕೆ ಕೇಳಿದ್ಮೇಲೆ ನನಗೆ ಅರ್ಥ ಆಯ್ತದ್ದು. ಕೊನೆಯದು ಒಂದು ವಾಕ್ಯವನ್ನು ರನ್ನ ಬರೆದು ಬಿಡ್ತಾನೆ, ಈ ನಿಮಗಂ ಹೀರವಾದುದೇ ಸಿಂಧು ನಂದನ. ಇಂತಹ ನಿಮಗೂ ಈ ಸ್ಥಿತಿ ಬಂದುಬಿಡ್ತಾ ಅಂತ. ಈ ನಿಮಗಂ ಹೇಳುವ ಶಬ್ದ ಇದೆಯಲ್ಲ, ಅದನ್ನು ಎಷ್ಟು ವಿಸ್ತರಿಸ್ಬೋದು ನೀವು. ಇಂತಹ ನಿಮಗೆ ಇಂಥ ಸ್ಥಿತಿ ಬಂದುಬಿಡ್ತಾ ಅಂದರೆ, ಇಂತಹ ನಿಮಗೆ ಅಂತ ಹೇಳಬೇಕಾದ್ರೆ ಭೀಷ್ಮರನ್ನು ವಿವರಿಸಬೇಕು, ಎಷ್ಟು ಹೊತ್ತು ಬೇಕು. ಆದರೆ ಒಂದು ಉದ್ಗಾರದಲ್ಲಿ ರನ್ನ ಹೇಳಿಬಿಡ್ತಾನೆ, ಇಂತಹ ನಿಮಗೂ ಈ ಸ್ಥಿತಿ ಬಂದುಬಿಡ್ತಲ್ಲಪ್ಪ ಅಂತ. ಅದು ಒಬ್ಬ ಕವಿಯ ಶಕ್ತಿ, ಧ್ವನಿ ಶಕ್ತಿ ಅಂತ. ರನ್ನ ಅದರಲ್ಲಿ ನಿಷ್ಣಾತ. ಇಂತಹ ನಿಮಗೆ ಈ ಸ್ಥಿತಿ ಬಂದುಬಿಡ್ತಲ್ಲಪ್ಪ, ನನ್ನಿಂದಲಾಗಿ ನಿಮಗೆ ಹೀಗೆ ಆಯ್ತಲ್ಲಪ್ಪ ಅಂತ ಹೇಳ್ತಾನೆ. ಆದರೆ ಆ ಕಡೆಗೆ ಭೀಷ್ಮರ ಮನಸ್ಸಿಲ್ಲ. ಭೀಷ್ಮರ ಮನಸ್ಸೆಲ್ಲ ಮೊಮ್ಮಗನ ನೋಡ್ತಾ ಇದೆ. ಧವಳ ಗಜೇಂದ್ರಮು ಧವಳ ಚಾಮರಮು
ದೇಸಿಗನೆ ಬರ್ಪವು ಓರ್ವನೆ ಓರ್ವನೆ ಬರ್ಪುದಾದುದೇ ಕೌರವದವಳಂಗೆ ದೇಸಿಗನೆ ಬರ್ಪವು ಓರ್ವನೆ ಬರ್ಪುದಾದುದೇ. ಕೌರವನನ್ನು ನೋಡಿ ಭೀಷ್ಮರು ಉದ್ಗಾರವನ್ನು ಹೇಳ್ತಾರೆ. ಧವಳ ಗಜೇಂದ್ರಮ ಅಂದರೆ ಬಿಳಿಯದಾದಂಥ ಪಟ್ಟದಾನೆಯನ್ನು ಏರ್ಕೊಂಡು ಬರಬೇಕಿತ್ತು. ಬಿಳಿ ಚಾಮರವನ್ನು ನಿನ್ನ ಸೇವಕರು ನಿನಗೆ ಬೀಸಬೇಕಿತ್ತು. ಬೆಳ್ಳುಗೊಡೆಯನ್ನು, ಆ ಶಬ್ದವೂ ಹಾಗೆ ಬೆಳ್ಳುಗೊಡೆ, ಆ ಬೆಳ್ಳುಗೊಡೆಯನ್ನು ಹಿಡಿಯಬೇಕಾಗಿತ್ತು. ಅದರ ಜೊತೆಗೆ ಧವಳ ವಿಲೋಚನೋತ್ಪಲ ವಧೂಜನಮಂ, ಬಿಳಿಯದಾದಂತಹ ಕಮಲದಂಥ ಕಣ್ಣುಗಳನ್ನು ಹೊಂದಿದಂಥ ಸುಂದರಿಯರು ನಿನ್ನ ಜೊತೆ ಬರಬೇಕಿತ್ತು. ಧವಳ ಕೀರ್ತಿಯನ್ನು ಹೇಳ್ತಾ ಬರಬೇಕಿತ್ತು. ಹಾಗೆ ಆ ಧವಳ ಮಂಗಳದೊಂದಿಗೆ ಬರಬೇಕಾದಂಥ ಧವಳ ಕೌರವನೇ, ಏನಪ್ಪ ಇದು, ಹಾಗೆ ಸಂಭ್ರಮದಲ್ಲಿ ಬರಬೇಕಾದಂಥ ನೀನು ದೇಸಿಗನೇ ಬರ್ಪವೋಲ್. ಎಂಥ ಒಂದು ಪರಿಣಾಮಕಾರಿ ಉದ್ಗಾರ ಅಂತಂದರೆ, ಹೀಗೆ ವೈಭವದಿಂದ ಬರಬೇಕಂತ ನೀನು ಗತಿ ಇಲ್ಲದೆ ಇದ್ದವರಿದ್ದಾಗೆ, ಯಾರೋ ಹಾದಿ ಹೋಕರು ಬರುವ ಹಾಗೆ ದೇಸಿಗರಂತೆ ನೀನು ಬಂದುಬಿಟ್ಟಿಯಲ್ಲಪ್ಪ. ಎಲ್ಲಿ ಹೋಯ್ತು ನಿನ್ನ ಛತ್ರಚಾಮರ, ಎಲ್ಲಿ ಹೋಯ್ತು ನಿನ್ನ ಮೃಗೇಂದ್ರಾಸನ, ಎಲ್ಲಿ ಹೋದರು ನಿನ್ನ ಸೇವಕರು, ಎಲ್ಲಿದಳೋ ಭಾನುಮತಿ, ಎಲ್ಲಿ ಹೋದರೂ ನಿನ್ನ ಗೀತವಾದ್ಯಂ ಅಂತ ಹೇಳಿ ಚುಚ್ಚುತ್ತಾನೆ. ಅಂದರೆ ಎಲ್ಲಿಂದ ಎಲ್ಲಿಯ ತನಕ ನೀನು ಬಂದೆ ಅಂತ ಅವನಿಗೆ ಹಿಡಿತಾನೆ ಅವನ ಮುಖಕ್ಕೆ. ಹೇಗಿದ್ದವನು ಹೇಗಾಗಿ ಬಿಟ್ಟೆಪ್ಪ ಅಂತ. ಆಗ ಸುಯೋಧನ ಹೇಳ್ತಾನೆ, ಜ್ಞಾನಿಗಳಾದವರು ಅದನ್ನೆಲ್ಲ ಈಗ ಹೇಳಬಾರ್ದು. ಕಳೆದುಕೊಂಡ ಸಂಪತ್ತನ್ನು ಈ ರೀತಿಯಲ್ಲಿ ನೆನಪಿಸಬಾರದು. ಹಾಗೆಲ್ಲ ಮಾಡಬೇಡಿ ಅಜ್ಜ. ಸಮರ ಪರಿಚ್ಛೇದನಮು, ಯುದ್ಧದ ಗತಿಯನ್ನು ನಿಮ್ಮಲ್ಲಿ ಹೇಳಲಿಕ್ಕಾಗಿ ನಾನು ಬಂದಿದ್ದೇನೆ, ಆ ವೈಭವ ಪ್ರದರ್ಶನಕ್ಕಾಗಿ ಬಂದಿಲ್ಲ ಅಂತ ಹೇಳ್ತಾನೆ. ಆಗ ಈ ಚಂಪು ಕಾವ್ಯ ಅಂತ ಇದಕ್ಕೆ ಹೇಳ್ತಾರೆ. ಗದ್ಯ ಪದ್ಯ ಮಿಶ್ರಿತವಾದದ್ದು. ಭಾವನೆಯನ್ನು ಪ್ರಕಟಿಸುವಾಗ ಕವಿಗಳು ಪದ್ಯವನ್ನು ಹೇಳ್ತಾರೆ, ಕಂದವನ್ನು ಬೇರೆ ಬೇರೆ ವೃತ್ತ ಪದ್ಯವನ್ನು ಹೇಳ್ತಾರೆ. ವಿಷಯವನ್ನು ಹೇಳುವಾಗ ಗದ್ಯವನ್ನು ಹೇಳಿಬಿಡ್ತಾರೆ. ವೃತ್ತ ವಿಸ್ತಾರವಾಗಿ ಬರುತ್ತೆ. ಅದರಲ್ಲಿ ಭೀಷ್ಮರು ಹೇಳ್ತಾರೆ, ನೋಡಪ್ಪ, ಇನ್ನೂ ನೀನು ಯುದ್ಧ ಯುದ್ಧ ಅಂತ ಹೇಳಬೇಡ. ಈ ನಮ್ಮ ವಂಶದ ಆರಂಭ ಎಲ್ಲಿತ್ತು ಗೊತ್ತೇ? ಹಿಂದೆ ಕಮಲನಾಭನ ನಾಭಿ ನಳಿನ ಸಂಭವಂ ಹಿರಣ್ಯ ಗರ್ಭಂ. ಅಂದರೆ ಈ ಕಾವ್ಯದಲ್ಲಿ ಒಂದು ಭಾಗ ಅಂತಂದರೆ ವಂಶಾವಳಿಯನ್ನು ಹೇಳಬೇಕು. ವಂಶಾವಳಿಯನ್ನು ಹೇಳು ಕಾವ್ಯದ ಲಕ್ಷಣ. ಅದನ್ನು ರನ್ನ ಇಲ್ಲಿ ಜೋಡಿಸಿಬಿಡ್ತಾನೆ. ಹಿಂದೆ ಬ್ರಹ್ಮನಿಂದ ಹೀಗೆ ಆಮೇಲೆ ಅತ್ರಿ ನೇತ್ರೋದ್ಭವನಾದಂಥ ಚಂದ್ರ, ಹೀಗೆಲ್ಲ ನಮ್ಮ ವಂಶ ಆರಂಭವಾಯಿತು. ಇಷ್ಟು ಅನೂಚಾನವಾಗಿ ಬಂದಂಥ ನಮ್ಮ ವಂಶದಲ್ಲಿ ಇಲ್ಲಿ ತನಕ ಗೋತ್ರ ಕಲಹ ಅಂತ ಅದುದಿಲ್ಲ. ನಮ್ಮಲ್ಲೇ ಹೊಡ್ಕೊಂಡು ವಂಶನಾಶ ಆಗಿದ್ದಿಲ್ಲಪ್ಪ. ಇಂತು ಸೋಮವಂಶದಿಂದ ಅವಿಚ್ಛಿನ್ನವಾಗಿ ಬಂದ ಭರತಾನ್ವಯದೋಳ್ ಇನ್ನವರೆಗಂ ಗೋತ್ರ ಕಲಹವೆಂಬುದು ಆದುದಿಲ್ಲ. ಇಂದಿನಿಂದಾಗ ಆಗ್ತಾ ಇದೆ. ಇದೆಲ್ಲ ಬೇಡ. ನಾನು ಈಗ ಹೇಳಿದ್ರು ಪಾಂಡವರು ಒಪ್ತಾರೆ. ಸಂಧಿಯನ್ನು ಮಾಡ್ಕೊ, ನನ್ನ ಮಾತನ್ನು ಮೀರುವರಲ್ಲ ಅಂತ ಮತ್ತೊಮ್ಮೆ ಸಂಧಿಯ ಪ್ರಸ್ತಾಪವನ್ನು ಭೀಷ್ಮ ಕೌರವನ ಮುಂದಿಡ್ತಾನೆ. ಇಲ್ಲಿಂದ ಮುಂದಕ್ಕೆ ಯಾವುದು ಸುಯೋಧನ ಮೆರೆಯಬೇಕಂತ ಜಾಗವೋ ಅಲ್ಲಿ ರನ್ನನ್ನು ಮೆರೆಸ್ತಾನೆ. ನಿಮಗೆ ಪೊಡೆಮಟ್ಟು ಕೋಪಿ ಸಮಕಟ್ಟಿಂ ಬಂದೆನ್, ನಿಮಗೆ ಪೊಡೆಮಟ್ಟು ಕೋಪಿ ಸಮಕಟ್ಟಿಂ ಬಂದೆನ್, ಅಹಿತರುಳ್ ಸಂಧಿಗನೆ ಸಮಗೊಳಿಸಲೆಂದು ಬಂದೆನೆ, ಸಮರಗೊಳಿಯನ ಕಜ್ಜ ಪೇಳಿಂ ಆಗುದು ಕಜ್ಜಂ, ಸಮರದೊಳ್ ಎನಗೆ ಆಗುದು ಕಜ್ಜಂ ಇಲ್ಲಿಂದ ಮುಂದಿನ ಒಂದು 5-6 ಪದ್ಯಗಳಲ್ಲಿ ದುರ್ಯೋಧನನನ್ನು ಎಷ್ಟು ಎತ್ತಬೇಕೋ ಅಷ್ಟು ಎತ್ತರಕ್ಕೆ ರನ್ನ ತೆಗೆದುಕೊಂಡು ಹೋಗ್ತಾನೆ. ಅದು ನಿಜವಾದ ದುರ್ಯೋಧನ. ಪ್ರಪಂಚದಲ್ಲಿ ಕೊನೆಗೆ ಕೀರ್ತಿ ತಂದು ಕೊಟ್ಟಿದ್ದ ದುರ್ಯೋಧನ ಪಾತ್ರಕ್ಕೆ ಈ ಸನ್ನಿವೇಶ. ಇದು ದುರ್ಯೋಧನ ಆಂತರ್ಯ. ಇದು ಅವನ ಬದುಕಿನ ಕೊನೆಯ ಘಟ್ಟದಲ್ಲಿ ಹೀಗೆ ಪ್ರಕಟ ಆಗಿ ಅವನ ವ್ಯಕ್ತಿತ್ವಕ್ಕೆ ಒಂದು ಕಿರೀಟವಾಗಿ ನಿಂತ್ಕೊಂಡಿದೆ. ಭೀಷ್ಮರು ಈಗಲೂ ಪಾಂಡವರ ಸಂಧಾನ ಮಾಡ್ಕೋ, ನಾನು ಹೇಳಿ ಧರ್ಮರಾಯ ಒಪ್ತಾನೆ ಅಂತ ಹೇಳುವಾಗ ಸುಯೋಧನಂ ಮುಗುಳ್ನಗೆ ನಕ್ಕು. ಒಂದು ಸಾರಿ ನಗಾಡ್ತಾರಂತೆ ಅವರು. ಈ ಹೊತ್ತಿನಲ್ಲಿ ಇನ್ನೂ ಸಂಧಾನ ಅಂತ ಹೇಳ್ತೀರಿ ಅಂತಂದರೆ ನಿಮಗೆ ನಾನೇನು ಅಂತ ಅರ್ಥ ಆಗಲಿಲ್ವೇ ಅಂತ ಮುಗುಳ್ನಗೆ.
ತನಗೆ ಬೇಕಾದ ಸಿಕ್ಬಿಡ್ತು ಅಂತಲ್ಲ. ಹಾಗಾದರೆ ನಿಮ್ಗೆ ಇನ್ನೂ ಸುಯೋಧನ ಏನು ಅಂತ ಗೊತ್ತಾಗಲಿಲ್ವೇ ಅಂತ ಆ ಮಗುವಿಗೆ ನಕ್ಕು ಅವ್ರಿಗೆ ಅರ್ಥ ಆಗದೆ ಇರೋದನ್ನು ಈಗ ಹೇಳ್ತಾ ಇದ್ದಾನೆ. ಅಜ್ಜ, ಪಾಂಡವರಲ್ಲಿ ಸಂಧಾನ ಮಾಡ್ಕೊಳ್ಬೇಕು, ಅದಕ್ಕೆ ಅನುಕೂಲ ಆಗಲಿ ನಿಮ್ಮ ಹತ್ರ ನಾನು ಬರಲಿಲ್ಲ. ಮತ್ತೊಮ್ಮೆ ಮಹೋನ್ನತವಾದ ಯುದ್ಧಕ್ಕೆ ಪಾಂಡವರಲ್ಲಿ ನಾನು ಹೋಗ್ತಾ ಇದ್ದೇನೆ. ಆ ಸಮರದೋಳು ನನಗೆ ಯಾವುದು ಕಜ್ಜ, ಯಾವುದು ಕೆಲಸ, ನಾನು ಹೇಗೆ ಯುದ್ಧ ಮಾಡಲಿ, ಪಾಂಡವರನ್ನು ನಾನು ಹೇಗೆ ಎದುರಾಗಲಿ, ಅದನ್ನು ನೀವು ಹೇಳ್ತೀರಿ ಅಂತ ನಿಮ್ಮ ಹತ್ರ ನಾನು ಬಂದೆ. ಬಿಟ್ಟರೆ ನಿಮಗೆ ಪೊಡೆಮಟ್ಟು ಪೋಪುದು ಒಳ್ಳಿತು, ನಿಮ್ಗೆ ನಮಸ್ಕಾರ ಮಾಡಿ ಹೋಗಬೇಕು ಅಂತ ನಾನು ಬಂದೆ. ಬಿಟ್ಟರೆ ಅಹಿತರೋಳು ಸಂಧಿಯನೇ ಸಮಗೊಳಿಸಲೆಂದು ಬಂದೇನೆ. ಅಹಿತರು ನೋಡಿ, ಸಂಧಾನ ಅಂತಂದರೆ ಸ್ನೇಹ ಯಾರೆಲ್ಲ ಆಗಬೇಕು? ಹಿತವರೆಲ್ಲ ಆಗಬೇಕು. ಅಹಿತರಲ್ಲಿ ಎಲ್ಲರೂ ಸ್ನೇಹ ಸಂಧಾನ ಆಗಲಿಕ್ಕೆ ಸಾಧ್ಯ ಉಂಟೆ? ಕೌರವನ ಪರವಾಗಿ ಪ್ರಯೋಗಿಸಲ್ಪಡುವ ಶಬ್ದವೇ ಸಂಧಿ ಸಾಧ್ಯವಿಲ್ಲ ಅಂತ ಹೇಳುತ್ತೆ. ಅಹಿತರೋಳು, ಈ ಹಿತರಲ್ಲಿ ಆದರೆ ಸಂಧಾನ ಆಗುತ್ತೆ. ಅಹಿತರಲ್ಲಿ ಸಂಧಾನವನ್ನು ಮಾಡಿಕೊಡಿ ಅಂತ ನಿಮ್ಮ ಹತ್ರ ನಾನು ಬರಲಿಲ್ಲ, ಯುದ್ಧ ಮಾಡ್ತೇನೆ, ಹೇಗೆ ಯುದ್ಧ ಮಾಡಲಿ ಅಂತ ಕೇಳಲಿಕ್ಕಾಗಿ ನಿಮ್ಮ ಹತ್ರ ಬಂದೆ. ಬಿಟ್ಟರೆ ಸಂಧಾನ ಮಾಡಿಕೊಡಿ ಅಂತ ನಾನು ಬಂದು ಕೈಕಾಲು ಹಿಡಿಲಿಲ್ಲ. ಈಗ ಇಷ್ಟಕ್ಕೂ ನಾನು ಯುದ್ಧ ಮಾಡ್ತೇನಲ್ಲ, ನಾನು ಯುದ್ಧವನ್ನು ಮಾಡೋದು ಯಾಕೆ ಅಂತ ಗೊತ್ತಾ ನಿಮಗೆ? ನರಗಿರಿವೆನೆಂದು ಬಗೆದಿದೆ ಛಲಕಿರಿವೆ, ನರಗಿರಿವೆನೆಂದು ಬಗೆದಿದೆ ಛಲಕಿರಿವೆ, ಪಾಂಡು ಸುತರುಳ್ ಈನೆಲ್ಲ ಇದು ಪಾಂಡೆಲನ್ಯರಗೆ ದಿನಪಸುತನಂ ಕೊಲಿಸಿದ ನೆಲನೊಡನೆ, ದಿನಪಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪುರುವಾಳ ಬೆಲೆ. ಕೆಲವು ಬಾರಿ ಕೆಲವು ಪದ್ಯಗಳ ಅರ್ಥವನ್ನು ತುದಿಯಿಂದ ಆರಂಭಿಸಬೇಕು, ಭಾಳ ಸುಲಭ ಆಗಿಬಿಡುತ್ತೆ. ಭೀಷ್ಮರಲ್ಲಿ ಹೇಳ್ತಾನೆ ಸುಯೋಧನ, ಪಾಂಡವರಲ್ಲಿ ಸಂಧಾನ ಮಾಡ್ಕೋ, ಭೂಮಿಯನ್ನು ಇಟ್ಕೊಂಡು ರಾಜ ಆಗು ಅಂತ ಹೇಳಿದ್ರಲ್ಲ ಭೀಷ್ಮಾಚಾರ್ಯರು. ಅದನ್ನು ಹೇಳ್ತಾರೆ, ಯಾಕೆ ಬೇಕು ಈ ಭೂಮಿ, ನನಗೆ ಬೇಡ. ಈ ನೆಲನಿದು ಪಾಳು ನೆಲ, ಇದು ಕೆಟ್ಟ ಭೂಮಿ, ಇದು ಈ ಭೂಮಿ ನಾನು ಇಟ್ಕೊಳ್ಳೋದಿಲ್ಲ. ಎಂಥ ಆಶ್ಚರ್ಯ ಅಲ್ವೇ? ಯಾವ ಭೂಮಿಗಾಗಿ ಇಡೀ ರಾಜ್ಯ ತನ್ನದಾಗಬೇಕು ಅಂತ ಕೌರವ ಬಯಸಿದ್ನೋ ಆ ಭೂಮಿಯನ್ನು ಇವತ್ತು ಪಾಳು ನೆಲ ಅಂತ ಹೇಳ್ತಾನೆ. ಕೆಟ್ಟ ಮಣ್ಣಿದು, ಈ ನೆಲ ಬೇಡ ತನಗೆ ಅಂತ ಹೇಳ್ತಾನೆ. ಯಾಕಾಗಿ ಅಂತ ಕೇಳಿದರೆ, ದಿನಪಸುತನಂ ಕೊಲಿಸಿದ ನೆಲ ಇದು, ನನ್ನ ಆತ್ಮೀಯ ಮಿತ್ರ ಅಂತ ಕರ್ಣನನ್ನು ಕೊಂದ ನೆಲ ಇದು, ಇದರ ಜೊತೆ ನನ್ನ ಸಹಬಾಳ್ವೆಂದೀಗ ಅದು ಸಾಧ್ಯ ಉಂಟೆ ಅಂತ. ಎಷ್ಟು ಗೂಢವಾದ ಅರ್ಥ ಇದರಲ್ಲಿ ಇದೆ ಅಂತಂದರೆ, ಬೇರೆಯವನು ಕೊಲಿಸಿದ್ದಲ್ವೇ ಇದು? ಹಾಗಾದರೆ ಕೊಲಿಸಿದೆ. ಆದರೂ ದಿನಪಸುತನಂ ಕೊಲಿಸಿದ ನೆಲ ಅಂತ ಯಾಕೆ ಹೇಳ್ತಾನೆ ಅಂತಂದರೆ, ಗೂಢಾರ್ಥದಲ್ಲಿ ನಾವು ಅರ್ಥೈಸ್ಕೊಳ್ಬೇಕು. ಈ ಭೂಮಿ ಕರ್ಣನ ರಥದ ಚಕ್ರವನ್ನು ಹುದುಗಿಸಿಕೊಂಡು ಕರ್ಣನ ಕೊಂದಿದ್ದಲ್ವೇ? ಎಂಥ ಅದ್ಭುತವಾದ ಅರ್ಥ ಅಂದರೆ, ದಿನಪಸುತನಂ ಕೊಲಿಸಿದ ನೆಲ, ಅವನ ರಥದ ಚಕ್ರವನ್ನು ಹುದುಗಿಸಿ ಹೂತು ಹೋಗುವಾಗ ಮಾಡಿ ಕರ್ಣನ ಕೊಂದ ನೆಲ ಇದು. ಅಂತಹ ಆತ್ಮೀಯ ಸ್ನೇಹಿತನನ್ನು ಕೊಂದ ನೆಲದ ಜೊತೆ ನಾನು ಸಮಕಟ್ಟಿನಿಂದ ಬಾಳ್ತೇನೇನು? ಸಂಧಾನ ಬೇಡ, ಈ ಭೂಮಿ ಬೇಡ, ಆದರೂ ಹೋರಾಟ ಮಾಡ್ತೇನೆ. ಹೋರಾಟ ನನ್ನದು ಯಾವುದಕ್ಕಾಗಿ ಅಂತಂದರೆ ಭೂಮಿಗಾಗಿ ಅಲ್ಲ. ನೆಲಕಿರಿವೆನೆಂದು ಬಗೆದಿರೆ ಛಲಕಿರಿವೆಂಬಂತ. ಇದು ಈ ದುರ್ಯೋಧನ ವ್ಯಕ್ತಿತ್ವವನ್ನು ಕಟ್ಟಿಕೊಟ್ಟಂಥ ಮಾತು. ಇವನಿಗೆ ರಾಜ್ಯದ ಲೋಭ, ಇಡೀ ರಾಜ್ಯ ಅವನಿಗೆ ಬೇಕು, ಅದಕ್ಕಾಗಿ ದುರ್ಯೋಧನ ಯುದ್ಧ ಮಾಡ್ತಾನೆ ಅಂತ ಹೇಳ್ತಾರಲ್ಲ, ಅದಲ್ಲ. ಛಲ, ಪಾಂಡವ ದ್ವೇಷ ಹೇಳೋದು ಛಲ. ಆ ಛಲದಿಂದನಾಗಿ ದುರ್ಯೋಧನ ಇವತ್ತು ಈ ಸ್ಥಿತಿಯಲ್ಲಿದ್ದಾನೆ, ಪ್ರಪಂಚದಲ್ಲಿ ಪ್ರಸಿದ್ಧನಾಗಿದ್ದಾನೆ. ಈ ಛಲವನ್ನು ನಾನು ಬಿಡೋದಿಲ್ಲಪ್ಪ. ದುರ್ಯೋಧನ ಅಂತಂದರೆ ಛಲ, ಛಲ ಅಂತಂದರೆ ದುರ್ಯೋಧನ, ಆ ಶಬ್ದಕ್ಕೊಂದು ಮೂರ್ತಿ ದುರ್ಯೋಧನ. ಆದ್ದರಿಂದಲೇ ನೆಲಕಿರಿವೆನೆಂದು ಬಗೆದಿರೆ ಛಲಕಿರಿವೆ ಅಂತ ಹೇಳ್ತಾನೆ. ಅದ್ರ ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತಾನೆ, ಭಾಳ ಚಂದ ಇದೆ ಅದು. ಹೀಗೆಲ್ಲ ಮಾಡಿ ನೀವು ಯಾರಲ್ಲಿ ಸಂಧಾನ ಅಂತ ಹೇಳಿದ್ದು? ಧರ್ಮರಾಜನಲ್ಲಿ ಸಂಧಾನ. ಬಾಡವನ್ ಐದನರ್ ಮುಂಬೇಡಿದೊಡ ಆನಿತ್ಯನಿಲ್ಲ, ರಾಜ್ಯಾರ್ಧಮನ್ ಆಂಬೇಡಿ ಅವರಲ್ಲಿ ಗಟ್ಟಿಗೊಡೆ, ಏಡಿಸಿ ಓಡಿಸದೆ ಪವನನಂದನನೆಂದಂ, ಪವನನಂದನ ಎಂದಂ ಏಡಿಸಿ ಓಡಿಸದೆ. ಬಾಡಮನ್ ಐದನವರ್ ಮುಂಬೇಡಿದೊಡೆ ಆ ನಿತ್ತನಿಲ್ಲ. ಬಾಡ ಅಂತಂದರೆ ಗ್ರಾಮ ಅಂತ. ಈ ಕೃಷ್ಣ ಸಂಧಾನಕ್ಕೆ ಬಂದಾಗ ಮೊದಲು ಪಾಂಡವರದ್ದು ಅರ್ಧ ರಾಜ್ಯ ಕೊಟ್ಬಿಡಪ್ಪ ಅಂತ ಹೇಳ್ತಾನೆ. ಅವನು ಅರ್ಧ ರಾಜ್ಯ ಕೊಡೋದಿಲ್ಲ ಅಂತ ಹೇಳ್ದ. ಒಂದು ಕೆಲಸ ಮಾಡು,
ಐವರಿಗೆ ಸಾಂಕೇತಿಕವಾಗಿ ಒಂದೊಂದು ಗ್ರಾಮ 5 ಗ್ರಾಮಗಳನ್ನು ಕೊಡು ಸಂಧಾನ ಆಗುತ್ತೆ ಅಂತ ಹೇಳ್ತಾನೆ. ಅದನ್ನು ಕೊಟ್ಟಿರಲಿಲ್ಲ ದುರ್ಯೋಧನ. ಈಗ ಹೇಳ್ತಾನೆ, ಅವರು 5 ಗ್ರಾಮಗಳನ್ನು ಕೇಳಿದ್ರು ನಾನು ಕೊಟ್ಟಿರಲಿಲ್ಲ, ಈಗ ಅರ್ಧ ರಾಜ್ಯವನ್ನು ಕೊಡಿ ಅಂತ ಅವರಲ್ಲಿ ಯಾವ ಮುಖ ಇಟ್ಕೊಂಡು ನಾನು ಕೇಳಲಿ. ಎಷ್ಟು ಸರಳವಾದ ಅರ್ಥ ಇದು ಅಂತ. ಬಾಡಮನ 5 ಬೇಡಿದೊಡೆ ಆನು ಇತ್ತನಿಲ್ಲ, ಕೊಟ್ಟಿರಲಿಲ್ಲ, ಈಗ ಅವರಲ್ಲಿ ಅರ್ಧ ರಾಜ್ಯವನ್ನು ನಾನು ಕೇಳಲಿಕ್ಕೆ ಸರಿಯಾ ಅಜ್ಜ? ಇದಾಗೋದಿಲ್ಲ. ಒಂದು ವೇಳೆ ನಾನು ನೋಡಿ ಎಂಥ ಸೂಕ್ಷ್ಮ ಅಂತಂದರೆ, ಹಾಗೇನಾದರೂ ನಾನು 5 ಗ್ರಾಮಗಳನ್ನ ಅವ್ರು ಕೇಳಿದಾಗಲೂ ಕೊಡದೆ ಅರ್ಧ ರಾಜ್ಯವನ್ನು ಕೇಳಲಿಕ್ಕೆ ಹೋದೆ ಅಂತಾದರೆ ಧರ್ಮರಾಜ ಏನೂ ಹೇಳದೇ ಇರ್ಬೋದು, ಅರ್ಜುನ ನಕಲ ಸಹದೇವರು ಏನೂ ಹೇಳದೇ ಇರ್ಬೋದು, ನನ್ನನ್ನು ಅವಮಾನಿಸದೇ ಇರ್ತಾನೇನೋ ಆ ಭೀಮ. ಆ ಕ್ಷಣದಲ್ಲಿಯೂ ಕೌರವನಿಗೆ ಭೀಮನ ಕುರಿತಾದಂಥ ಆಕ್ರೋಶ. ಯಾಕೆಂದರೆ ಈ ಕಾವ್ಯ ಹೆಣ್ಕೊಂಡು ಬಂದಿದ್ದಾಗೆ ಭೀಮ ದುರ್ಯೋಧನರು ಇಂಥ ಸ್ಥಿತಿಯಲ್ಲಿ ನಾನು ಸಂಧಾನಕ್ಕೆ ಹೋಗ್ಬಿಟ್ರೆ ಭೀಮ ನನ್ನನ್ನು ಅವಮಾನ ಮಾಡದೆ ಬಿಡ್ತಾನೇನೋ, ನನ್ನನ್ನು ಅಣಕಿಸದೆ ಬಿಡ್ತಾನೇನೋ. ಆದ್ದರಿಂದ ಸಾಧ್ಯ ಇಲ್ಲ. ಆ ಭೀಮ ನನ್ನನ್ನು ಚುಚ್ತಾನೆ, ಅದೇ ನನ್ನ ಸಂಧಾನ ಬೇಡ ಅಂತ ಹೇಳ್ತೀನಿ ಅಂತಂದ. ಅದ್ರ ಜೊತೆಗೆ ಈ ಸಂಧಾನ ಬೇಡ ಹೇಳಲಿಕ್ಕೆ ಮತ್ತೊಂದು ಕಾರಣವನ್ನು ಕೊಡ್ತಾನೆ. புதுவாழல் கணமாகதென்றும் அவருள் சந்தானவம் மாடலாகதோ நீவில்லது அஜ்ஜ அவருள் சந்தானவம் மாடலாகதோ நீவில்லது அஜ்ஜ வில்ல குருகள் தாமில்லதே ஆகர்ணனில்லதே ಎಷ್ಟು ಸರಳವಾಗಿ ಹೇಳಿಬಿಡುತ್ತಾನೆ ರನ್ನ ಅಂತಂದರೆ, ಪಾಂಡವರನ್ನು ಕೂಡಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ನನ್ನಲ್ಲಿ. ಪಾಂಡವರ ಸಂಧಾನವನ್ನು ಮಾಡಿಕೊಂಡ್ರೆ ಅರ್ಧ ರಾಜ್ಯ ಕೊಡ್ತಾರೆ, ಸಂಪತ್ತು ಬರುತ್ತೆ. ಯಾರಿಗೆ ಬೇಕು ಸಂಪತ್ತು? ನೋಡಿ, ಯಾರಿಗಾದರೂ ವಿಶೇಷವಾದ ಭಕ್ಷ್ಯಭೋಜ್ಯಗಳನ್ನು ಕೊಟ್ಟು ಆಭರಣ ಕೊಟ್ಟು ಯಾರಿಗೂ ತೋರಿಸ್ಬೇಡ, ಒಬ್ಬರೇ ಯಾರು ತಿಂತಾರ? ಯಾರಿಗೆ ಬೇಕದು? ನಮ್ಮಲ್ಲಿ ಸಂಪತ್ತಿದ್ದರೆ, ಬಂಗಾರದ ಒಡವೆ ಇದ್ದರೆ ನಾವು ಮನೆಯೊಳಗೆ ಧರಿಸ್ಕೊಂಡು ಇರಲಿಕ್ಕಾಗಬೇಡ, ಪ್ರಪಂಚದ ಮುಂದೆ ಪ್ರದರ್ಶನಕ್ಕಾಗಬೇಕು. ನಮ್ಮಲ್ಲಿ ಸಂತೋಷ ಇದ್ದರೆ ನಾವೇ ಅನುಭವಿಸ್ಲಿಕ್ಕಾಗಲ್ಲ, ಸಂತೋಷ ಹಂಚಿಕೊಳ್ಳಿಕ್ಕೆ ಬೇಕು. ಈ ಹೇಳ್ತಾನೆ ಇಲ್ಲಿ ಭಾಳ ಸರಳವಾಗಿ, ಸಂಧಾನಮ ಮಾಡಲಾಗದು ಅಜ್ಜ, ಸಹಬಾಳ್ವೆ ನನಗೆ ಬೇಡ. ಯಾಕೆ? ನನ್ನ ಜೊತೆ ಯಾರಿದ್ದಾರೆ? ಈಗ ಏಕಾಂಗಿಯಾಗಿ ನಾನಿದ್ದೀನಿ ಅಜ್ಜ. ನೀವಿಲ್ಲದೆ, ಗುರುಗಳಿಲ್ಲದೆ, ಕರ್ಣನಿಲ್ಲದೆ, ದುಶ್ಯಾಸನನಿಲ್ಲದೆ, ನನ್ನವ್ರು ಯಾರೂ ನನ್ನ ಜೊತೆ ಇಲ್ಲದೆ ಈ ಸಂಪತ್ತು ತೊಗೊಂಡು ನಾನು ಏನು ಮಾಡಲಿ? ನನ್ನವರೊಟ್ಟಿಗೆ ಹಂಚಿಕೊಂಡು ಸುಖವಾಗಿ ಬದುಕಲಿಕ್ಕೆ ಅವಕಾಶ ಇರೋದಾದರೆ ಬೇಕು. ನಾನು ಏಕಾಂಗಿಯಾಗಿರ್ತಾರೆ, ಸಂಪತ್ತು ನನಗೆ ಯಾಕೆ ಬೇಕು ಅಂದರೆ, ಸಂಪತ್ತಿಗಿಂತ ತನ್ನವರು ಬೇಕು, ತನ್ನವರಿಗಿಂತ ಸಂಪತ್ತು ದೊಡ್ಡದಲ್ಲ ಅಂತ ನನ್ನ ಹೇಳ್ತಾನೆ. ನಮ್ಮವರನ್ನು ಕಳ್ಕೊಂಡು ನಾವು ಸಂಪಾದನೆ ಮಾಡೋದಲ್ಲ, ನಮ್ಮವರನ್ನು ಇಟ್ಟುಕೊಂಡು ನಮ್ಮವರಿಗಾಗಿ ಸಂಪಾದನೆ ಮಾಡಬೇಕು. ನಮ್ಮ ಸಂಪತ್ತು ನಮಗಾಗಿ ಅಲ್ಲ, ನಮ್ಮವರೊಂದಿಗೆ ಹಂಚಿಕೊಂಡು ಬದುಕುವುದಕ್ಕಾಗಿ ಬೇಕು. ಇದು ಲೋಕಧರ್ಮ. ಇದು ಇಂಥವ್ರು ಯಾರೂ ಇದೆ, ನಾನು ಈ ಸಂಪತ್ತು ತೊಗೊಂಡು ಏನು ಮಾಡಲಿ ಅಂತ ಹೇಳ್ತಾನೆ. ಈಗ ನಾವು ಈ ಭಾಗದ ಕೊನೆಯ ಪದ್ಯಕ್ಕೆ ಹೋಗ್ತೀವಿ. ಇದು ಇಡೀ ಇಷ್ಟೊತ್ತಿನ ತನಕ ದುರ್ಯೋಧನ ಚಿತ್ರಣ ಏನು ಸಿಕ್ಕಿತಲ್ಲ, ಅದನ್ನು ಮತ್ತೊಮ್ಮೆ ಕನ್ನಡಿಯಲ್ಲಿ ಚೌಕಟ್ಟಿನಲ್ಲಿರುವ ಚಿತ್ರದಾಗಿ ಇಟ್ಕೊಡುತ್ತೆ. ಖಂಡಿತವೆನಿಪ್ಪ ಪರಮಹಿ ಮಂಡಲ ಧವಳಾತ ಪತ್ರ ಸಂಪದಂ ಎನಗೆ, ಖಂಡಿತವೆನಿಪ್ಪ ಪರಮಹಿ ಮಂಡಲ ಧವಳಾತ ಪತ್ರ ಸಂಪದಂ ಎನಗೆ, ಮಂಡಂ ಅದನೊಲ್ಲೆನ್ ಧವಳಾತ ಪತ್ರ ಸಂಪದಂ ಎನಗೆ, ಅಖಂಡಿತಂ ಅಭಿಮಾನಂ ಅದನೆ ಬಲ್ವೆ
ಈ ದುರ್ಯೋಧನ ವಿಲಾಪ ಎನ್ನುವಂತಹ ಭಾಗ ಹೇಗೆ ಶೋಕದಿಂದ ವೀರರಥ ಹುಟ್ಟುತ್ತೆ ಅಂತ ತೋರಿಸುತ್ತೆ. ಅದು ತನ್ನವ್ರನ್ನೆಲ್ಲ ನೋಡಿ ಅತ್ತ, ಹಾಗೆ ತನ್ನವ್ರನ್ನೆಲ್ಲ ನೋಡಿ ಅತ್ತ ಮೇಲೆ ತಾನು ಏನು ಮಾಡಬೇಕು ಅನ್ನೋದು ಇನ್ನಷ್ಟು ನಿಶ್ಚಯವಾಗಿ ಹೋಯಿತು, ಇನ್ನಷ್ಟು ದೃಢ ಆಗಿ ಹೋಯಿತು. ಮೊದಲೇ ಅವನ ಮನಸ್ಸಿನಲ್ಲಿ ಇದ್ದಂಥ ತೀರ್ಮಾನ ಇನ್ನಷ್ಟು ಗಟ್ಟಿ ಆಯಿತು. ಅದನ್ನು ಹೇಳ್ತಾನೆ, ಖಂಡಿತ ಮೆನಿಪ್ಪ ಪರಮಹಿ ಮಂಡಲ ಧವಳಾತ ಪತ್ರ ಸಂಪದಂ ನನಗೆ ಏ ಬಂಡಂ. ಈ ರಾಜ್ಯವನ್ನು ತುಂಡು ಮಾಡಿಕೊಡೋದಾದರೆ, ಸಿಂಹಾಸನವನ್ನು ತುಂಡು ಮಾಡಿಕೊಡೋದಾದರೆ, ಹಸ್ತಿನಾವತಿ ಸಿಂಹಾಸನ ಅರ್ಧ ಕೌರವನಿಗೆ, ಅರ್ಧ ಧರ್ಮರಾಜನಿಗೆ. ಹಸ್ತಿನಾವತಿ ಅಧಿಕಾರ ಅರ್ಧ ಇವನಿಗೆ, ಅರ್ಧ ಅವನಿಗೆ. ರಾಜ್ಯ ಅರ್ಧ ಇವನಿಗೆ, ಈ ಅರ್ಧ ಮಾಡೋದೇ ಬೇಡ. ಅಖಂಡಿತಂ ಅಭಿಮಾನಂ, ಅಖಂಡತ್ವ ಇದು ಒಂದು. ಇಡೀ ರಾಜ್ಯ ಧರ್ಮರಾಜನಿಗೆ ಸಿಗಲಿ ಅಥವಾ ಇಡೀ ರಾಜ್ಯ ನನಗೆ ಸಿಗಲಿ, ಇದು ತುಂಡು ತುಂಡಾಗಿ ವಿಭಾಗ ಆಗಬಾರದು ಅಂತ. ಅದನ್ನು ನಾನು ಒಲ್ಲೆನ್ ದ್ವಿರುಕ್ತಿ ಕಾವ್ಯದಲ್ಲಿ ಸಾಹಿತ್ಯ ನೆನಪಿಟ್ಕೊಳ್ಳಿ, ಅದು ಬಲವಾದುದನ್ನು ಹೇಳುತ್ತೆ. ಅದನ್ನು ಒಲ್ಲೆನ್ ನನ್ನ ಅಭಿಮಾನ ಯಾವುದಕ್ಕೆ? ಅಖಂಡತ್ವಕ್ಕೆ. ಅದನ್ನೇ ವಿಡಿವೆಂಬು. ಆ ದ್ವಿರುಕ್ತಿ ಶಬ್ದದ ಅರ್ಥವನ್ನು ಸ್ಫುಟಗೊಳಿಸುತ್ತೆ, ಇನ್ನೂ ಗಟ್ಟಿ ಮಾಡುತ್ತೆ. ಹಿಡಿತೇನೆ, ಬೇಡ. ಹಾಗೆ ಪರಿಣಾಮಕಾರಿ ಶಬ್ದಗಳನ್ನು ಬಳಸ್ತಾ ದುರ್ಯೋಧನ ವ್ಯಕ್ತಿತ್ವವನ್ನು ಎತ್ತರಕ್ಕೆ ಏರಿಸಿಬಿಡ್ತಾನೆ. ಇದೊಂದು ಪದ್ಯ ಕೇಳಿದರೆ ಸಾಕು. ದುರ್ಯೋಧನ ಯಾವುದಕ್ಕಾಗಿ ಯುದ್ಧ ಮಾಡಿದ, ದುರ್ಯೋಧನ ಎಲ್ಲಿಯ ತನಕ ಯುದ್ಧ ಮಾಡಿದ, ದುರ್ಯೋಧನ ಯಾವುದರ ಮೂರ್ತಿಯಾಗಿದ್ದ ಅನ್ನೋದನ್ನು ತೋರಿಸ್ಕೊಡುವ ಹಾಗೆ ರನ್ನ ಈ ಪದ್ಯವನ್ನು ಕಟ್ಟಿಕೊಟ್ಟಿದ್ದಾನೆ. ಇನ್ನೊಮ್ಮೆ ಭೀಷ್ಮರ ಸಮಕ್ಷಮದಲ್ಲಿ ಅಖಂಡಿತವಾದಂಥ ರಾಜ್ಯವೇ ಅಭಿಮಾನ, ತನ್ನದ್ದಾದಂತಹ ಒಂದು ಯಾವುದು ಬೆಳೆಸಿಕೊಂಡು ಬಂದಂಥ ಛಲ ಇದೆಯೋ ಆ ಛಲಕ್ಕಾಗಿ ತಾನು ಯುದ್ಧ ಮಾಡ್ತೇನೆ ಸ್ಫುಟಗೊಳಿಸಿ ಭೀಷ್ಮರಿಗೆ ನಮಸ್ಕಾರ ಮಾಡಿ ಅವನು ಅಲ್ಲಿಂದ ಮುಂದಕ್ಕೆ ಹೋಗ್ತಾನೆ. ಅಂದರೆ ಇಲ್ಲಿ ಬೇರೆ ಒಂದು ಸಣ್ಣ ಸಂಗತಿ ಬರುತ್ತೆ. ಭೀಷ್ಮರು ಹೇಳ್ತಾರೆ, ಈ ಮುಂದೆ ಏನು ಮಾಡ್ತೀಯಪ್ಪ ನೀನು, ಈಗಿರೋ ಸ್ಥಿತಿಯಲ್ಲಿ ಹೋಗಿ 5 ಜನರ ಮೇಲೆ ತೊಡ್ಕೋದು ಸಾಧ್ಯ ಇಲ್ಲ ಅಂಥೇಳಿ ಬೇರೆ ಒಂದು ವಿಧಾನವನ್ನು ತೋರಿಸಿಕೊಡ್ತಾರೆ. ಆದರೆ ಈ ಸಂದರ್ಭದಲ್ಲಿ ಎಲ್ಲ ಪಾತ್ರಗಳನ್ನು ತಂದು ನಿಲ್ಲಿಸಿ ದುರ್ಯೋಧನ ಬದುಕಿನಲ್ಲಿ ಈ ಕುರುಕ್ಷೇತ್ರದ ಸಂಗ್ರಾಮದಲ್ಲಿ ಆ ಪಾತ್ರಗಳು ಏನು ಮಾಡಿದ್ದನ್ನು ದುರ್ಯೋಧನ ಕಂಡ ಬಗೆ, ರನ್ನ ನಮ್ಮ ಕಣ್ಣು ಮುಂದೆ ಇಟ್ಟ ಬಗೆ, ಇಷ್ಟನ್ನು ಭಾಳ ಚಂದ ಮಾಡಿ ಕಾವ್ಯದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅದನ್ನು ಸುಶ್ರಾವ್ಯವಾಗಿ ಗಮಕಿಗಳು ಹಾಡಿದ್ದಾರೆ. ಗಮಕದ ಬಗ್ಗೆ ಆರಂಭದಲ್ಲಿ ನಿಮಗೆ ಹೇಳಿದ ಹಾಗೆ ಅರ್ಥ ಕೆಡದೇ ಇದ್ದ ಹಾಗೆ, ಭಾವನೆ ಸ್ಫುಟವಾಗಿ ಪ್ರಕಟ ಆಗುವ ಹಾಗೆ ಹಾಡೋದು ಗಮಕ ವಾಚನ. ಅದಕ್ಕೆ ಸಂದರ್ಭೋಚಿತವಾದಂಥ ವ್ಯಾಖ್ಯಾನವನ್ನು ನಾನು ಮಾಡಿದ್ದೇನೆ. ಈ ಅವಕಾಶವನ್ನು ನಮಗೆ ಮಾಡಿಕೊಟ್ಟಿದ್ದಕ್ಕಾಗಿ ಈ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಿಗೆ ಇಬ್ಬರ ಪರವಾಗಿಯೂ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳ್ತಾ ಮಂಗಳಕ್ಕೆ ಮುಂದೆ प्रतिपालित धर्मचक्रं अब्जायत नेत्रं अनादि पुरुषं पुरुषोत्तमं ಈ ಚಳುಕ್ಯ ನಾರಾಯಣ ದೇವರೋ ಈ